ಗೋವಿಂದ ಮುರಹರ ಗೋವಿಂದ ಗೋವಿಂದ ಮುರಹರ ಗೋವಿಂದ. ನಮಸ್ಕಾರ. ಬೆನಕ 45 ಕಾರಂತ 91 ರಂಗೋತ್ಸವಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಅಂದಿನ ಹಲವು ಉತ್ಸಾಹಿ ಹುಡುಗರ ಗುಂಪೊಂದು ಉತ್ಸಾಹ ಎನ್ನುವ ಪದದ ಉತ್ಸಾಹವನ್ನೇ ಇಮ್ಮಡಿಗೊಳಿಸುತ್ತಾ ಒಂದು ರಂಗತಂಡವನ್ನು ಕಟ್ಟಿ ಬೆಳೆಸಿ ಪೋಷಿಸಿ ಅದೇ ಉತ್ಸಾಹವನ್ನು ನೂರ್ಮಡಿಗೊಳಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಹೆಗ್ಗಳಿಕೆ ಪಡೆದಿದೆ. 45 ವಸಂತಗಳನ್ನು ಪೂರೈಸಿ ಮಧ್ಯವಯಸ್ಸಿನಲ್ಲಿ ನಿಂತಿರುವ ಒಂದು ತಂಡ ಬಾಲ್ಯ ಮತ್ತು ಚಿರಯೌವನದೊಂದಿಗೆ ಮೇಳೈಸಿಕೊಂಡು ಇಂದಿನ ರಂಗಕರ್ಮಿಗಳಿಗೆ ಆಕರ್ಷಣೀಯವಾಗುತ್ತಾ ತನ್ನ ಸುದೀರ್ಘ ಪಯಣದ ಏಳುಬೀಳುಗಳ ಹಾದಿಯನ್ನು ನೆನಪಿನ ಬುತ್ತಿಯಾಗಿ ನಮ್ಮೆಲ್ಲರಿಗೂ ಉಣಬಡಿಸುತ್ತಿದೆ. ಈ ಬುತ್ತಿ ಅಕ್ಷಯ ಪಾತ್ರೆಯಾಗಿ ತನ್ನ ಅನುಭವಗಳೊಂದಿಗೆ ನಮ್ಮೆಲ್ಲರ ಬದುಕಿನ ಹಾದಿಗೆ ಮಾರ್ಗದರ್ಶಿಯಾಗಲಿ. ಬೆನಕ ಮುಖರವರ್ಣಿಕರ ನುಡಿಮಾಲೆಯ 29ನೇ ಅತಿಥಿ ಶ್ರೀಯುತ TS ಬದ್ರಿನಾಥ್. ತ್ಯಾಮಗುಂಡ್ಲುವಿನಲ್ಲಿ ಜನಿಸಿದ ಇವರು ಹದಿಹರೆಯದ ಯುವಕ ಎಂದರೆ ತಪ್ಪಾಗಲಾರದು. ಪತ್ರಿಕೋದ್ಯಮ, ಸಾರ್ವಜನಿಕ ಸಂಪರ್ಕ, ಸಮಾಲೋಚನೆ ಮತ್ತು ಮಾನಸಿಕ ಚಿಕಿತ್ಸೆಗಳಲ್ಲಿ 3 ಸ್ನಾತಕೋತ್ತರ ಪದವಿಗಳನ್ನು ಗಳಿಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ 35 ವರ್ಷಗಳ ಸುದೀರ್ಘ ಸೇವೆಯ ನಂತರ ನಿವೃತ್ತರಾಗಿದ್ದಾರೆ. NCCಯಲ್ಲಿ ಕ್ರಿಕೆಟ್ನಲ್ಲಿ ಹೆಚ್ಚು ಆಸಕ್ತಿ ತೋರಿ ಕಾಲೇಜು, ವಿಶ್ವವಿದ್ಯಾನಿಲಯ ಮತ್ತು ಬ್ಯಾಂಕ್ ತಂಡಗಳನ್ನು ಪ್ರತಿನಿಧಿಸಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಾರಸ್ವತ ಲೋಕದಲ್ಲೂ ಅಪಾರ ಕೊಡುಗೆ ಕೊಟ್ಟಿರುವ ಶ್ರೀಯುತರು ಹಲವಾರು ನಾಟಕಗಳನ್ನು ರಚಿಸಿ ನಿರ್ದೇಶಿಸಿದ್ದಾರೆ. ಇವರು ಡಾಕ್ಟರ್ ರಘು ಅವರೊಡಗೂಡಿ ರಚಿಸಿ ಹಾಗೂ ನಿರ್ದೇಶಿಸಿದ ಮಿತ್ರಭೇದ, ಮಿತ್ರಲಾಭ, ಕಾಕೋಲುಕಿಯ, ಲಬ್ಧಪ್ರಾಣಸ, ಅಪರೀಕ್ಷಿತ ಕಾರಕ, ಪಂಚತಂತ್ರ ಆಧಾರಿತ 13 ಸರದಿ ಮಕ್ಕಳ ನಾಟಕಗಳು ಆಕಾಶವಾಣಿಯಲ್ಲಿ ಧಾರಾವಾಹಿಯ ರೂಪದಲ್ಲಿ ಬಿತ್ತರಗೊಂಡಿದೆ. ಇದೇ ಜೋಡಿಯು ಆಹಾರ ಸರಣಿಯನ್ನು ಆಧರಿಸಿ ರಚಿಸಿದ ಈ ಭೂಮಿ ಎಲ್ಲರಿಗಾಗಿ ನಾಟಕವು ಪರಿಸರ ಮತ್ತು ಪರಿಸರ ವಿಜ್ಞಾನ ಇಲಾಖೆಯ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದೆ. ಪರ್ವತಾರೋಹಿಯೂ ಆಗಿರುವ ಇವರು ಹಿಮಾಲಯದಲ್ಲಿ ಸಾಕಷ್ಟು ಪರ್ವತಗಳನ್ನು ಏರುವುದರಲ್ಲಿ ಮತ್ತು ಚಾರಣದಲ್ಲಿ ಸಿದ್ಧಹಸ್ತರು. ಭಾರತೀಯ ಹಿಮಾಲಯದಲ್ಲಿ 3ನೇ ಎತ್ತರದ ಶಿಖರ ಮೌಂಟ್ ಕಾಮೆಟ್ ಮೊದಲುಗೊಂಡು ಗಂಗೋತ್ರಿ, ಕಾಲಾನಾಗ್, ಸ್ವರ್ಗಾರೋಹಿಣಿ, ಚಂದ್ರ ಪರ್ವತ್, CBI, ಮುಕ್ತಿನಾಥ್, ಕುದುರೆಮುಖ, ಮುತ್ತಯ್ಯನಗಿರಿ, ಮಲೆಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಇನ್ನೂ ಹಲವಾರು ಪರ್ವತಗಳನ್ನು ಏರಿದ್ದಾರೆ. ಮಂಕುತಿಮ್ಮನ ಕಗ್ಗದಲ್ಲಿ DVಜಿಯವರು ಹೇಳಿರುವಂತೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಗಸು, ಹೊಸ ಯುಕ್ತಿ ಹಳೆ ತತ್ವ ದೊಡಗೂಡೆ ಧರ್ಮ. ಇದು ಬೆನಕದ ಮಟ್ಟಿಗೆ ಪ್ರಾಯಶಃ ಅಕ್ಷರಶಃ ಸತ್ಯ. ಇಂದಿನ ಹೊಸ ಚಿಗುರುಗಳು ಹಳೆಯ ಬೇರಿಗೆ ಕೈ ಹಾಕಿ ಅದರಿಂದ ಅವರ ಅನುಭವಗಳನ್ನು ಹೊರತಂದು ತಂಡದ ಬೆಳವಣಿಗೆಗೆ ಉಪಯೋಗಿಸುವ ಹೊಸ ಚಿಗುರುಗಳ ಮನೋಭಾವ ಮೆಚ್ಚುವಂತಹ ಕಾಯಕ. ತಂಡದ ಹಿರಿಯರು ಕಾರಂತರ ಗರಡಿಯಲ್ಲಿ ಪಳಗಿ ಹೊಂದಿದ ಅನುಭವಗಳನ್ನು ಕಾರ್ಯರೂಪಕ್ಕೆ ತರಲು ಸುಗ ಜ್ಯೇಷ್ಠ ಮುಖವರ್ಣಿಕರ ನುಡಿಮಾಲೆಯ ಮೂಲಕ ಪ್ರೇಕ್ಷಕರಿಗೆ ಉಣಬಡಿಸುವ ಭಾವನೆ ನಿಜಕ್ಕೂ ಪ್ರಶಂಸನೀಯ. ಜೋಕುಮಾರ ಸ್ವಾಮಿಲಿ ಕಂಬಾರರು ಸೂತ್ರಧಾರಾಗಿ ಮಾಡ್ತಿದ್ರು, ಮತ್ತು ಕಿಟ್ಟಿ ಹಿಮೇಳಾಗಿ ಮಾಡ್ತಿದ್ರು. ಆವಾಗ ಏನಾಯ್ತು ಅಂದರೆ ಅವಾಗ ಬಂದು ಕಂಬಾರರು ಹೇಳೋದು ಬಾ ಮುಂದೆ ಜೊತೆ ನಿಂತ್ಕೊಂಡು ಆಮೇಲೆ ಅಲ್ಲಿಂದ ಹೋಗಿ ಸ್ಟೇಜ್ ಇದ್ರ ಮೇಲೆ ಪ್ಲ್ಯಾಟ್ಫಾರ್ಮಲ್ಲಿತ್ತು, ಅಲ್ಲಿ ಮೇಲೆ ಕೂತ್ಕೊಂಡು ಹಾಡ್ತಾ ಇದ್ದಾಗ ಇಷ್ಟು ಚೆನ್ನಾಗಿ ಹಾಡ್ತೀವಿ, ಆ ಕಡೆ ಹಾಡಕ್ಕೆ ಬರಲ್ಲ ಅಂತ ಹೇಳ್ತೀಯಲ್ಲ ನೀನು, ಯಾಕೆ ಮಾಡು, ನೀನು ಹಾಡ್ಬೋದು, ನೀನು ಬಾ ಅಂತ ಅಂದ್ಬಿಟ್ಟು ಕಂಬಾರು ತುಂಬ ಅವರು ಪ್ರೋತ್ಸಾಹ ಕೊಟ್ಟರು. ನೀವು ಹಂಗಾಗ್ಬಿಟ್ಟೇನಾಯಿತು, ಅದನ್ನು ನಾಟಕದಲ್ಲೂ ಮಾಡ್ತಾಯಿದ್ದೆ. ಅಂದರೆ ನನಗೆ ಆ್ಯಕ್ಟಿಂಗಿಂತ ಬ್ಯಾಕ್ ಸ್ಟೇಜು ಅದು ಮಾಡಿದ್ರೆ ತುಂಬ ಖುಷಿ ಇರ್ತಿದ್ದೆ ನನಗೆ. ಲೈಕ್ ಬ್ಯಾಕ್ ಸ್ಟೇಜ್ ಸೆಟ್ ಮಾಡೋದಾಗಲಿ ಅಥವಾ ಲೈಟಿಂಗ್ ಮಾಡೋದಾಗಲಿ ಅವುಗಳ ಬಗ್ಗೆ ನನಗೆ ಪ್ರಾಮುಖ್ಯತೆ ಜಾಸ್ತಿ ಅಂತ ಅನಿಸ್ತಾರೆ, ಕೊಡಬೇಕು ಅಂತ ಅನಿಸ್ತಾ ಇತ್ತು. ಹಂಗಾಗಿ ಏನಾಯಿತು ಅಂದರೆ ನಾನು ಸ್ವಲ್ಪ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ ನಾನು ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಸಾಕಷ್ಟು ಎಷ್ಟಲ್ಲಿ ಮಾಡ್ಬೋದು ಅಷ್ಟಲ್ಲಿ ಮಾತ್ರ ಮಾಡ್ತಾಯಿದ್ದೆ. ಈಗ ಸತ್ತವರ ನೆರಳಲ್ಲಿ ಗುಂಪಲ್ಲಿ ಮಾಡ್ತಾಯಿದ್ದೆ.
ಗುಂಪಿನಲ್ಲಿ ಅಲ್ಲಿ ಶ್ರುತಿ ಕೊಡಬೇಕು. ಆ ಶ್ರುತಿ ಕೊಡೋದು ನನಗೆ ಇದಾಗಿತ್ತು. ಯಾಕೆಂದರೆ ನನಗೆ ಶ್ರುತಿ ಸರಿಯಾಗಿ ಹೇಳ್ತೀಯಾ ಮಾಡ್ತೀಯಾ ಅಂತ ಅಂದ್ಬಿಟ್ಟು ನಮ್ಮ ಎಲ್ಲ ಮಾಡಿ ಇದು ಮಾಡಿದ್ವಿ. ಹಂಗಾಗ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ ನಾನು. ಅದಕ್ಕಾಗಿದ್ದು ಒಂದು ಕಾರಣನೇ ಕಾರಂತರು ಎಲ್ಲಿಗೆ ಅಂತ ಕಾಣುತ್ತೆ, ನೃತ್ಯಗ್ರಾಮ ಓಪನಿಂಗ್ಸ್ ಜೊತೆಗೆ ಅಲ್ಲಿ ನಮ್ಮ ನಾಟಕ ಮೊದಲನೇ ನಾಟಕ ಇತ್ತು. ಆಗ ನೃತ್ಯಗ್ರಾಮದಲ್ಲಿ ಶೋ ಇತ್ತು. ಅದು ರಾತ್ರಿ 10 ಗಂಟೆಗೆ 11 ಗಂಟೆ ಶೋ ಅದು. ಮಾಡಿದಾಗ ರಾತ್ರಿ 10 ಗಂಟೆಗೆ ಅಂತ ಅಂದ್ಬಿಟ್ಟು ಮುಂಚೆ ಏನು ಮಾಡಿದ್ವಿ, ಯಾವ ಫಾರಮಲ್ಲಿ ಮರ್ತು ಬಿಟ್ಟಿದ್ದೀನಿ ನಾನು. ಆ ಫಾರಮಲ್ಲಿ ರಿಹರ್ಸಲ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಯಾರೊಬ್ಬರು ಬರಬೇಕಾಗಿತ್ತು, ಬರಲಿಲ್ಲ, ಒನ್ ಆಫ್ ದಿ ಪಾರ್ಟಿಸಿಪೆಂಟ್ಸ್. ಅವಾಗ ಏನಾದರೂ ಕಾರಂತರು ನಾನು ನೋಡಿಬಿಟ್ಟು ನೀನೇ ಬಂದ್ಬಿಡು ಅಂತಂದರು. ಮೇಸ್ಟ್ರೆ ನಾನು ಹಾಡೋದಿಲ್ಲ ಏನೋ ಅಂದೆ. ಅವ್ರು ಹೇಳಿದ್ರು ಇಲ್ಲ ಅದು ಯಾಕೆ ಹಾಡೋಕ್ಕಾಗಲ್ಲ, ಬಾ ನೋಡೋಣ, ನನ್ನ ಜೊತೆ ಕೂತ್ಕೊಂಡು ನಿಂತ್ಕೊಂಡು ನೀನು ಶ್ರುತಿ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ನಿಂತ್ಕೊಂಡು ಯಾವತ್ತೂ ನೋಡೋಣ, ಹೇಗಾಗಲ್ಲ ಅಂತ. ನಾನು ನೋಡೋಣ ಪ್ರಯತ್ನ ಯಾಕೆ ಕೊಡಬಾರ್ದು ಮಾಡಿದೆ. ಬಂದಾಗ ಆಯಿತು. ಮೊದಲಿನ ಅಷ್ಟು ನಾಟಕಗಳೆಲ್ಲ ಮೊದಲೆಲ್ಲ ಇದಾಯಿತು. ಇಂಟರ್ವಲ್ ಇಲ್ಲ ಅಂದ್ಬಿಟ್ಟು ಆ ಇಂಟರ್ವಲ್ ಬಿಟ್ಟು ಇಮಿಡಿಯೇಟಾಗಿ ಜೋಜೋ ಕೃಷ್ಣ ಅಂತ ಶುರು ಮಾಡಬೇಕಾಯ್ತು ನಾಟಕ. ಆ ಟೈಮಲ್ಲಿ ಏನಾಯಿತು ಅಂದರೆ ಇದಾಯಿತು, ಡಿಮ್ ಆಯಿತು ಲೈಟು, ತಿರ್ಗಾ ಬ್ರೈಟ್ ಲೈಟ್ ಬಂದಾಗ ಒಂದು ಫುಲ್ ರಿದಮ್ ಒಂದು ಆವರ್ತ ಪೂರ್ತಿ ಬಂತು. ಆವಾಗ ಕಾರಂತರ ತೊಗೊಳ್ಬೇಕಾಗಿತ್ತು, ಮರ್ತು ಬಿಟ್ರು. ಕಾರಂತರ ಅದು ಮರೆಯೋದು ಅವರು ಮಾಮೂಲಿ ಇದು ಮರ್ತೋಗ್ಬಿಡೋದು ಇದು. ಹಂಗಾಗಿ ಮರ್ತೋಗ್ಬಿಟ್ರು. ಏನು ಮಾಡೋದು ಅಂತ ನಾನು ಸುಮ್ಮನೆ ಇದೆ. ಆಮೇಲೆ ತಿರ್ಗಾ ಇನ್ನೊಂದು ಆವರ್ತ ಮುಂದೆ ಮುಗಿತಿದ್ದ ತಕ್ಷಣ ನಾನು ಏನು ಮಾಡಿದೆ, ಜೋಜೋ ಕೃಷ್ಣ ತೊಗೊಂಡೆ. ತೊಗೊಂಡಾಗ ಏನಾಯಿತು, ಅದನ್ನು ಕಾರಂತರು ಮುಂದುವರ್ಸ್ಕೊಂಡು ಹೋದರು. ಎಲ್ಲ ಮಾಡೋದು ನಾಟಕ ಎಲ್ಲ ಆಯಿತು. ನಾಟಕ ಆದಮೇಲೆ ಹೊರಗಡೆ ಬಂದಾಗ ಹೇಳಿದ್ರು, ಇದಕ್ಕೋಸ್ಕರ ನೀನು ಬಾ ಅಂತ ಹೇಳಿದ್ದೀನಿ. ನೀನು ನಿಂಗೆ ಚೆನ್ನಾಗಿ ಗೊತ್ತಿದ್ದೆ, ನೀನು ಗೊತ್ತಿರುವಾಗ ನಾಟಕ ನೋಡ್ತಾ ಇದ್ದೀನಿ ನಾನು. ನೀನು ಏನೇನು ಮಾಡ್ತಿದ್ಯಾ, ಇಲ್ಲಿ ಮಾಡ್ತೀಯ ನನಗೆ ನೋಡ್ತಿದ್ದೆ ನಾನೇನು ನೋಡಿದೆ ಸುಮ್ಮನೆ ಹೇಳ್ತಿಲ್ಲ, ನಿಮಗೆಲ್ಲ ಗೊತ್ತಿದೆ ನನಗೆ ಗೊತ್ತು, ಅದಕ್ಕೋಸ್ಕರ ಬಾ ನೋಡಿ ಮಾಡ್ತಿದ್ದೆ, ಸರಿಯೋತಲ್ವ ನಿನಗೆ ಅನುಕೂಲ ಆಯ್ತಲ್ಲ ನನಗೂ ಅಂತ ಹೇಳಿದ್ರು. ಆವಾಗ ನನಗೆ ನಿಜ ಖುಷಿ ಆಯಿತು. ಕಾರಂತರು ನನ್ನೂ ಕನ್ಸಿಡರ್ ಮಾಡಿದ್ದಾರೆ ಎಲ್ಲದಕ್ಕೂ ಅಂತಂದಾಗ ನನಗೆ ನಿಜಕ್ಕೂ ಒಂಥರ ಖುಷಿ ಆಯಿತು. ಹಾಗೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಹಾಗೆ ನಂತರ ಅಲ್ಲಿಂದ ನಾವು ಮುಂದಕ್ಕೆ ಏನಾಯ್ತು ಅಂತ ಸುಮಾರು ನಾಟಕಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಕಾರಂತರು ಒಟ್ಟಿಗೆ ಒಂದು 4 ನಾಟಕಗಳು 5 ನಾಟಕಗಳು ಒಟ್ಟಿಗೆ ಮಾಡಿದ್ರು ಬೇರೆ ಬೇರೆ ಗ್ರೂಪ್ಗಳಿಗೆ. ಅದರಲ್ಲಿ ನಮಗೆ ತದ್ರೂಪಿ ಅಂತ ನಾಟಕ ಮಾಡಿಸಿದ್ರು. 4 ನಾಟಕ ಅಂತ ಅನಿಸುತ್ತೆ, ನನಗೆ ನೆನಪು ಬರ್ತಿದೆ ನನಗೆ. ಅದು ಮಾಡಿದಾಗ ಏನಾಯ್ತು, ಪ್ರಸನ್ನ ಅವರ ತದ್ರೂಪಿನ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ನಾನು ಹೇಳಿದೆ, ಆಯಿತು ಕಾರಂತರೆ ನಮ್ಮ ಕೈಲಿ ಮಾಡೋಣ ಅಂತಂದೆ. ಆದರೆ ಆ ಟೈಮಲ್ಲಿ ಏನಾಯ್ತು ಅಂದರೆ ನನಗೊಂದು ಪ್ರಮೋಷನ್ ಕೊಟ್ಟರು, ಕ್ಯಾಶ್ ಇನ್ಚಾರ್ಜ್ ಅಂತ ಹಾಕ್ಬಿಟ್ಟಿದ್ರು. ಹಂಗಾಯ್ತು ಅವ್ರಿಗೆ ಸ್ವಲ್ಪ ರಜೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಏನು ಮಾಡೋದು ಯೋಚನೆ ಮಾಡಿ ಎಷ್ಟಕ್ಕಾಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೆ. ಸೊ ಯಾವಾಗ ರಿಹರ್ಸಲ್ ಆಗುತ್ತೋ ಮಾತ್ರ ಹೋಗ್ತಾಯಿದ್ದೆ. ಅಂದರೆ ನಾನು ರೋಲ್ ಅಂತೂ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ಬಿಕಾಸ್ ಆಫ್ ಇದು ಈ ಪ್ರಾಬ್ಲಮ್ಗಳಿಂದ ಮಾಡೋಕ್ಕಾಗಲಿಲ್ಲ. ಅದಕ್ಕೇನು ಮಾಡಿದೆ, ನಾನು ಏನು ಬೇಕಾದ್ರೂ ಮಾಡೋಣ ಅಂತ ಅಂದ್ಬಿಡ್ತೀನಿ. ಆಮೇಲೆ ರಿಹರ್ಸಲ್ ಮಾಡ್ತಾಯಿದ್ದಾಗ ಡ್ರಮ್ ಮಾಡೋದಾಗಲಿ ಅಥವಾ ಕಾಸ್ಟ್ಯೂಮ್ಸ್ ಮಾಡೋದಾಗಲಿ ಅಥವಾ ಎಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಯೋಚನೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟೆ. ಆ ಟೈಮಲ್ಲೇ ಅದಕ್ಕೆ ಸೆಟ್ ಮಾಡುವಾಗ ಯಾರೋ ಒಬ್ಬರು ಸೆಟ್ ಹೇಳಿದ್ರು, ಏನಂದರೆ ಪೋಪಟ್ರಾಯಂದು ಒಂದು ಇದು ಬರುತ್ತೆ, ದೊಡ್ಡ ಇದು ಬರುತ್ತೆ, ಅದು ಬಾಗಿಲು ಥರ ಇರುತ್ತೆ, ಅದು ಒದ್ಕೊಂಡು ರಾಜ್ಯ ಬರ್ತಾನೆ ನಾವು ಹಾಗೆ ಅಂತ ಆ ಥರ ಮಾಡಬೇಕು ಅಂತೇನೋ ಪ್ಲ್ಯಾನ್ ಮಾಡಿ ಆ ಥರ ಸರಿ ಹೋಗುತ್ತಾ ಅಂತ ಕಾರಂತರು ಕೇಳಿ ನೋಡಬೇಕು, ಅಷ್ಟೇ ಗೊತ್ತಾಗಲ್ಲ ನಾನು ಚಂದ್ರು ಎಲ್ಲ ಹೇಳಿದ್ರು. ಹಾಗೇನಾಯಿತು, ಹಾಗೆ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಆಯಿತು, ಅದು ನಿಂತೆ ಹೋಯ್ತು, ಅದಾಗಲಿ ಅದು ಪ್ರಯತ್ನ ಪಡ್ಬಿಟ್ಟು ಅದೇನು ದೊಡ್ಡ ಪೋರ್ಟ್ರೇಟ್ ಬಂತು, ಅದನ್ನೇ ಮಾಡೋಕ್ಕೆ ಮಾಡ್ಬೋದು. ಆ ದೊಡ್ಡ ಪೋರ್ಟ್ರೇಟ್ ಅಂದರೆ 7 ಅಡಿ ಇತ್ತು ಮತ್ತು 4 ಅಡಿ ಆಗಲ್ಲ. ಅದು ದೊಡ್ಡ ಪೋರ್ಟ್ರೇಟ್, ಒಂದೇ ಪೋರ್ಟ್ರೇಟ್ ಆಗಿದ್ದರಿಂದ ಆ ನಾಟಕ ಅವೆಲ್ಲ ಹೋಗಿತ್ತು. ಅದಾದಮೇಲೆ ಅದನ್ನು ಬೆನಕಕ್ಕೆ ಆಫೀಸ್ ಸಾಗಿಸೋದಿಲ್ಲ, ಅದರ ಕಷ್ಟ ನಮಗೆ ಗೊತ್ತು. ಹಂಗಾಯ್ತು ಅದಾಗ, ಯಾಕೆಂದರೆ 3ನೇ ಮಾಡಿ ತೊಗೊಂಡೋಗ್ಬೇಕು. ಆ 3ನೇ ಮಾಡಿಗೆ ತೊಗೊಂಡೋಗಿ ಚಿಕ್ಕ ಎಷ್ಟೇ ಕೇಸು ಅಲ್ಲಿ ಬರೋಲ್ಲ. ಸೊ ಈ ಕಡೆ ಹೊರಗಡೆ ಹಾಕ್ಕೊಂಡು ಅಲ್ಲಿ ದಾರ ಹಾಕ್ಕೊಂಡು ಮೇಲೆ ಎತ್ತು ಎಳ್ಕೊಂಡು ಕಟ್ಟಿ ಎಲ್ಲ ಮಾಡಬೇಕಾಯ್ತು. ಅದೆಲ್ಲ ಅದರ ಅನುಭವನೇ ಬೇರೆ. ಅದು ಮಾಡಿದವರಿಗೆ ಗೊತ್ತಾಗಿ ಎಷ್ಟು ಲೆಕ್ಕಾಗಲ್ಲ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು ಎಲ್ಲರೂ. ಹಂಗಾಗಿ ಏನಾಯಿತು, ಆ ಟೈಮಲ್ಲಿ ಖಜಾಂಚಿ ಯಾವುದು ಸರಿಯಾಗಿ ಕೆಲಸ ಆಗ್ತಿರಲಿಲ್ಲ ಅಂತೆಲ್ಲ ಬಂತು. ಆ ಟೈಮಲ್ಲಿ ಜನರಲ್ ಬಾಡಿ ಮೀಟಿಂಗ್ ಎಲ್ಲ ಮಾಡಿದ್ರು. ಆ ಟೈಮಲ್ಲಿ ಸುಂದರ ಪ್ರೆಸಿಡೆಂಟ್ ಆದ ಅಂತ ಅನಿಸುತ್ತೆ, ನಾಗಾಭರಣ ಆಗಿರಲಿಲ್ಲ, ಗೋಪಿ ಸೆಕ್ರೆಟರಿ ಅಂತ ಕಾಣುತ್ತೆ, ನಂತರ ಚಂದ್ರು ಅಸಿಸ್ಟೆಂಟ್ ಸೆಕ್ರೆಟರಿ, ಆ ಥರ ಏನೋ ಆಯಿತು. ಆ ಟೈಮಲ್ಲಿ ನನಗೆ ಫೋರ್ಸ್ ಮಾಡೋದು, ನೀನು ಹೇಗಿದ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ಯಾ, ಯಾಕೆ ನೀನು ಟ್ರೆಷರ್ ಆಗಬಾರ್ದು, ಆಗು ಅಂತ ಗೋಪಿ ಆಮೇಲೆ ಚಂದ್ರು ಫೋರ್ಸ್ ಮಾಡಿ. ನಾನು ಹೇಳಿದೆ, ನನಗೆ ಇದೆಲ್ಲ ಕಷ್ಟದ್ದೇ ಅನಿಸುತ್ತೆ
ಗೋಪಿ ನನಗೆ ಬೇಡ, ನನಗಿಂಥದ್ದು ಈಗ ಇದು ಜವಾಬ್ದಾರಿಗಳು ಬೇಡ ಅಂತ ತುಂಬ ಹೇಳಿದೆ. ಕೇಳಲಿಲ್ಲ ಅವರು. ಎಷ್ಟಿದೆ ನೀನು ಯಾಕೆ ಮಾಡೋಕ್ಕಾಗಲ್ಲ, ನೀನು ಇಷ್ಟೊಂದು ಆ್ಯಕ್ಟಿವ್ ಆಗಿರ್ತೀಯ, ನಿನ್ನ ಮಾಡು ದಯವಿಟ್ಟು ಅಂತ ಅಂದ್ಬಿಟ್ಟು ಅಂದರು. ನಾನು ಆಯಿತು ಅಷ್ಟೆಲ್ಲ ಅವರೆಲ್ಲ ನನ್ನ ಎಷ್ಟೊಂದು ನನ್ನ ಮೇಲೆ ನಂಬಿಕೆ ಇಟ್ಟಿರ್ಬೇಕಂತ ನಾನು ಯಾಕೆ ಮಾಡಬಾರ್ದು, ಸರಿ ಆಯಿತು ಪ್ರಯತ್ನ ಪಡೋಣ, ಹೇಗಿದ್ರು ಅವರೆಲ್ಲ ಜೊತೆ ಇದ್ದೇ ಇರ್ತಾರೆ, ನಾನು ಎಲ್ಲೂ ಕಳೆದೋಗಲ್ಲ ಹೇಗಿದ್ರು ಅಂತ ಧೈರ್ಯ ಆಯಿತು ನನಗೆ. ಹಂಗಾಗಿ ಏನಾಯ್ತು, ಆಯಿತು ಮಾಡೋಣ ಬಿಡಿ ಅಂತಂದೆ. ಅದು ನೋಡಿ ನಾನು ಆ ಅಕೌಂಟ್ಸ್ ನೋಡೋಕೆ ಹೋಯ್ತು ಅಂತಂದರೆ ನಿಜಕ್ಕೂ ಒಂಥರ ಆಶ್ಚರ್ಯ ಆಗ್ಬಿಡ್ತು ನನಗೆ. ಬರೀ ಒಂದು ಎಂಟ್ರಿ ಹೆಂಗಂದರೆ ಟೋಟಲ್ ಅಮೌಂಟ್ ಇಷ್ಟು ಬಂದಿದೆ, ಅದಕ್ಕೆ ಖರ್ಚು ಇಷ್ಟ ಆಗಿದೆ, ಮತ್ತು ಉಳಿದಿದ್ದಿಷ್ಟು ಅಂತ. ನಾನು ನೋಡಿದೆ ಇದೇನು ಹೆಂಗೆ, ಅದಕ್ಕೆ ಡೀಟೇಲ್ಸ್ ಬೇಡವಾ ಅಂತ ಕೇಳಿದೆ. ಇಲ್ಲ ಹೀಗೇನೋ ಮಾಡ್ತೀರಿ ನಾವು, ಅದು ಪೂರ್ತಿ ಇದು ಮಾಡೋಕ್ಕೆ. ನಾನು ಹೇಳಿದೆ ಹೀಗೆ ಏನು ಮಾಡೋದಾಗತ್ತೆ, ಈಗ ಆಯಿತು ಒಂದು 10,000 ರೂಪಾಯಿ 20,000 ರೂಪಾಯಿ ನಮ್ಗೆ ಬಂದಾಗ 9,000 ರೂಪಾಯಿ ಖರ್ಚಾಯಿತು, ಬರೀ 1,000 ರೂಪಾಯಿ ಅಂತ ಹೆಂಗೆ ಅರ್ಥ ಆಗುತ್ತೆ, ಅದಕ್ಕೆ ಏನೊಂದು ಬೇಕಲ್ವ ಕರೆಕ್ಟಾಗಿ ಅಂತ ನಾನು ಶುರು ಮಾಡಿದೆ. ಅವಾಗ ಇಲ್ಲ ಅದು ಈ ಥರ ರೂಢಿ ಬಂದುಬಿಟ್ಟಿದೆ ಅಂತ ಬಂತು. ಅದಕ್ಕೆ ನಾನು ಹೇಳಿದೆ ಇದೆಲ್ಲ ಸರಿ ಹೋಗಲ್ಲ, ನನಗೆ ನಾನು ಸರಿ ಅಂತ ಅನ್ಸಲ್ಲ ಹಾಗೆ ಅಂತ ಹೇಳಿದೆ. ಇದು ಮಾಡಿದೆ. ಹಾಗಾದ್ರೆ ಏನು ಮಾಡಬೇಕು ಅಂತಿದೆಯಾ ಅಂತ ಕೇಳಿದೆ. ನಾನು ಅದಕ್ಕೆ ಹೇಳಿದೆ, ನೋಡೋಣ ಒಂದು ಕೆಲಸ ಮಾಡೋಣ, ನನಗೆ ಕರ್ನಾಟಕ ಬ್ಯಾಂಕ್ ಬಂದು ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕೆಂದರೆ ನಮ್ಮ ಬ್ಯಾಂಕ್ ಅವರ್ಸಲ್ಲಿ ಅಲ್ಲಿ ಬರಬೇಕಾಗುತ್ತೆ, ಅದು ನಂಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀನಿ, ನಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಡ, ಅದನ್ನ ನಮ್ಮ ಬ್ಯಾಂಕ್ ಮಾನಿಟರ್ ಮಾಡ್ಬೋದು ಅಂತ ಹೇಳಿದೆ. ಅದಕ್ಕೆ ಕಮಿಟಿನ ಒಪ್ಕೊಂಡ್ರೆ ಎಲ್ಲ ಮಾಡು ಓಪನ್ ಅಂತ ಅಂದ್ಬಿಟ್ಟು ಆಯಿತು ಅಂತ ಅಲ್ಲಿ ಓಪನ್ ಮಾಡಿದೆ. ನೋಡಿದೆ ನಾನು ಆಗೇನು ಮಾಡ್ತಾಯಿದ್ದೆ, ಆದಷ್ಟು ಪ್ರತಿಯೊಂದಕ್ಕೂ ಓಚರ್ಬೇಕು. ಓಚರ್ ಅಂದರೆ ಅವಾಗಿನ ಬರೀ ಒಂದು ಸ್ಲಿಪ್ ಪೇಪರಲ್ಲಿ ಬರ್ಕೊಂಡು ಸೈನ್ ಮಾಡಿಸಿ ತೊಗೊಳ್ತಾ ಇದ್ವಿ. ಮಾಡ್ಕೊಂಡು ಅಟ್ಲೀಸ್ಟ್ ಇದ್ದಿದ್ದಾಗ ಅದನ್ನು ನಮ್ಗೆ ಒಂದು ಅಥಾರಿಟಿ ಅಟ್ಲೀಸ್ಟ್, ಈಗ ಫುಡ್ಗೆ ಅಥವಾ ತಿಂಡಿ ತೀರ್ಥಕ್ಕೆ ಅದಕ್ಕೆ ಇಷ್ಟು ಖರ್ಚಾಗಿದೆ ಸರಿ, ಆಮೇಲೆ ಸ್ಟೇಜ್ ಮ್ಯಾನೇಜ್ಮೆಂಟ್ಗೆ ಅಂತ ಅದು ಹೂವು ಅದು ತರ್ತಾ ಇದ್ವಿ, ಅದಕ್ಕೆ ಎಷ್ಟು ಖರ್ಚಾಗಿದೆ ಅದರದ್ದು, ಹಾಗೆ ಬೇರೆ ಮಾಡಿ ಅಟ್ಲೀಸ್ಟ್ ಈ ಥರ ಖರ್ಚು ಅಂತೇಳಿ ಮಾಡಿ ಅಕೌಂಟಲ್ಲಿ ತೋರಿಸಿ ಶುರು ಮಾಡಿದ್ವಿ. ಅಂದರೆ ಏನಾಗುತ್ತೆ ಅಂದರೆ ಒಂದು ನಾಟಕ ಅಂತಂದರೆ ಏನೇನು ಬೇಕು ಪರಿಕರಗಳು ಅಥವಾ ಇನ್ನೇನಕ್ಕಾಗಲ್ಲ, ಅದ್ರ ಖರ್ಚಿನ ಹೆಂಗೆ ಬೇಕು, ಯಾಕೆಂದ್ರೆ ಬರೀ ಒಂದು ಅಮೌಂಟ್ ಬಂದ್ಬಿಟ್ಟು ಇಷ್ಟು ಖರ್ಚು ಅಂದ್ಬಿಟ್ಟು ಒಟ್ಟಿಗೆ ಹಾಕಿದ್ರೆ ಅರ್ಥ ಇಲ್ಲ ಅಂತ ಅನಿಸಿದ್ದು. ಹಂಗಾಗಿ ನಾನು ಗಲಾಟೆ ಮಾಡಿದೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವಾಗ ಹೇಳಿದ್ರೆ ಆಯಿತು ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಹಾಗೆ ನಡ್ಕೊಂಡು ಬಂತು. ಆದರೆ ಈ ಥರ ನನಗೆ ಬ್ಯಾಂಕಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅಂದಾಗ ಹೇಳಿದ್ರು ಅಲ್ಲೇ ಮಾಡೋಣ ಅಂತಂದಾಗ ಓಪನ್ನು ಮಾಡಿದ್ವಿ. ಮಾಡಿದಾಗ ಏನಾಯಿತು, ಆಮೇಲೆ ಒಂಥರ ಸ್ಟ್ರೀಮ್ ಲೈನ್ ಆಯ್ತೇನೋ ಅಕೌಂಟ್ಸು ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ, ಅದು ಹೆಂಗಾಯ್ತು ನನಗೂ ಗೊತ್ತಿಲ್ಲ. ಈಗ ಹೇಳ್ಬೇಕಾದ್ರೆ ಮರ್ತಿದ್ದೀನಿ ನಾನು, ಯಾಕೆಂದ್ರೆ 80, 84, 85, 86 ಕಾಣುತ್ತೆ, ನಾನು ಮರ್ತಿದ್ದೀನಿ ಅದು. ಅವಾಗ ಏನಾಯ್ತು, ಆಯಿತು ಅಂದ್ಬಿಟ್ಟು ಏನು ಮಾಡಿದ್ರು, ಒಂದಷ್ಟು ಫಂಡ್ಸ್ ಎಲ್ಲ ಬಂದಾಗ ಏನು ಮಾಡ್ತೀವಿ ಅದೆಲ್ಲ ಮಾಡ್ತೀವಿ, ಅಕೌಂಟ್ ಮಾಡ್ತೀವಿ, ಅದನ್ನ ಅಕೌಂಟ್ ಮಾಡಿ ಬ್ಯಾಂಕ್ ಆಗ್ತಾಯಿದೆ. ಹಂಗೆ ಏನಾಯಿತು ಅಂತ ಆ ಟೈಮಲ್ಲಿ ಸುಮಾರು ಉಳ್ಕೊಂಡು, ಯಾಕೆಂದರೆ ಈ ಥರ ಮಿಸ್ಅಪ್ರೋಪ್ರಿಯೇಷನ್ ಅಂತ ಹೇಳಲಾಗಿದೆ ನಾನು. ಖರ್ಚು ಈ ಥರ ಅಂತಂದ್ರೆ ಅದನ್ನು ಒಂದು ಸ್ಟಿಮ್ಯುಲೇಟ್ ಮಾಡಿದಾಗ ಇಷ್ಟು ಖರ್ಚಾಗಿ ಇಷ್ಟು ಉಳಿದಿದೆ. ಬರೀ ಅವಾಗ ಏನು ಮಾಡಿದ್ವಿ, ಇಷ್ಟು ಖರ್ಚಾಗ್ಬಿಡ್ತು, ಇಷ್ಟು ಉಳಿತು ಅಂತ ತೋರಿಸಿದ್ರು. ಬಟ್ ಈ ಖರ್ಚಾಗಿ ಡೀಟೇಲ್ಸ್ನ ಕೊಟ್ಟು ಶುರು ಮಾಡಿದೆ. ಹಂಗಾಗಿ ಏನಾಯ್ತು ಅಂದರೆ ಬ್ಯಾಂಕಲ್ಲಾಗಲಿ ಅಥವಾ ಆಡಿಟರ್ಸ್ಗಾಗಲಿ ಅದು ಅನುಕೂಲ ಆಗುತ್ತೆ. ಸುಮ್ಮನೆ ಒಟ್ಟಿಗೆ ಖರ್ಚು ಅಂತ ಹೆಂಗಾಗುತ್ತೆ, ಏನು ಖರ್ಚು ಬೇಕಾಗುತ್ತೆ ಅಂತ. ಹಾಗಾಯಿತು ಅಂದ್ಬಿಟ್ಟು ಏನು ಮಾಡಿದೆ, ಆ ಥರ ಮಾಡಿದೆ ಆಯಿತು. ರೆಗ್ಯುಲರ್ ಆವಾಗ ಒಂದಷ್ಟು ನಾಟಕಗಳಾಯಿತು, ಸುಮಾರು ಇರೋದು ಏನು ಕನ್ನಡ ಕಲ್ಚರ್ ಬೇಕಷ್ಟು ನಾಟಕಗಳು ಕೊಟ್ಟರು, ಒಂದು 2-3 ಕೊಟ್ಟರು. ಆ ನಾಟಕಗಳೆಲ್ಲ ಬಂತು, ದುಡ್ಡು ಬಂತು, ಅದನ್ನು ಖರ್ಚು ಮಾಡೋದು ಸ್ವಲ್ಪ ಖರ್ಚಾಗಿತ್ತು, ಅದನ್ನು ನಾನು ಹಂಗೆ ಮಾಡ್ಕೊಂಡು ಬಂದೆ. ಹಾಗೆ ಮಾಡ್ಕೊಂಡು ಬಂದು ಸುಮಾರು ಒಂದು 4-5 ವರ್ಷ 5-6 ವರ್ಷ ಇದ್ದೆ ಅಂತ ಕಾಣ್ತೀನಿ ಟ್ರೆಷರ್ ಆಗಿ. ಹಾಗಾಗಿ ಮಾಡಾಯಿತು, ಸುಮಾರು ಒಂದಷ್ಟು ದುಡ್ಡು ಉಳಿದಿತ್ತು, ಒಂದು 10-12 ಸಾವಿರ ಜಾಸ್ತಿ ಉಳಿದಿತ್ತು ಅಂತ ಅನಿಸುತ್ತೆ ನನಗೆ. ಮರ್ತಿದ್ದೀನಿ ಅಮೌಂಟನ್ನು ಮಾಡ್ತಿದ್ದೀನಿ, ನನಗೆ ಒಂದು ಚೆನ್ನಾಗಿ ದೊಡ್ಡ ಅಮೌಂಟೇ ಉಳ್ಕೊಂಡಿತ್ತು. ಅದಾದಮೇಲೆ ಯಾವುದೊಂದು ಟೂರ್ ಪ್ರೋಗ್ರಾಮನ್ನು ಬಂತು. ಐ ಥಿಂಕ್ ನಂದಿಕಾರ್ ಫೆಸ್ಟಿವಲ್ ಕಲ್ಕಟ್ಟಾಗೆ ಅಂತ ಅನಿಸುತ್ತೆ ನನಗೆ. ಅದು ಮರ್ತಿದ್ದೀನಿ ಯಾವಾಗ ಅಂದ್ಬಿಟ್ಟು, ಸ್ವಲ್ಪ ಮರುವು ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಅದನ್ನು. ಹಂಗಾಗಿ ಏನಾಯಿತು, ಇದನ್ನು ಏನು ಮಾಡೋದು ಯೋಚನೆ ಮಾಡಿದ್ವಿ. ಅವಾಗೆಲ್ಲ ಕಿಟ್ಟಿ ಅವ್ರೆಲ್ಲನೂ ಒಂದು ಸಾಲ ಕೊಡು, 2 ಸಾಲ ಕೊಡು, ಅವ್ರು ಕೊಡು, ಇವ್ರು ಕೊಡು ಅಂತೆಲ್ಲ ಕೇಳ್ಕೊಂಡ್ಬಿಟ್ರೆ ನಾನು ಯಾವ್ದಕ್ಕೆ ಸುಮ್ಮನೆ ನಮ್ಮದೇ ದುಡ್ಡು ಇಲ್ಲ ಯಾಕೆ ಮಾಡಬಾರ್ದು. ನಾನು ಎಲ್ಲಿದೆ ನೀವು ಕೇಳಿ ನೋಡ್ಬೇಕು, ನೀವು ನೋಡ್ತಾ ನಾನು ಮಾಡೋಕ್ಕಾಗುತ್ತೆ ಅಂತ ಹೇಗೆ ಅಂತ ಆಮೇಲೆ ಹೇಳಿದೆ, ಈ ಥರ ಬ್ಯಾಂಕಲ್ಲಿ ಇತ್ತು, ನಿಮಗೆ ಈ ಥರ ಒಂದು 10-12 ಸಾವಿರ ನನಗೆ ಅಮೌಂಟ್ ಮಾಡ್ತಿದ್ದೀನಿ, ಅದನ್ನು ಇದು ಇಷ್ಟೇ ಬೇಕಾದ್ರೆ ಇದು ಮಾಡಿಕೊಡ್ಬೋದು ಅಂತಂದೆ. ಅದೆಷ್ಟಾಗ್ತಿತ್ತು ಅಂದರೆ ಆಗಿನ ಕಾಲದಲ್ಲಿ ಸಿಂಗಲ್ ಫೇರ್ ಡಬಲ್ ಜೇರಿ ಕೊಡ್ತಾ ಇದ್ರು ಟ್ರೈನಲ್ಲಿ. ಆ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೂಪ್ ಪೂರ್ತಿ ಸಿಂಗಲ್ ಫೇರ್ ಡಬಲ್ ಜೇರಿ ಆಗೋಷ್ಟು ದುಡ್ಡು ಉಳಿದಿತ್ತಲ್ಲಿ. ಅದು ಕೊಟ್ಟಾಗ ಏನಾಯ್ತು ಅಂದರೆ ಅದು ತುಂಬ ಚೆನ್ನಾಗಿ ನಡೀತು, ಆರಾಮಾಗಿ ಹೋದ್ವಿ ಎಲ್ಲ. ಬೇರೆ ಅಷ್ಟೊಂದು ಸ್ವಲ್ಪ ಅಡ್ವಾನ್ಸ್ ದುಡ್ಡು ಬಂತು, ಇದು ಬಂತು. ಆಮೇಲೆ ನಮ್ಗೆ ಅವಾಗ ಎಲ್ಲ ವಾಟ್ ಎವರ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದೆಲ್ಲ ಸಾಲ್ವ್ ಆಗ್ಬಿಟ್ಟು
ಕ್ಲೀನಾಗಿ ಹೋದ್ವಿ, ಅಲ್ಲಿ ಖುಷಿಯಾಗಿ ನಾಟಕ ಎಲ್ಲ ಮಾಡಿದ್ವಿ. ಜೋಕುಮಾರ್ ಸ್ವಾಮಿ ಅಲ್ಲಿ ಇದ್ದಿದ್ದು ಕೂಡ ಬಂದ್ವಿ, ಎಲ್ಲ ಮಾಡಿದ್ವಿ. ಆವಾಗ ಎಲ್ಲರೂ ಅಪ್ರಿಷಿಯೇಟ್ ಮಾಡಿ, ನೋಡಿದ್ಯಾ ಬದ್ರಿ ನೀನು ಇದಕ್ಕಾಗಿದ್ದಕ್ಕೆ ಏನು ಟ್ರೆಷರ್ ಆಗಿದ್ದಕ್ಕೆ ಇದೆಲ್ಲ ಮಾಡೋಕ್ಕಾಯ್ತು, ಕಂಟಿನ್ಯೂ ಮಾಡಬೇಕು ಇನ್ನು ಅಂತಂದು. ಆ ಟೈಮಲ್ಲಿ ಏನಾಯ್ತು, ನನಗೆ ಪ್ರಮೋಷನ್ ಕೊಟ್ಟು ಕ್ಯಾಶ್ ಇನ್ಚಾರ್ಜ್ ಅಂತ ನಾವು ಕೊಟ್ಟರು. ಆ ಟೈಮಲ್ಲಿ ತಿರ್ಗಾ ನನಗೆ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಅಲ್ಲಿ ಮಾಡಿ ಅಲ್ಲೂ ಎಷ್ಟು ತನಕ ಲೇಟ್ ಆಗ್ತಿತ್ತು, ಅಥವಾ ಕ್ಯಾಶ್ ಮುಗ್ತಿರಲಿಲ್ಲ, ಅದಾಗ್ತಿರಲಿಲ್ಲ. ಯಾಕೆಂದ್ರೆ ನನ್ನ ಕೈ ಕೆಳಗೆ ಒಂದು 4 ಜನ ಕ್ಯಾಶರ್ಸ್ ಇದ್ದರು, ಅವ್ರದ್ದೆಲ್ಲ ಟ್ಯಾಲಿ ಆಗೋ ತನಕ ನಾನು ಕ್ಲೋಸ್ ಮಾಡೋಕ್ಕಾಗ್ತಿರಲಿಲ್ಲ. ಕ್ಯಾಶ್ ಕೀಸ್ ಎಲ್ಲ ಅದಿರ್ತಿತ್ತು. ಹಾಗಾಗಿ ಏನಾದ್ರು ಯೂಸ್ ಮಾಡಿದೆ, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಆ ಟೈಮಲ್ಲಿ ಸ್ವಲ್ಪ ಬೆನಕಕ್ಕೆ ಸ್ವಲ್ಪ ನಾನು ದೂರ ಸರ್ದೇನೋ ಅಂತ ಅನಿಸುತ್ತೆ, ತುಂಬ ಅಂತ ಇಲ್ಲ, ಸ್ವಲ್ಪ ದೂರ ಸರ್ದೇನೋ ಅಂತ ಅನಿಸುತ್ತೆ. ಹಾಗೆಯೇ ಸ್ವಲ್ಪ ಬೆಳೆದಾಗ ಬೇರೆ ತೊಗೊಂಡ್ರು, ಟೇಕ್ ಓವರ್ ಅದು ಇದು ಮಾಡಿಕೊಂಡು ನಡ್ಕೊಂಡು ಹೋಯ್ತು. ಹಾಗೆಯೇ ಕಾರಂತರ ಒಡನಾಟದ ಬಗ್ಗೆ ಹೇಳಬೇಕು ಅಂತಂದರೆ ಒಂಥರ ನಿಜಕ್ಕೂ ತುಂಬ ಸ್ನೇಹಜೀವಿ, ಒಂಥರ ಏನು ಹೇಳ್ಬೋದ, ಒಂಥರ ಸ್ಟ್ರಿಕ್ಟ್ ಅಂತ ಅನಿಸ್ತು ಮುಖದಲ್ಲಿ. ಆದರೆ ಅವ್ರು ಎಷ್ಟು ಖುಷಿಯಾಗಿ ಎಲ್ಲ ಮಾತಾಡ್ತಿದ್ರು ಅಂತಂದರೆ ಅದನ್ನು ತುಂಬ ಜನರಲ್ ತಗೊಳ್ಳೋದು ಮಾಡ್ತಿದ್ರು. ಅವ್ರು ಹೇಳ್ತಿದ್ರು, ಬೆನಕ ಒಂದು ತಂಡ ಅಲ್ಲ, ಅದು ಫ್ಯಾಮಿಲಿ, ಅಂದರೆ ಸಂಸಾರ ಆ ಥರ ಹಾಗಂತಿದ್ರು. ಹಂಗಾಗ್ಬಿಟ್ಟೆ ಆಯಿತು ಅಂದರೆ ನಾನು ಸಂಸಾರಸ್ಥನಾಗಿ ನನ್ನ ಹೆಂಡ್ತಿನ ಮದುವೆ ಮಾಡಿಕೊಂಡು ಅವತ್ತು ಅದೊಂದು ರಿಹರ್ಸಲ್ ನಡೀತಿತ್ತು. ನಿಮಗೆ ನೆನಪು ಬರ್ತಾ ಇಲ್ಲ, ಅದು ಪ್ರಾಬ್ಲಿ ತದ್ರೂಪಿನೇ ಇರ್ಬೋದು ಅಂತ ಅನ್ಕೋತೀನಿ, ನನಗೆ ಬರ್ತಾ ಇಲ್ಲ. ಆದಾಗ ಏನಾಯ್ತಂದರೆ ನಾನು ಹೆಂಡ್ತಿನ ಕರ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ಮೆಸ್ರೆ ನನ್ನ ಹೆಂಡತಿ ಡಾಕ್ಟರ್ ಮಂಜುಳಾ ಅಂತಂದೆ. ಎಲ್ಲ ನೋಡಿದ್ರೆ ಸುಮ್ಮನೆ ಒಂದು ನಿಮಿಷ ಏನೂ ಮಾತಾಡಲಿಲ್ಲ. ಏನೋ ಬಾಂಬ್ ಹಾಕ್ತಾರೆ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೆ. ನೋಡ್ಬಿಟ್ಟು ಸರಿ ಹಾಸ್ಕೊಂಡ್ಬಿಟ್ಟಿದ್ದೆ, ಪರವಾಗಿಲ್ಲ ಅಂದರೆ ಮೆಸ್ರೆ ಅಂದೆ, ನಿನ್ನ ಸರಿಯಾಗಿ ಕರೆಕ್ಟಾಗಿದೆ ಬಿಡು ಅವನಿಗೆ ಅಂದರು. ಹಿಂಗೆ ಹೇಳಿದ್ರು. ಆಮೇಲೆ ಒಂದು ನಿಮಿಷ ಬಿಟ್ಟು ಅವ್ರು ಹೇಳಿದ್ರು, ಹೊಸ ಸಂಸಾರ ಬಂತಂತ ಹಳೆ ಸಂಸಾರ ಮರಿಬಾರ್ದು ಅಂದರು. ಅಂದರೆ ಮೆಸ್ರೆ ಅಂತಂದೆ, ನೀನು ಹೆಂಡ್ತಿನ ಕಡ್ಕೊಂಡು ಮದುವೆ ಮಾಡ್ಕೊಂಡೆ ಅಂದರೆ ಬೆನಕ ಬಿಡಬಾರ್ದು, ನೀನು ಬೆನಕ ಸಂಸಾರ ಅದನ್ನು ಬಿಡಬಾರ್ದು ನೀನು ಅಂತಂದು. ಆಯಿತು ಮೆಸ್ರೆ, ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಹಾಗೆ ಅಂತ ಹೇಳಿದೆ ನಾನು. ಹಾಗೆ ಆಯಿತು, ಒಂದು ಕೆಲಸ ಮಾಡು, ನಿನ್ನ ಸಂಸಾರ ಬಿಡು ನಾನು ಹೇಳಲ್ಲ, ಸಂಸಾರ ನೋಡ್ಕೊ, ಹಾಗೆ ಬೆನಕದನ್ನು ಅಷ್ಟೇ ಈಕ್ವಲ್ ಆಗಿ ಇಟ್ಕೊಂಡು ನಿನ್ನ ಸಂಸಾರ ಅಂತ ನೀನು ನಡೆಸ್ಕೊಂಡು ಹೋಗು, ನಿಜಕ್ಕೆ ಚೆನ್ನಾಗಿರುತ್ತೆ ಹಾಗೆ ಅಂತ ಹೇಳಿದ್ರು. ಹಾಗೆಯೇ ಅದೇ ಥರ ಆ ಟೈಮಲ್ಲೇ ಒಂದು ರಿಹರ್ಸಲ್ ಎಲ್ಲ ಮಾಡಿದ್ವಿ. ಲೇಟ್ ಆಯಿತು, ಒಂದು ಸ್ವಲ್ಪ ಒಂದು 10-11 ಗಂಟೆ ಆಗಿರಬೇಕು ಅಂತ ಕಾಣಿಸ್ತು. ಅವಾಗ ಅಷ್ಟೊತ್ತಿಗೆ ಮೇಲೆ ಅವ್ರ ಮನೆಗೆ ಬಿಡೋದಕ್ಕೆ ಆಟೋಸ್ ಯಾವುದು ಸಿಗಲಿಲ್ಲ, ಯಾರಿಗೂ ಕಾರುಗಳು ಅವ್ರಿಗೂ ಯಾರು ಇರಲಿಲ್ಲ ಆ ಟೈಮ್ಸು. ನಾವಿನ್ನೂ ಸೇವಾಸ್ತಿತ್ತು ಈ ಟೈಮದು. ಯಾಕೆಂದರೆ ಆ ಥರದ್ದು ಕಾರುಗಳು ಅದು ಇರಲಿಲ್ಲ. ನನ್ನ ಹತ್ರ ಮೋಟರ್ ಬೈಕ್ ಇತ್ತು. ನಾನು ಹೇಳಿದೆ ಅವಾಗ, ಬೆಸ್ಟ್ ನೀವೇನು ಅಂದ್ಕೊಳ್ಳೋದಂದ್ರೆ ಕರ್ಕೊಂಡು ಬಿಡ್ತೀನಿ ನಾನು ನಿಮ್ಮ ಮನೆಗೆ ಅಂತಂದೆ. ಆಮೇಲೆ ನಿನ್ನ ಮೋಟರ್ ಬೈಕ್ ಎಳ್ಕೊಂಡು ಹೋಗೋತ ನನ್ನ ಅಂದರು. ನಿಮ್ಮನ್ನ ಹೇಳ್ಕೊಂಡು ಹೋಗಲ್ಲ, ಕೂಡ್ಸ್ಕೊಂಡು ಹೋಗುತ್ತೆ ಅಂತಂದೆ ನಾನು. ಹೌದಾ, ಸರಿ ಹಾಗಾದ್ರೆ ಹೋಗೋಣ ನಡಿ. ಮೇಸ್ಟ್ರೆ ಪರವಾಗಿಲ್ವಾ, ಹಾಗೆ ಏನು ಹಂಗಂತಿದ್ಯಾ, ಕರ್ಕೊಂಡು ಹೋಗುತ್ತಾನೆ ಅದು, ಕರ್ಕೊಂಡು ಹೋಗಿ ಸಾಕು ನಡಿ, ಅದು ಮನೆ ತಲುಪಬೇಕಷ್ಟೇ. ಅದು ನೀನು ಕಾರಲ್ಲಿ ಹೋದ್ರು ಒಂದೇ ತಲುಪೋದೇ, ಮೋಟರ್ ಬೈಕಲ್ಲಿ ಹೋದ್ರು ಒಂದೇ, ಆಟೋಲ್ ಹೋದ್ರು ತಲುಪೋದಾಯ್ತಲ್ವಾ. ಸರಿ ಅಂದ್ಬಿಟ್ಟು ಹಾಗೆ ಕರ್ಕೊಂಡು ಹೋದಾಗ ಅಲ್ಲಿ ಎಳೆ ತಿರ್ಕೋ ಬಂದು ಹೇಳಕ್ಕೆ, ಮೇಸ್ಟ್ರೆ ನೀವೇನು ಹೇಳಬೇಡಿ, ನಿಮ್ಮ ಮನೆ ಚೆನ್ನಾಗಿ ಗೊತ್ತು ನನಗೆ, ನೀನು ಕರ್ಕೊಂಡು ಬಿಡ್ತೀನಿ ನಿಮಗೆ ಅಂತ. ಅಷ್ಟಿದ್ರೆ ಸಾಕು ಬಿಡು, ನಾನು ಕೂತ್ಕೊಂಡ್ಬಿಡ್ತೀನಿ, ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಡ್ತೀನಿ, ನೀನು ಹೆಂಗೆ ಕರ್ಕೊಂಡು ಹೋಗಿ ಎಲ್ಲರೂ ಬೀಳಿಸ್ಬೇಡ ಅಂತೆ. ಆಯಿತು ಮೇಸ್ಟ್ರೆ ಬಿಟ್ಟು ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದ ತಕ್ಷಣ ಪ್ರೇಮನ್ ಕರ್ಬಿಟ್ಟು, ಪ್ರೇಮ ನೋಡು ನೀವು ಹುಡುಗ ಇವನು ತಂದ್ಕೊಳ್ಳಿ, ನನಗೆ ಕರ್ಕೊಂಡು ಬಿಟ್ಟಿದ್ದಾನೆ, ಕಾಫಿ ಕೊಡು ಅಂದರು. ಸರಿ ಮೇಸ್ಟ್ರೆ ಗೊತ್ತಾದ್ಮೇಲೆ, ಏನು ನನಗೆ ಕಾಫಿ ಕುಡ್ದೋಗ್ಬೇಕಷ್ಟೇ ನೀನೇ ಅಂತ. ಆಯಿತು ಮೇಸ್ಟ್ರೆ ಅಂತ ಹೇಳ್ತೆ. ಪ್ರೇಮಕಾರದ ಕಾಫಿ ತಂದುಕೊಟ್ರು, ಕಾಫಿ ಕೊಟ್ಟರು, ಕುಡಿದೆ, ಎಲ್ಲ ಮಾಡ್ಕೊಂಡು ಹೋದೆ. ಅದನ್ನು ಆಮೇಲೂ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು, ಬಂತ ಎಷ್ಟು ಆರಾಮಾಗಿ ಕರ್ಕೊಂಡು ಬಿಟ್ಟಾಗುತ್ತಾ ನನಗೆ ಅಂತ. ಮುಂದೆ 2-3 ಸಲ ಸುಮಾರು ಹೇಳ್ತಾ ಇದ್ರು. ಆಮೇಲೆ ಇನ್ನೊಮ್ಮೆ ಚಾನ್ಸ್ ಸಿಕ್ಕರೆ ಕರ್ಕೊಂಡು ಬಿಡ್ಬೇಕಪ್ಪ ನೀನು ಅಂತ ಹೇಳಿದ್ರು. ಆಯಿತು ಗ್ಯಾರಂಟಿ ಬಿಡ್ತೀನಿ ಬೆಸ್ಟ್ ಅಂತ ಅಂದ್ಬಿಟ್ಟಂತೆ. ಆಮೇಲೆ ಅವ್ರು ಸ್ವಲ್ಪ ಹುಷಾರಿತ್ತು. ಕರ್ಕಪ್ಪದಾಗ ಏನಾಯ್ತು ಅಂದರೆ, ಆ ಟೈಮಲ್ಲೇ ಪ್ರೇಮಕಾರಂತರು ನಕ್ಕಳ ರಾಜಕುಮಾರಿ ಅಂತ ಒಂದು ನಾಟಕ ಮಾಡಿಸ್ತಾರೆ. ಅದು ಬೆನಕ ಮಕ್ಕಳ ನಾಟಕ ಕೇಂದ್ರ ಅಂತ ಒಂದು ಮಾಡ್ಕೊಂಡಿದ್ರು, ಅವರು ಅದನ್ನು ಮಾಡ್ತಿದ್ರು. ಅವಾಗ ಮಾಡ್ತಾಯಿದ್ರು. ಅವಾಗ ಮಾಡಿದಾಗ ಕಾರಂತ ಕೇಳಿದ್ರು, ಈಗ ನಿಮ್ಮ ಸ್ವಲ್ಪ ಯಾಕೆ ಅವ್ನಿಗೆ ಹೆಲ್ಪ್ ಮಾಡ್ಬೋದು ಪ್ರೇಮಗೆ ಅಂತ. ಏನು ಮೇಸ್ಟ್ರೆ ಏನು ಮಾಡಬೇಕು ಅಂತ ನೋಡಿ, ಅದು ಪ್ರೊಡಕ್ಷನ್ಗೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು, ಏನೋ ಅನುಕೂಲ ಆಗ್ಬೋದು ಸ್ವಲ್ಪ ನೋಡ್ಬೋದು. ಆಯಿತು ಮೇಸ್ಟ್ರೆ ಮಾಡ್ತೀನಿ, ನೋಡೋಣ, ಆದಷ್ಟು ನನ್ನ ಕೈ ಮಾಡ್ತೀನಿ, ನನಗೂ ಈ ಥರ ರಿಸ್ಟ್ರಿಕ್ಷನ್ಸ್ ಇದೆ ಹಾಗೆ ಅಂತ. ಇಲ್ಲ ಅದು ನೋಡಿಕೊಂಡು ಮಾಡು, ತುಂಬ ಇದನ್ನಂತ ಮಾಡ್ಕೊಬೇಡ, ಮಾಡಿಕೊಡು ಅಂತ. ಆಯಿತು ಮೇಸ್ಟ್ರೆ ಅಂತ. ಅದಾದಮೇಲೆ ಹೆಂಗಾಯ್ತು ಅಂದರೆ ಒಂಥರ ಇನ್ವಾಲ್ವ್ ಆಗಲೇಬೇಕಾಯ್ತು, ತುಂಬಾ ಇನ್ವಾಲ್ವ್ ಆಗಬೇಕು ಅಂತ. ಪೂರ್ತಿ ಸ್ಟೇಜ್ ಮಾಡಬೇಕಾಯ್ತು, ಬ್ಯಾಕ್ ಸೈಡ್ ಮಾಡಬೇಕಾಯ್ತು, ಮತ್ತು ಇದು ಮಾಡಬೇಕಾಯ್ತು, ಲೈಟಿಂಗು ಎಲ್ಲ ನಾನೇ ಮಾಡಬೇಕಾಯ್ತು. ಆಯಿತು ಮಾಡೋಣ, ಒಂದು ಖುಷಿಯಾಗಿ ಮಾಡೋಣ ಅಂತ ಮಾಡಿದೆ. ಅದು ಒಂಥರ ಸಕ್ಸಸ್ಫುಲ್ ಆಯಿತು.
ಅದಾದಮೇಲೆ ಅದನ್ನೇ ಸಿನಿಮಾ ಮಾಡಿದ್ರು ಪ್ರೇಮಕಾಂತ್. ಆ ಟೈಮಲ್ಲಿ ತುಂಬ ಹೇಳಿದ್ರು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಪ್ಪ ಅಂತಂದ್ಬಿಟ್ಟು. ನನಗೆ ಆ ಟೈಮಲ್ಲಿ ನನಗೆ ಬೇಕಾದಷ್ಟು ಬ್ಯಾಂಕಿನ ತೊಂದರೆಗಳಿಂದ ನಾನು ರಜೆಗಳು ಹಾಕಿ ಕಷ್ಟ ಆಗಲಿಲ್ಲ ಆಯಿತು. ಹಂಗಾಗಿ ಏನಾಯಿತು, ನಾನು ಜೊತೆಗೇನಾಯಿತು ನನಗೆ ಆಮೇಲೆ ಮೌಂಟೇನಿಯರ್ ಬೇರೆ. ಸೊ ಅದಕ್ಕೂ ಜಾಗ ಮಾಡ್ಕೊಂಡು ಇದಕ್ಕೂ ಜಾಗ ಮಾಡ್ಕೊಬೇಕಾಯ್ತು. ನಾನು ಬೆಟ್ಟಗಳಿಗೆ ಹೋಗ್ಬೇಕಾದ್ರೆ ನನ್ನ ಇಂಡಿಯನ್ ಟೀಮ್ ಜೊತೆಲಿ ಬೇರೆ ಹೋಗ್ಬೇಕಾಯ್ತು ಆ ಟೈಮಲ್ಲಿ. ಇಂಡಿಯನ್ ಟೀಮ್ನಲ್ಲಿ ಮೌಂಟ್ ಕಾಮೆಟ್ ಅಂತ ಯಾವುದೊಂದು 3rd highest peak in Indian Himalayas, ಅದನ್ನು ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಇದು ಬಂದಿದ್ದಾಗ ನನಗೆ ಇದೊಂದು ಅದು ದೊಡ್ಡದು ಅಂತ ಅನ್ನಿಸ್ತು ನನಗೆ. ನ್ಯಾಷನಲ್ ರೆಪ್ರೆಸೆಂಟ್ ಮಾಡ್ತಿರೋದು ಅಂತಂದಮೇಲೆ ಅದು ದೊಡ್ಡದು ಅಂತ ಸ್ವಲ್ಪ ಇದು ಬಿಟ್ಟು ನಾನು ಅದಕ್ಕೆ ಹೋದೆ. ಅದು ಮಾಡಿಕೊಂಡೆ, ಅದು ಸಕ್ಸಸ್ಫುಲ್ ಆಗಿ ಬಂದೆ. ಒಂಥರ ಕ್ಲೈಮ್ ಇದೆ, ನಾನು 3rd highest peak in Indian Himalayas ಕ್ಲೈಮ್ ಮಾಡಿದ್ದೀನಿ ಅಂತ. ಅದೇ ಥರ ಬೇಕಾದಷ್ಟು ಹಾಗೆ ಸುಮಾರು ಪೀಕ್ಗಳು ಹತ್ತಿದ್ದೆ ನಾನು. ಕಾಲನಾಗ್ ಆಗ್ಬೋದು ಅಥವಾ ಚಂದ್ರ ಪರ್ವತ ಆಗ್ಬೋದು, ಸಿ ವಿ 38 ಅಂತ ಒಂದು ಟಿಕೆಟ್ ಮಾಡಿದ್ವಿ, ಆಮೇಲೆ ಚಂದ್ರಭಾಗ ಅಂತ ಹೇಳ್ಬಿಟ್ಟು. ಹಾಗೆ ಆಮೇಲೆ ಗಂಗೋತ್ರಿ 132, ಆಮೇಲೆ ಸ್ಟೋಕ್ ಆಗ್ರಿ, ಹೀಗೆ ಸುಮಾರು ಪೀಕ್ಗಳಿಗೆ ನಾವು ಹತ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೂ ಜಾಗ ಮಾಡಿಕೊಂಡು ನಾಟಕಗಳು ಜಾಗ ಮಾಡಿಕೊಂಡು ಮಾಡಬೇಕಾಗ್ತಿತ್ತು. ಹಂಗಾಗ್ಬಿಟ್ಟು ಕೆಲವು ಕಡೆ ಸ್ವಲ್ಪ ನಾನು ಬೇಕಾಗೂ ಸ್ವಲ್ಪ ಪಾರ್ಶಿಯಾಲಿಟಿ ಕೊಟ್ಟು ಬಿಟ್ಟು ಮಾಡ್ಬೇಕಂತ ನಾನು ಅನಿಸ್ತಿತ್ತು. ಅದು ಆಲ್ಟರ್ನೇಟಿವ್ ಇರಲಿಲ್ಲ. ನನಗೆ ಎರಡೂ ಇದು ಇಂಪಾರ್ಟೆಂಟ್ ಆದ್ದರಿಂದ ನಾನು ಎರಡೂ ನಾಟ್ಕೊಂಡು ಹೋಗ್ತಾ ಮಾಡ್ಕೊಂಡು ಸುಂದರ ಒಂದು ನಾಟಕನೇ ಅಧ್ಯಕ್ಷನ ಮಾಡಿದೆ. ಯಾವುದಂದರೆ ಯಮರಂಜನೆ ಅಂತ ಒಂದು ತಮಿಳ್ ಪ್ಲೇನ ಕಂಪ್ಲೀಟ್ಲಿ ಹಿಲೇರಿಯಸ್ ಪ್ಲೇ ಅದು. ಅದನ್ನೇನು ಮಾಡಿದ್ರು, ಗೋಪಿ ಮತ್ತು ರಂಗಣಿ ಇಬ್ಬರು ಟ್ರಾನ್ಸ್ಲೇಟ್ ಮಾಡಿದ್ರು ಕನ್ನಡಕ್ಕೆ. ಅಂದರೆ ಆಲ್ಮೋಸ್ಟ್ ಕನ್ನಡ ನಾಟಕ ಹಂಗೆ ಇಟ್ಕೊಂಡು ಅದರದ್ದಾಗಲಿ ಡೈಲಾಗ್ ಇಟ್ಕೊಂಡು ಮಾಡಿದ್ರು. ಅದು ಮಾಡಿದಾಗ ಸುಂದರನೇ ಡೈರೆಕ್ಟ್ ಮಾಡಿದೆ ಅದನ್ನು. ಆ ಟೈಮಲ್ಲೂ ಅಷ್ಟೇ ಕೂಡ ನಾನೆಲ್ಲ ವರ್ಕ್ ಮಾಡ್ತೇನೆ ನೋಡ್ಬಿಟ್ಟು ಅವ್ನು ಗಲಾಟೆ ಸುಂದರ ಇದೆ ಮಾಡ್ದ, ನೀನೊಂದು ಆ್ಯಕ್ಟ್ ಮಾಡಿ ರೋಲ್ ಮಾಡಲೇಬೇಕು ಅಂತ. ಬೇಡಪ್ಪ ನಾನು ಮಾಡಲ್ಲ, ನಾನು ಸ್ಟೇಜಲ್ಲಿ ಬ್ಯಾಕ್ ಸ್ಟೇಜ್ ಇರ್ತೀನಿ, ಸೌಂಡ್ ನೋಡ್ಕೊತೀನಿ ಹಾಗೆ ಅಂತೆಲ್ಲ ಹೇಳಿದ್ರೆ ಕೇಳಲೇ ನಾನು. ಇಲ್ಲ ನೀನು ಸೌಂಡ್ ನೋಡಿಕೊಂಡು ನೀನು ಆ್ಯಕ್ಟ್ ಮಾಡಬೇಕು. ಬೇಡಪ್ಪ ನಾನು ಅಂಥದ್ದೆಲ್ಲ ಈಗ ಆ್ಯಕ್ಟಿಂಗ್ ಎಲ್ಲ ಬೇಡ ಕಣೋ ಅಂತ ತುಂಬ ಹೇಳಿದೆ. ಅಂದರೆ ಸುಂದರಂಗೆ ಹುಡುಗೊಂದು ಸ್ನೇಹಿತನ ಆದ್ದರಿಂದ ಹಂಗೆ ಹೇಳಿದೆ ಅವನಿಗೆ. ಇಲ್ಲ ಅವನು ಹೇಳ್ದ, ನೀನು ಬರ್ತಾ ಇದೆಯಾ ಸ್ಟೇಜ್ ಮೇಲೆ, ಹೆಂಗೋ ಬರ್ತಾ ಇದೆಯಾ, ನಾನು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತೀನಿ, ನೀನು ಬರ್ತಾ ಇದೆಯಾ ಅಂತ. ಬೇಡಪ್ಪ ಆಯಿತು ಅಂತಂದೆ. ಆಮೇಲೆ ಏನು ಮಾಡ್ದೆ, ಒಂದು ದಿವಸ ಒಂದು ಕ್ಯಾಮ್ರಾ ತೊಗೊಂಬರೋ ಅಂತ. ನಾನು ಸ್ವಲ್ಪ ಫೋಟೋಗ್ರಫಿ ಎಲ್ಲ ನಂಗೆ ಹಾಬಿ ತುಂಬಾ ಇದೆ. ಹಂಗಾಗ್ಬಿಟ್ಟು ಅದನ್ನು ನೋಡಿದ್ದು ಗೊತ್ತಿದ್ದ ಅವನಿಗೆ. ಅವನು ಕ್ಯಾಮ್ರಾ ತೊಗೊಂಬರೋ ನೀನು ತೊಗೊಂಡ್ಬಿಟ್ಟು ತೊಗೊಂಬ, ಈಗ ನೀನು ಕೆಲಸ ಮಾಡು, ಇದೆಲ್ಲ ಫೋಟೋಗ್ರಾಫಿ ಮಾಡು, ತೆಗಿ, ರಿಹರ್ಸಲ್ ಮಾಡ್ತಾ ಇದ್ದೆಲ್ಲ ಅದನ್ನ ಫೋಟೋ ತೆಗಿ ಅಂತ. ಆಯ್ತಪ್ಪ ನಾನು ತೆಗಿತೀನಿ ಅದೆಲ್ಲ ತೆಗೆದುಕೊಟ್ಟೆ. ಅದೇನು ಕಾಸ್ಟ್ಯೂಮ್ ಇರಲಿಲ್ಲ, ಬರೀ ಒಂದು ಮೂಮೆಂಟ್ಸ್ ಅದು ಮಾತ್ರ ಆಯಿತು. ಅದೆಲ್ಲ ತೆಗೆದೆ. ಬಂದ್ಬಿಟ್ಟು ನೋಡ್ಬಿಟ್ಟು ನೋಡಿದ್ಯಾ ಒಂದು ಕೆಲಸ ಮಾಡೋಣ, ಇದನ್ನೇ ಚೇಂಜ್ ಮಾಡ್ತಾರೆ. ಬೇಡ ಕಣ ನಾನು ಬರಲ್ಲ ಅಂತಂದರೆ ಕೇಳಲೇ ಇಲ್ಲ. ನೀನು ಬರ್ತಾ ಇದ್ದೀನಿ ಫೋಟೋಗ್ರಾಫರ್ ನೀನು ಮಾಡ್ತಾ ಇದೀಯ ಅಂತ. ಕೇಳೋಕೆ ಏನು ಮಾಡೋಕ್ಕಾಗಲ್ಲ, ಸ್ನೇಹಿತ ಅಷ್ಟು ಹೇಳಿದ್ಮೇಲೆ ಮಾಡಲೇಬೇಕಲ್ಲ. ಸರಿ ಅಂತ ಖುಷಿಯಾಗಿ ನಾನು ಮಾಡಿದೆ. ತುಂಬಾ ಖುಷಿ ಆಯಿತು ಆ್ಯಕ್ಚುಲಾಗಿ. ಆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಫೋಟೋಗ್ರಾಫ್ ತೆಗೆಯೋದಂತೆ ಇದಂತೆ ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಆಗಿತ್ತು, ಡಿಫ್ರೆಂಟ್ ವರ್ಷನ್ ಅದು. ಅದನ್ನು ಚೆನ್ನಾಗಿ ತೊಗೊಂಡು ಅದನ್ನು ತುಂಬಾ ಇನ್ಸಿಸ್ಟ್ ಮಾಡೋದು, ಅದು ಮಾಡಿದೆ. ಚೆನ್ನಾಗಾಯ್ತು, ಒಂಥರ ಚೆನ್ನಾಗಿ ಗೊತ್ತಾಯಿತು. ಜನಕ ನನಗೆ ಬ್ಯಾಕ್ ಸ್ಟೇಜಲ್ಲಿ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ಒಂಥರ ಕೆಲವು ಚಾಲೆಂಜಿಂಗು, ಕೆಲವು ಆಲ್ಮೋಸ್ಟ್ ಇಂಪಾಸಿಬಲ್ ಅಂತ ಇದನ್ನು ನಾನು ಕೈ ಮಾಡಿಸಿದ್ದೆ. ನನಗೆ ಅದನ್ನು ಹೇಳ್ಕೊಳ್ಳೇಬೇಕು, ತುಂಬಾ ಖುಷಿ ಬರುತ್ತೆ ಅಂತ ಅನಿಸುತ್ತೆ. ಆದಷ್ಟು ಕೆಲವನ್ನ ಹೇಳ್ಕೊತೀನಿ. ಶ್ರೀನಿವಾಸ್ ಪ್ರಭು ಹ್ಯಾಮ್ಲೆಟ್ ಮಾಡಿಸಿದ್ರು. ಅದು ಮಾಡಿದಾಗ ಏನಾಯ್ತು ಅಂದರೆ, ಅಲ್ಲಿ ಫುಲ್ ಕಲಾಕ್ಷೇತ್ರದಲ್ಲಿ ಪಿಟ್ಟೆಲ್ಲ ಡೌನ್ ಮಾಡಬೇಕು. ಆ ಡೌನ್ ಮಾಡಿದಾಗ ಅಲ್ಲಿ ಮೋಟಾರ್ ಇದೆ, ಮೋಟಾರ್ ಆನ್ ಮಾಡ್ತಾರೆ ಅಂತ ಕ್ಲೀನಾಗಿ ಒಂದು 5-10 ನಿಮಿಷ ಕೆಳಗೆ ಹೋಗೋದು. ಆವಾಗ ನಮ್ಗೆ ಒಂದು ಸಲ ನಮ್ಮ ಶೋ ಮಾಡುವಾಗ ಏನಾಯ್ತು ಅಂದರೆ, ಮೋಟಾರ್ ಕೆಟ್ಟೋಗ್ಬಿಟ್ಟು ಅವ್ನು ಕೆಳಗೆ ಇಳಿಸ್ಲೇಬೇಕು. ಯಾಕೆಂದರೆ ಅಲ್ಲಿ ಮ್ಯೂಸಿಕ್ ಬಿಟ್ಟು ಕೂತ್ಕೊಳ್ತಿತ್ತು ಮುಂದ್ಗಡೆ. ಆಮೇಲೆ ಅಲ್ಲಿ ಅಲ್ಲೊಂದು ಆ್ಯಕ್ಷನ್ಸ್ ಇದೆ, ಅಲ್ಲಿ ಮಲ್ಲಿಗೆ ನಾಗರಾಜು ಲೇವಿಗರ್ ಆ ಥರ ಇಂತಲ್ಲೇ ಬರ್ಡೆ ಅದೆಲ್ಲ ತೆಗೆಯುತ್ತೆ ಆ ಥರ ಇದೆ. ಅದನ್ನೆಲ್ಲ ಮಾಡಬೇಕು, ಅದನ್ನ ಇಳಿಸ್ಲೇಬೇಕು. ಹೆಂಗೆ ಇಳಿಸೋದು ನಂಗೆ ಯೋಚನೆ ಮಾಡಿ, ಏನೂ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಹಂಗೆ ಡೈರೆಕ್ಟಾಗಿ ಬಿಡೋದಿಲ್ಲ ಅದು. ಸೊ ಆಗ ಏನಾದರೂ ಬೆಲ್ಟ್ ಇತ್ತು, ಆ ಬೆಲ್ಟ್ ಅಂತ ಮೋಟರ್ಸ್ ಹೋಗೋದು ಅಷ್ಟು ತುಳಬೇಕು. ಅಂದರೆ 1000 RPM ಆದರೆ ಒಂದು ಅರ್ಧ 1 ಇಂಚನೇ ಕೆಳಗೋದು. ಸೊ ಅಂಥದ್ದು 1000 RPM ಒಂದು ಅರ್ಧ 6 ಅಡಿ 5 ಅಡಿ ಕೆಳಗೆ ಇರಬೇಕು ಇಳಿಸ್ಬೇಕು. ಲೆಕ್ಕಾಕೊಳ್ಳಿ ಎಷ್ಟು ಟೈಮ್ ಬೇಕು ಆತಂದು ನೀವು ಸರಿ ಎಳೆದು ಅವತ್ತು ಹೋಗ್ಬಿಟ್ಟು ಸುಮಾರು 10 ಗಂಟೆಗೆ ಶುರು ಮಾಡಿದ್ವಿ. 11-11:30 ಆದರೆ ಮುಗಿಲ್ಲ. ಎಳೆದು ಅಂತೂ ಭಾಳಷ್ಟು ಕಷ್ಟಪಟ್ಟು ಇದು ಕೆಳಗೆ ಇಳಿಸಿದ್ವಿ. ಇದನ್ನು ಇಳಿಸೋವಾಗ ಏನಾಯಿತು, ನನ್ನ ಅನ್ಬಿಟ್ಟು ಒಂಚೂರು ಸಿಕ್ಕಾಕೊಂಡು ಒಂದು ಉಗುರು ಆಯಿತು, ಇನ್ನೊಬ್ಬರಿಗೆ ಯಾರಿಗೂ ಒಂದು ಹಾಗೆ ಆಯಿತು. ಅಷ್ಟೆಲ್ಲ ಆದರೂ ಮಾಡಿದ್ವಿ, ಬಿಡಲಿಲ್ಲ. ಯಾಕೆಂದ್ರೆ ಒಂಥರ
ಮಾಡಬೇಕು ಅನ್ನೋ ಹುಮ್ಮಸ್ಸಿತ್ತು, ಮಾಡಲೇಬೇಕು ಅಂತದ್ದು. ಹಂಗಾಗ್ಬಿಟ್ಟು ಏನು ಮಾಡಿದ್ವಿ ಎಲ್ಲ ಕಷ್ಟಪಟ್ಟು ಮಾಡಿದ್ವಿ. ಆ ಶೋನು ತುಂಬ ಚೆನ್ನಾಗಿ ಬಂತು. ಅದರ ಫಿಲಿಯರ್ ರೋಲ್ ಆಗಲಿ ಅಥವಾ ಹ್ಯಾಮ್ಲೆಟ್ ರೋಲ್ ಆಗಲಿ ಏನು ಗ್ರೇಟಾಗಿ ಬಂತು. ಪ್ರಾಬಬ್ಲಿ ಶ್ರೀನಿವಾಸ್ ಪ್ರಭುನೂ ಅದನ್ನು ಮರೀಲಿಕ್ಕೆ ಅನಿಸುತ್ತೆ ಯಾಕೆಂದರೆ ದಟ್ ವಾಸ್ ಅದು ಹೌಸ್ಫುಲ್ ಶೋ. ಅದು ರೆಸ್ಪಾನ್ಸೇ ಡಿಫ್ರೆಂಟ್ ಅದು ಅಂತ ಕಷ್ಟಪಟ್ಟಿದ್ದಕ್ಕೂ ನಮ್ಗೆ ಅದಾಯ್ತಲ್ಲ ಅಂತ ಭಾಳ ಖುಷಿ ಆಯ್ತು. ಅದೇ ಥರ ನನಗೆ ಸಾಕಷ್ಟು ಚಾನ್ಸ್ಗಳು ಸಿಕ್ಕಿದೆ ನನಗೆ ಬೆನಕದಲ್ಲಿ ನಾನು ಸ್ಟೇಜಿಗೆ ಮಾಡೋದಕ್ಕೆ. ಈಗ ನಾವು ಇದರೊಳಗೆ ಚಿತ್ರದುರ್ಗದಲ್ಲಿ ಒಂದು ಸತ್ತವರ ನಾಟಕ ಮಾಡಿದ್ವಿ. ಅದು ಅಷ್ಟೇ ಒಂದು ಸಮುದಾಯ ಭವನ. ಆ ಸಮುದಾಯ ಭವನದಲ್ಲಿ ಒಂದು ಸ್ಟೇಜ್ ಮಾಡಿದ್ದಾರೆ. ಸ್ಟೇಜಲ್ಲಿ ನಮಗೇನಾಗಿದೆ ಒಂದೆರಡು ಮಧ್ಯ ಸೈಡಿಗೆ ಇಟ್ಟಿದ್ದಾರೆ ಅವರು, ಅಷ್ಟೇ ಇದ್ದಿದ್ದು. ಅದು ಬಿಟ್ಟು ಏನೂ ಇಲ್ಲ ಅಲ್ಲಿ ನಾವು ಇದು ಕಟ್ಟಬೇಕಾಯ್ತು, ಇದು ಏನೋ ಬೃಂದಾವನ ಕಟ್ಟಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಇದು ಮಾಡಿ ಏನಿಲ್ಲ. ಏನು ಮಾಡೋದಲ್ಲಿ ಸಾಕಷ್ಟು ಪ್ರಯತ್ನ ಪಟ್ವಿ. ಅಲ್ಲೇನು ಮಾಡಿದ್ವಿ, ಅಲ್ಲೊಂದಷ್ಟು ಚೂಳು ಇತ್ತು, ಅದೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ವಿ. ಅದ್ಮೇಲೆ ಒಂದು ಬ್ಲ್ಯಾಂಕ್ಸ್ ಇತ್ತು, ಅದನ್ನ ಕಟ್ಟಿದ್ವಿ, ಎಲ್ಲ ಮಾಡಿದ್ವಿ. ಅಂತೂ ಮಾಡಿದ್ವಿ. ಅದು ಅಷ್ಟೊಂದು ಅಂದರೆ ಲೈಟಿಂಗ್ ಅಂದರೆ ಆಲ್ಮೋಸ್ಟ್ ಜನರಲ್ ಲೈಟಿಂಗ್ ಥರ ಆಗ್ಬಿಟ್ಟು ಒಂದು 4 ಕ್ರಾಸ್ ಲೈಟ್ ಮಾಡಿಕೊಂಡು ಅದೇನೋ ಆಯಿತು, ಒಂದು ಶೋನ ಆಯಿತು, ಆಗೋಗ್ಬಿಡ್ತು. ಅದೇ ಥರ ಇನ್ನೊಂದು ಇದಕ್ಕೆ ಏನು ಮಾಡಿದ್ವಿ, ರೀಸೆಂಟಾಗಿ ಆಗಿತ್ತು ಕಾಣುತ್ತೆ, ಇಂಡಿಪೆಂಡೆನ್ಸ್ ಡೇ ಅವತ್ತಿನ ದಿವಸ ಗದಗದಲ್ಲಿ ಒಂದು ಜೋಕುಮಾರ್ ಸ್ವಾಮಿ ಶೋ ಮಾಡಬೇಕು ಅಂತ ಆಫರ್ ಬಂತು. ಅಂದರೆ ಒಳ್ಳೆ ಅಮೌಂಟು ಕೊಟ್ಟರು ನಮ್ಗೆ ಅದಕ್ಕೆ. ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಅದು KH ಪಾಟೀಲ್ದು ಅದು ಆರ್ಗನೈಸ್ ಮಾಡಿದ್ದು. ಸರಿ ಆಯಿತು ಅಂತ ಏನು ಮಾಡಿದ್ವಿ, ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಅಲ್ಲಿ ಹೋದಾಗ ಏನಾಯ್ತು, ಬೆಳಗ್ಗೆ ಹೋದ್ವಿ. ಹೋದಾಗ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಅದು ಸ್ಟೇಜ್ ನೋಡಿದ್ವಿ. ನಾನು ಸ್ಟೇಜ್ ನೋಡ್ಬಿಟ್ಟು ಏನು ಮಾಡೋದು ಯೋಚನೆ ಮಾಡಲಿ. ಅದಕ್ಕೆ ಮುಂಚೆನೇ ಅಂತಂದರೆ ಎಲ್ಲರೂ ಲಕ್ಕುಂಡಿಗೆ ಅದಕ್ಕೆಲ್ಲ ಹೋಗೋಣ, ಸುತ್ತಮುತ್ತಲೇ ಅಲ್ವಾ, ಲಕ್ಕುಂಡಿಗೆ ಎಲ್ಲ ಹೋಗೋಣ ಅಂತೆಲ್ಲ ಹೋದ್ವಿ. ಎಲ್ಲ ಹೋದ್ವಿ, ಎಲ್ಲ ಹೋಗಿ ಎಲ್ಲ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದು ಸ್ಟೇಜ್ ನೋಡ್ತಂದ್ರೆ ಒಂದು ನಿಮಿಷ ಏನಪ್ಪ ಮಾಡೋದು ಅನ್ಸ್ಬಿಟ್ಟು. ಯಾಕಂದ್ರೆ ಏನೂ ಇಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಏನು ಮಾಡಬೇಕು, ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಲ್ಲ ಆಯಿತು, ಏನೋ ಮಾಡೋಣ ಆಗಿಂತ ಅಂದ್ಕೊಂಡು ಆಮೇಲೆ ಊಟಕ್ಕೆಲ್ಲ ಹೋಗ್ಬೇಕಾಯ್ತು. ಬರೋಣ ಹಿಡಿದ ನಾವೆಲ್ಲ ಊಟಕ್ಕೆ ಹೋಗ್ತೀವಿ, ನಾವು ಬದಲಿ ಸ್ವಲ್ಪ ಸ್ಟೇಜ್ ಮಾಡಬೇಡ ಅಂತಂದ. ನಾನು ಯೋಚನೆ ಮಾಡಿದೆ, ಏನು ಮಾಡಲಿ, ಹೆಂಗೆ ಮಾಡೋದು. ನಾನೊಬ್ಬನು ಕೂತ್ಕೊಂಡು ಏನು ಮಾಡಲ್ಲ. ಆಮೇಲೆ ಇನ್ನೊಂದು ಬೇಕಪ್ಪ ಯಾರು ಮಾಡ್ಕೊಡ್ತೀನಿ, ಮಾಡ್ಬೋದು, ಟ್ರೈ ಮಾಡ್ತೀನಿ ಅಂತಂದೆ. ಅದಕ್ಕೆ ನಂಜಪ್ಪನ ಮತ್ತು ಯದುರಾಜ್ ಅಂತ ಅಂದ್ಬಿಟ್ಟು ಆಮೇಲೆ ಇನ್ಯಾರು 4 ಜನ 4 ಜನ ಇದ್ವಿ ಅಷ್ಟೇ. ಅಲ್ಲಿ ಇದ್ವಿ ನಾವು. ಆವಾಗ ಯೋಚನೆ ಮಾಡಿ ಅಲ್ಲಿ ನೋಡ್ಕೊಂಡ್ರೆ ನಾನು ಕೇಳಿದೆ, ಫಸ್ಟು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಪ್ಪ. ಅದು ಪ್ಲ್ಯಾಟ್ಫಾರ್ಮ್ ಒಂದು ಸಿಗಲಿಲ್ಲ. ಯಾವುದೋ ಒಂದು ದೊಡ್ಡ 2 ಟೇಬಲ್ಸ್ ಇತ್ತು. ಏನು ಮಾಡಿದೆ, ಒಂದು ಕೆಲಸ ಮಾಡಿದೆ, ಆ ಟೇಬಲ್ನ ಎಳ್ಕೊಂಡು ಬಂದು ಕಷ್ಟಪಟ್ಟು ಅದು ಹಾಕಿದ್ರೆ ಅದನ್ನೆಲ್ಲ ಅಲ್ಲೇನೂ ಮಾಡಿದ್ವಿ. ಅದಾದ್ಮೇಲೆ ಸೈಡ್ವಿಂಗ್ ಯಾವುದೂ ಇಲ್ಲ. ಏನು ಮಾಡಬೇಕು, ಬರೀ ಓಪನ್ ಮಾಡೋಕ್ಕಾಗತ್ತ. ಆಗ ಏನು ಮಾಡೋದು ಅಂತ ಯೋಚನೆ ಮಾಡ್ತೀವಿ, ಭಾಳ ಯೋಚನೆ ಮಾಡೋದು. ಆಮೇಲೆ ಎಲ್ಲ ಕೇಳಿದೆ ಅವ್ರನ್ನೇನು, ನನಗೆ ಒಂದು 3-4 ಕರ್ಟನ್ ಬೇಕಪ್ಪ ನನಗೆ. ಅವ್ರೇನು ಮಾಡಿದ್ರು, ಒಂದು ದೊಡ್ಡ ಕರ್ಟನ್ ಹಿಂದೆ ಕೊಟ್ಬಿಟ್ರು. ಅಂದರೆ ಹಿಂದಕ್ಕಾಯಿತು. ಆ ಸೈಡಿಗೆ ಕ್ಲೋಸ್ ಮಾಡೋಕ್ಕೆ ಏನೂ ಇಲ್ಲ ನನಗೆ. ಏನು ಮಾಡೋದು, ಅಲ್ಲಿ ನೋಡ್ಕೊಂಡು ಒಂದಷ್ಟು ಪೀಸ್ಗಳು ಬಿದ್ದಿತ್ತು, ಕರ್ಟನ್ಗಳೆಲ್ಲ ಪೀಸ್ಗಳು. ಅಂದರೆ ಒಂದೊಂದು 3 ಅಡಿ ಬೈ ಒಂದು ದೊಡ್ಡ ಲೆಂತು ಬಿದ್ದಿರ್ತಾರೆ. ಏನು ಮಾಡೋದು ಯೋಚನೆ ಮಾಡ್ತೀವಿ. ಎಲ್ಲ ನೋಡಿದೆ, ಎಲ್ಲ ಹುಡ್ಕೊಂಡು ನೋಡ್తుంಡ್ರೆ ಸುಮಾರು ಅದ್ರ ಉದ್ದ ಎಷ್ಟಿತ್ತು ಅಂದರೆ ಆ ಸ್ಟೇಜಿನ ಸ್ಟಾರ್ಟಿಂಗಿಂದ ಎಂಡ್ ಬರೋಷ್ಟು ಇತ್ತು. ಅದಕ್ಕೆ ಸ್ವಲ್ಪ ಸಾಕಷ್ಟು ಇತ್ತು. ಅದಕ್ಕೆ ಏನು ಮಾಡಿ ಸರಿ ನೋಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಅದನ್ನು ಫುಲ್ ಮೇಲ್ಗಡೆ ಒಂದು ಫುಲ್ ತಂತಿ ಕಟ್ಟಿದೆ, ಆ ಕಡೆಗೆ ಕಟ್ಟಿಸಿದೆ. ಕಟ್ಸ್ಬಿಟ್ಟು ಏನಾಯ್ತು, ಆಮೇಲೆ ಅದಕ್ಕಂತೂ ಒಂದು ಕಟ್ಟಿದೆ ಮೊದಲು. ಅದಾದಮೇಲೆ ಕೆಳಗಡೆ ಏನು ಮಾಡೋದು, ಕೆಳಗೆ ಇರಬೇಕಲ್ವಾ. ಸರಿ ಪೇಸ್ಗಳು ಹುಡ್ದೆ. ಅಲ್ಲಿ ನೋಡಿದ್ರೆ ಅಲ್ಲೆಂದು ಅಷ್ಟು ಬಿದ್ದಿತ್ತು. ಅದು ತೊಗೊಂಬಂದು ಅದನ್ನೆಲ್ಲ ಸ್ಟಿಚ್ ಮಾಡೋದು ಕೂತ್ಕೊಂಡು. ಸ್ಟಿಚ್ ಅಂದರೆ ಇದೆಲ್ಲ ಏನೋ ವೈರ್ ತೊಗೊಂಡು ಕಟ್ಕೊಂಡು ಬಂದು ಏನು ಮಾಡಿದ್ದು ಅಷ್ಟು ಹೊಡೆಸಟ್ಟಿದ್ದು ಬೈಂಡಿಂಗಲ್ಲಿ ಏನು ಒಂದು ಕಾಲದ್ದು ಅದು ಸೇರಿ ಇರೋದು. ಹೀಗೆ ಉದ್ದಕ್ಕೂ ಪ್ರತಿಯೊಂದು ಕಟ್ಕೊಂಡು ಬಂದು ಅಂತೂ ಒಂದು ಕೆಳಗೆ ಇಳಿಸಿದೆ. ನೋಡ್ಕೊಂಡ್ರೆ ಪರವಾಗಿಲ್ಲ, ಸರಿಯಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಡೋದು ಹೇಗೆ, ಅದು ತಿರ್ಗಪ್ಪ ಯೋಚನೆ ಆಯ್ತು ನನಗೆ. ಸೊ ಅದು ಕಟ್ಟಿದ್ದೇನೆ ಮಾಡಿ ಸ್ವಲ್ಪ ಒಳಗೆ ತಿಳಿಸ್ಬಿಟ್ಟು ಅಲ್ಲಿಂದ ಅದನ್ನು ಸ್ವಲ್ಪ ಟರ್ನ್ ಮಾಡಿದ್ದೀವಿ ಏನಾಯ್ತು, ಅದು ಅಲ್ಲಿಗೊಂದು ಇದಿತ್ತು, ಅಲ್ಲಿಂದ ಎಂಟ್ರಿ ಸೇವ್ ಮಾಡ್ತು. ಹಾಗಾಯಿತು. ನಾವು ಇದೇ ಕಡೆ ಇನ್ನೊಂದು ಕಡೆ ಹಾಗೆ ಮಾಡಿದ್ವಿ. ಆಮೇಲೆ ಮೇಲೆ ಮುಂದ್ಗಡೆ ಸ್ಟೇಜ್ ಫ್ರಂಟ್ ಬರೋಕೆ ಏನು ಮಾಡಿದೆ, ಅದು ನೋಡ್ತಾ ಇದ್ದೆ ಅಲ್ಲಿ ಇದಿತ್ತು, ಇನ್ನೊಂದು ಕರ್ಟನ್ ಯಾವುದು ಇದು ಹಾಕಿದ್ರು. ಆ ಕರ್ಟನ್ 2 ಹಾಗೆ ಇಳಿಬಿಟ್ಟೆ ಕ್ಲೀನಾಗಿ ಬಿಟ್ಟರೆ ಅಂತಲ್ಲ, ಅದ್ರ ಒಳಗಡೆ ಕ್ಲೀನ್ ಆಯಿತು. ಆಮೇಲೆ ಅದಕ್ಕೆ ನಾನು ಡೆಕೋರೇಟ್ ಮಾಡಬೇಕು. ಆ ಡೆಕೋರೇಟ್ ಮಾಡೋಕ್ಕೆ ಏನು ಮಾಡಿದ್ವಿ, ಸಾಕಷ್ಟು ಸೊಪ್ಪು ಗಿಪ್ಪು ಎಲ್ಲ ಬೇಕಾದ್ರೆ ಸಿಗ್ತದೆ ನನಗೆ. ಅಲ್ಲೇನು ಮಾಡಿದ್ವಿ, ಎಲ್ಲನೂ ಆ ಕಟ್ಟಿದ್ದಕ್ಕೆಲ್ಲ ಅದಕ್ಕೂ ಸೊಪ್ಪುಗಳು ಕಟ್ಕೊಂಡ್ಬಂದ್ವಿ. ಎಲ್ಲ ಕಟ್ಕೊಂಡ್ಬಂದ್ವಿ. ಅದು ಮಾಡಿಬಿಟ್ಟು ಆಮೇಲೆ ಈ ಕಡೆ ನೋಡ್ತಂದ್ರೆ ನಿಜಕ್ಕೂ ನಮಗೆ ಖುಷಿ ಇದೆ, ಇಷ್ಟು ಚೆನ್ನಾಗಿ ಸ್ಟೇಜ್ ಇಷ್ಟ ಆಗ್ಬಿಟ್ಟಿದೆ ಅಂತ ನಾನೇ ಹೇಳ್ಕೊಳ್ತಾ ಸುಮ್ಮನೆ ಇದ್ದೆ. ಆಮೇಲೆ ಬರೋಣ ಎಲ್ಲ ಒಂದು ಮಾಡಿ ಪರವಾಗಿಲ್ಲ ಅಂತ ಬರೋಣ ಅಂತ
ಮಂಜು ನೋಡ್ಬಿಟ್ಟು ಏನು ಸರ್ ಇದು ನೀವೆಲ್ಲ ಮಾಡ್ತೀನಿ ನನಗೆ ಗೊತ್ತೇ ಇರಲ್ಲ ಸರ್, ಬರೀ ಸತ್ತವರ ರೇಣುದಲ್ಲಿ ಬರೀ ಸುದ್ದಿ ಹಾಕೊಂಡು ಕುಳಿತಿದ್ದೆ ಅಂತ ಅಂದ್ಕೊಂಡಿದ್ದೆ ನಾನು. ಏನು ಸರ್ ಇದು ಯೋಚನೆ, ನಿಜವಾಗ್ಲೂ ಗ್ರೇಟ್ ಸರ್, ಹ್ಯಾಟ್ಸ್ ಆಫ್ ಸರ್, ಏನು ಮಾತಾಡೋಂಗಿಲ್ಲ ನಾನು, ಏನು ಚೆನ್ನಾಗಿ ಮಾಡಿದ್ರಿ ಸರ್ ಸ್ಟೇಟ್ನ. ಅಲ್ಲ ಏನಪ್ಪ ಮನಸ್ಸು ಬಂದಿದ್ದಪ್ಪ ಕಾರ್ ಅಂತ ಹೇಳಿದ್ದು ನಾವು ಮಾಡಿದೆ ಅಷ್ಟೇ ಈಗ ಅಂತಂದೆ. ಅದು ತುಂಬ ಖುಷಿ ಕೊಟ್ಟಿದ್ದು. ಎಲ್ಲರೂ ಇಷ್ಟಪಟ್ಟರು, ಈವನ್ ಅಲ್ಲಿ ಆಡಿಯನ್ಸ್ ಕೂಡ ತುಂಬಾ ಇಷ್ಟಪಟ್ಟರು. ಅಂತ ಓಪನ್ ಇರುವಾಗ ಏನು ಮಾಡಿದ್ದು ಅಂತಂದರೆ ದಟ್ ವಾಸ್ ಸಮಥಿಂಗ್ ಗ್ರೇಟ್ ಅಂದರೆ ನನಗೂ ಅನ್ಸುತ್ತೆ, ಬಟ್ ಎಲ್ಲರೂ ಸುಮಾರು ಫೀಲ್ ಮಾಡಿದ್ರು. ಅದೇ ಥರ ಆಯಿತು, ನಾವು ಇದಕ್ಕೆ ಮೇಲ್ಕೋಟೆಗೆ ಇದು ಮಾಡಬೇಕು ಅಂತ ನಾಟಕ ಮಾಡಬೇಕು ಅಂತ ಬಂತು. ಯಾವ್ದು ಮಾಡಬೇಕು ಅಂತಂದರೆ ಗೋಕುಲ ನಿರ್ಗಮನ ಮಾಡಬೇಕು, ಯಾಕೆಂದರೆ ಪೂತಿ ನರಸಿಂಹಾಚಾರ್ಯ ಊರುದು ಅಲ್ಲಿ ಮಾಡಬೇಕು ಅಂತ ಅದು ಮಾಡ್ತು. ಅದಕ್ಕೆ ಬರ್ಣಾಯನಂದ ಒಂದು ಕೆಲಸ ಮಾಡೋದು ಹೋಗ್ಬಿಟ್ಟು ನೋಡ್ಕೊಂಡು ಸ್ಟೇಜ್ ಹೆಂಗಿದೆ ಅಂದ್ಬಿಟ್ಟು ಏನೋ ಮಾಡೋಕ್ಕಾಗತ್ತಾ ಅಂತ ಕೇಳ. ನಾನು ಮತ್ತು ಭರತ್ ಇಬ್ಬರು ಓದಿದ್ದು ಮೋಟರ್ ವೆಹಿಕಲ್ ಹೋಗಿ ಎಲ್ಲ ನೋಡಿದ್ರೆ ಅದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಏನೂ ಇಲ್ಲ ಅಲ್ಲಿ ಮೇಲ್ಗಡೆ ಕ್ಲೋಸ್ ಇಲ್ಲ, ಅವನ ಪಕ್ಕದಲ್ಲಿ ಸೈಡ್ ವಿಕ್ಸ್ ಇಲ್ಲ, ಆಮೇಲೆ ಅದಕ್ಕೆ ದಡ್ಡೆ ಮಧ್ಯ ರಾಡ್ಸ್ ಇಲ್ಲ, ಏನೂ ಇಲ್ಲ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಏನು ಮಾಡೋದು ಯೋಚನೆ ಮಾಡಿದೆ. ಒಂದು ಯೋಚನೆ ಮಾಡಿದೆ, ಅಲ್ಲಿ ಎರಡು ದೊಡ್ಡ ದೂರದಲ್ಲಿ ಬಂದಿತ್ತು. ಅದಕ್ಕೇನು ಮಾಡೋದು, ಉದ್ದಕ್ಕೆ ಒಂದು ಕಂಪಿ ಕಟ್ಬಿಡೋದು, ಅಂದರೆ ಬೈಂಡಿಂಗ್ ಕಟ್ಬಿಟ್ಟು ಅದಕ್ಕೆ ಮಧ್ಯೆ ಡಿವೈಡ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳಿದೆ. ಸೊ ಅದೆಲ್ಲ ಮಾಡ್ಕೊಂಡು ಯೋಚನೆ ಎಲ್ಲ ಮಾಡ್ಕೊಂಡು ಬಂದು ನಾನು ಹೇಳಿದೆ ಫಸ್ಟು ಹುಡುಗರು, ನಮ್ಮ ಬ್ಯಾಕ್ ಸೈಡ್ ಹುಡುಗರು ಹೇಳಿದೆ, ಎಷ್ಟು ಮ್ಯಾಕ್ಸಿಮಮ್ ಅಷ್ಟು ಬೈಂಡಿಂಗ್ ಇಟ್ಕೊಳ್ಳಿ ನೀವು, ಯಾಕೆಂದ್ರೆ ಅಲ್ಲಿ ಅಷ್ಟು ಬೇಕೇ ಬೇಕು ನಿಮಗೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಎಷ್ಟು ಪೀಸ್ಗಳಿದೆ ಅಲ್ಲ ಇಟ್ಕೊಳ್ಳಿ, ಕರ್ಟನ್ಗಳು ಅದನ್ನೇ ಇಟ್ಕೊಳ್ಳಿ, ನೋಡೋಣ ಅದೇನೋ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಹೋದ್ವಿ ಸ್ವಲ್ಪ. ಅವತ್ತು ಶೋಗೆ ಹೋದಾಗ ನಾವು 12-1 ಗಂಟೆ ಅಂತ ಹೋದ್ವಿ ಅಂತ ಅನಿಸುತ್ತೆ, 12 ಗಂಟೆಗೆ ಹೋದ್ವಿ. ಹೋದ್ಮೇಲೆ ಊಟ ಮಾಡೋಣ ಅಂತೆಲ್ಲ ನಾವು ಸರಿ ಅಲ್ಲಿ ಒಳ್ಳೆ ಊಟ ಮಾಡಿದ್ರು, ಮನೆಯಲ್ಲೇ ಊಟ ಮಾಡೋದು ಕೊಟ್ಟು ಚೆನ್ನಾಗಿತ್ತು, ಒಳ್ಳೆ ಊಟ ಮಾಡಿದ್ವಿ. ತಂದ್ಬಿಟ್ಟು ಬಂದೆ ಇಲ್ಲಿ ಶುರು ಮಾಡೋದು ಸೆಟ್ ಮಾಡೋದಕ್ಕೆ. ನಾನು ಒಂದು ಹೇಳಿದಾಗೆ ಸ್ವಲ್ಪ ಮತ್ತೊಂದು ಸ್ವಲ್ಪ ಬೈಂಡಿಂಗ್ ಕಮ್ಮಿ ತಂದುಬಿಟ್ಟಿದ್ವಿ. ಅವಾಗ ಏನು ಮಾಡೋದು ಓಡಿಸಿದ್ವಿ, ಯಾರನ್ನ ಹುಡುಗರು ಓಡಿಸಿದ್ವಿ, ಮೋಟರ್ ವೆಹಿಕಲ್ ಯಾರು ಕಳಿಸ್ಬಿಟ್ಟು ಅವ್ರು ತೊಗೊಂಬಂದ್ಮೇಲೆ ಏನು ಮಾಡೋದು, ಫುಲ್ ಒಂದು ಲೈನ್ ಫುಲ್ ಕಟ್ಬಿಟ್ಟು ಏನು ಮಾಡೋದು, ಮಧ್ಯದ ಎಲ್ಲೊಂದು 2, 3 ಎಲ್ಲ ಮಾಡಿ ಸಪ್ರೇಟ್ ಮಾಡಿದೆ ಸ್ಟೇಜ್ ಮಾಡಿಬಿಟ್ಟು ಮಧ್ಯಕ್ಕೆ ಸೈಡಿಂಗ್ ಬೇಕಲ್ಲ, ಸೈಡಿಂಗ್ ಏನು ಮಾಡೋದು, ಅದಕ್ಕೂ ಹಾಗೆ ಮಾಡಿದ್ವಿ. ಏನು ಮಾಡೋದು, 2 ಕಟನ್ನು ಕೆಳಗಡೆ ಕಲ್ಲುಗಳು ಇಟ್ಕೊಟ್ಬಿಟ್ವಿ, ಮೇಲ್ಗಡೆ ಇದು ಮಾಡಿದ್ವಿ, ಅಂದರೆ ನಿಂತಿರುತ್ತೆ, ಅಲ್ಲಾಡಲ್ಲ ಹಾಗೆ ಮಾಡೋದು. ಅಲ್ಲಿ ಲೈಟಿಂಗ್ ಮಾಡ್ಕೋಬೇಕು, ಆ ಸಂಧಿ ಲೈಟ್ಗಳು ಅಲ್ಲಿ ನೋಡ್ರಿ ಬರೀ ಎಲ್ಲ ಪಾರ್ಗಳು, ಯಾವುದು ಫೋಕಸಿಂಗ್ ಬೇರೆ ಎಲ್ವೇ ಲೈಟ್ ಪಾರ್ಲೇ ಮಾಡ್ಕೋಬೇಕು. ಏನು ಮಾಡೋದು, ಸರಿ ಹಾಗೆ ಅಡ್ಜಸ್ಟ್ ಮಾಡಿದ್ವಿ, ಅದನ್ನು ಫುಲ್ ಅಡ್ಜಸ್ಟ್ ಮಾಡಿದ್ವಿ. ಆಮೇಲೆ ಒಂದಷ್ಟು ಪಾರ್ಗಳು ಅಲ್ಲಿದ್ದನ್ನು ಕೆಳಗಡೆ ಯೂಸ್ ಮಾಡೋದು, ಫುಟ್ ಲೈಟ್ ಥರ ಯೂಸ್ ಮಾಡಿದ್ವಿ. ಸೊ ಹಂಗಾಗ್ಬಿಟ್ಟು ಏನಾಯಿತು, ಅದು ಒಂಥರ ಚೆನ್ನಾಗಿ ಬಂತು. ನಾಟಕ ಹಿಂಗೆ ಅಂತ ಅನಿಸಲ್ಲ, ಬಟ್ ಸೆಟ್ ಅಂತೂ ತುಂಬ ಚೆನ್ನಾಗೇ ಬಂತು. ಅದೊಂದು ದಟ್ ವಾಸ್ ಒಂಥರ ಅಲ್ಟಿಮೇಟ್ ಅಂತ ಅನಿಸ್ತು ನನಗೆ. ಈ ಥರದ್ದು ಸ್ಟೇಜ್ ಮಾಡುವಾಗ ನಮ್ಗೆ ಕೊಟ್ಟಿರೋ ಖುಷಿ ನನಗೆ ಬೇರೆ ಕಡೆ ಪ್ರಾಬಬ್ಲಿ ಆ್ಯಕ್ಟ್ ಮಾಡಿದ ಅಲ್ಲಿ ನಿಜವೂ ಕೊಟ್ಟಿರಲಿಲ್ಲ. ನಿಜಕ್ಕೂ ಖುಷಿ ಕೊಟ್ಟದ್ದು ಆ ಲೈಟಿಂಗು ನಾನೇ ಮಾಡಿದ್ದು, ನಾನು ಮತ್ತು ಚಂದ್ರು ಮಾಡಿದ್ದು ಲೈಟಿಂಗ್ನ ಭಾಳ ಚೆನ್ನಾಗೇ ಬಂತು ಅಂತ ಅನಿಸುತ್ತೆ ನನಗೆ. ಅದೇ ಯಾರು ಎಲ್ಲ ಆಯಿತು ಗೊತ್ತಿಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಗಿರಿ ಮತ್ತು ಸುಮನ್ ಇಬ್ಬರು ನನಕದಿಂದ ಯಾಕೆ ಒಂದು ವರ್ಕ್ಶಾಪ್ ಮಾಡಬಾರ್ದು, ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಬಾರ್ದು ಅಂತ ಇದು ಮಾಡಿದ್ರು. ಅದಕ್ಕೆ ಯೋಚನೆ ಮಾಡಿದ್ವಿ, ಬೆನಕದಲ್ಲಿ ತುಂಬ ಯೋಚನೆ ಮಾಡಿದ್ರು. ಆಮೇಲೆ ಈವನ್ ಕಮಿಟಿಲೂ ಸುಮಾರು ಮಾತುಗಳಾಯಿತು. ಆಮೇಲೆ ಹೇಗೋ ಆಗಿ ಅಂತೂ ಶುರು ಮಾಡೋಣ ಅಂತ ಮಾಡಿದ್ರು. ಅದೇನಾಯ್ತಂದರೆ ಸಾಟರ್ಡೆ ಮತ್ತು ಸಂಡೇ 2 ದಿವಸ ಇದು ಮಾಡೋದು ಅಂತ, ಸ್ಯಾಟರ್ಡೇ ಈವ್ನಿಂಗು ಮತ್ತು ಸಂಡೇ ಫುಲ್ ಡೇ ಅಂತ ಟ್ರೈನಿಂಗ್ ಅಂತ ಮಾಡಿದ್ರು. ಅದು ಮಾಡಿಬಿಟ್ಟೆ ಆಯಿತು. ಒಂದು 20 ಜನ ಅಂತ ಕಾಣುತ್ತೆ, ನನಗೆ ನೆನಪಿದ್ದ 20-22 ಜನ ಇರ್ಬೋದು ಕಾಣುತ್ತೆ. ಅಷ್ಟು ಜನನೂ ಅದಕ್ಕೆ ಇನ್ವಾಲ್ವ್ ಆದರು. ಎಲ್ಲರೂ ಮಾಡೋದು ಅದನ್ನು ದಟ್ ವಾಸ್ ಡಿಸೈಡೆಡ್ ಆ್ಯಸ್ ಫ್ರೀ ವರ್ಕ್ಶಾಪ್ ಅಂದ್ಬಿಟ್ಟು ಮಾಡಿದ್ರು. ಸುಮಾರು ಜನ ಬಂದು ಅದು ರೆಗ್ಯುಲರಾಗಿ ಎಲ್ಲ ಮಾಡಿದ್ರು. ಪ್ರತಿಯೊಂದು ಸ್ಟೇಜಲ್ಲೂ ಹೇಳ್ಕೊಂಡ್ಬಂದ್ರು. ಈಗ ರೈಟಿಂಗ್ ಅಂದರೆ ಏನು ಅದೆಲ್ಲ ಹೇಳ್ಕೊಟ್ಟಿದ್ವಿ ಅಲ್ಲಿ. ಆಗ್ಬಿಟ್ಟು ಆ್ಯಕ್ಟಿಂಗ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅಲ್ಲಿ ಕೊಟ್ಟು ಇಲ್ಲಿ ಮಾಡಬೇಕು ಅಂತ ಎಲ್ಲ ಹಾಗೆ ಎಲ್ಲ ಮಾಡಿ ಸುಮಾರು ಅದೇ ವಾರದ ಕೊನೆಗಳಲ್ಲೇ ಮಾಡ್ತಾಯಿದ್ರಿಲ್ಲ, ಮಾಡಿ ಕೊನೆಗೆ ಏನು ಮಾಡಿದ್ರು, ಒಂದು ನಾಟಕ ಮಾಡೋಣ ಅಂತ ಬಂತಾರೆ. ಆವಾಗ ಸಾದತ್ ಮಂಟೋ ಅಂದ್ಬಿಟ್ಟು ಈಸ್ ಎ ಪಾಕಿಸ್ತಾನಿ ರೈಟರು. ಅವನೇನಾಯ್ತಂದರೆ ಅವನು ಪಾಕಿಸ್ತಾನ ಪಾರ್ಟಿಷನ್ ಆದಾಗ ಅವನ ಹೆಂಡತಿಯವರೆಲ್ಲ ಅಲ್ಲೂ ಪಾಕಿಸ್ತಾನ ಉಳ್ಕೊಂಡ್ಬಿಟ್ರು, ಇವನು ಇಂಡಿಯಾ ಉಳ್ಕೊಂಡ್ಬಿಟ್ಟ. ಅಲ್ಲಿಂದ ಇವನು ಅಲ್ಲಿಗೆ ಹೋಗ್ಬೇಕಾದ್ರೆ ಅಥವಾ ಅಲ್ಲಿಂದ ಇಲ್ಲಿಗೆ ಬರಬೇಕಾಗಿಲ್ಲ, ಅವತ್ತು ಕಷ್ಟಗಳೇನಾಗಿರ್ಬೋದು ಅಂತ ಅನ್ನೋದು ಒಂದು ಅಸಮ್ ಯೋಚನೆ ಮಾಡ್ಕೊಂಡು ಒಂದು ಕಥೆ ಬರೆದಿದ್ದಾರೆ.
ಆ ಕಥೆ ಬೇಸ್ಡನ್ನೇ ಮಂಟು ನಾಟಕ ಮಾಡಿದ್ದು. ಸೊ ಸುಮ್ಮನೆ ಅದನ್ನು ಫುಲ್ ಇದು ಮಾಡ್ದೆ, ಏನೋ ಸ್ಕ್ರಿಪ್ಟ್ ಮಾಡ್ದೆ. ಸ್ಕ್ರಿಪ್ಟ್ ಮಾಡಿ ಎಲ್ಲ ಮಾಡಿ ಆ ಸ್ಕ್ರಿಪ್ಟ್ ಬೇಸ್ಡ್ ಆನ್ ಸ್ಕ್ರಿಪ್ಟನ್ನೇ ಒಂದೊಂದೇ ಸ್ಕ್ರಿಪ್ಟ್ ಮಾಡ್ಕೊಂಡು ಅದು ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅದು ಹೆಂಗಾಯಿತು, ಅಲ್ಲಿಂದ ಬರೋಲ್ಲಾಯಿತು, ಇಲ್ಲಿಂದ ಹೆಂಗೆ ಬರಬೇಕಾಯಿತು, ಅದನ್ನೆಲ್ಲ ಚೆನ್ನಾಗಿ ಅನಲೈಸ್ ಮಾಡಿದೆ. ಅನಲೈಸ್ ಮಾಡಿ ಏನು ಮಾಡೋದು ಅದು ಸೆಟ್ ಇದಾಯಿತು, ಸ್ಕ್ರಿಪ್ಟ್ ಆಯಿತು. ಸ್ಕ್ರಿಪ್ಟ್ ಮಾಡಿ ಸ್ಕ್ರೀನ್ ಪ್ಲೇನೂ ಆಯಿತು. ಸ್ಕ್ರೀನ್ ಪ್ಲೇ ಹೆಂಗೆ ಮಾಡಬೇಕು, ಹೆಂಗಿರಬೇಕು ಅಂತೂ ಮಾಡ್ಕೊಂಡಾಯಿತು. ಅದನ್ನು ಅವರೇ ಗಿರಿ ಮತ್ತು ಸುಮ್ಮನ್ನು ನಾವು ಡೈರೆಕ್ಟ್ರು ಮಾಡ್ತೀವಿ ಅಂತ ಇದು ಮಾಡ್ತೀವಿ. ಸರಿ ಮಾಡಿರಿ ಅಂತ ಅಂದ್ಬಿಟ್ಟು ಅದನ್ನು ಪ್ರಯತ್ನ ಪಟ್ವಿ. ಆ ಪ್ರಯತ್ನ ಪಡೆದಾಗ ನಾನು ಪ್ರತಿಯೊಂದು ಹೋಗ್ತಾ ಇದ್ದೆ, ಮೂಮೆಂಟ್ ಆಗಲಿ ಇದಕ್ಕಾಗಲಿ ಆ ಟೈಮಲ್ಲೆಲ್ಲ ಸುಮಾರು ನಾನು ಹೋಗ್ತಾ ಇದ್ದೆ. ಹೋಗಿ ಅದ್ರಾಗೆಲ್ಲನೂ ಇದ್ರಲ್ಲಿ ಹೆಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು, ಚೇಂಜಸ್ ಹಿಂಗೆ ಮಾಡ್ಬೋದು ಅಂತೆಲ್ಲ ಪ್ರತಿಯೊಂದು ಹೇಳ್ತಾ ಇದ್ದೆ. ಅದ್ರಾಗೆ ಒಂದು ಇದು ಬರುತ್ತೆ, ಏನೋ ಜಿಲೇಬಿ ಮಾಡೋ ಇದು ಬರುತ್ತೆ. ಅದ್ರದ್ದು ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಹೇಮಾ ಮಾಡ್ತಿರೋದನ್ನ ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು. ಅದಂತೂ ಎಷ್ಟು ಆ್ಯಕ್ಟ್ ಮಾಡಿದ್ರು ಅಂದರೆ ಫಸ್ಟ್ ಕ್ಲಾಸಾಗಿ ಮಾಡ್ತಿರೋದು. ಅದಾದಾಗ ಏನಾಯಿತು, ನಮ್ಮ ಮನೆ ಹತ್ರ ಒಬ್ಬ ಜಿಲೇಬಿ ಮಾಡ್ತಾಯಿದ್ದೆ ರೆಗ್ಯುಲರಾಗಿ. ಅವನು ಏನು ಮಾಡಿದೆ, ಜಿಲೇಬಿ ಮಾಡ್ತೀವಿ ಹೇಗಿದ್ರು, ಆ ಜಿಲೇಬಿ ಮಾಡೋ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ತೊಗೊಂಡೋಗ್ಬಿಡ್ತೀನಿ ನಾನು ಅಂತಂದೆ. ಮಾಮ ಮಾಡ್ಕೊಟ್ಟ ಅಂತ ಮಾಡ್ತೀನಿ ರೆಗ್ಯುಲರ್. ನಾನು ಗೊತ್ತಿರೋ ರಾಜಸ್ಥಾನಿ ಅವನು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತೀನಿ ಜಿಲೇಬಿ. ನಾನು ಸರಿ ಏನು ಮಾಡ್ತಾಯಿದ್ದೆ, ಅಲ್ಲಿಗೆ ತೊಗೊಂಡೋದೆ. ಅದು ಹಂಗೆ ನಾನು ಹೆಂಗೆ ಆಗಿದೆ ಅಲ್ಲಿ ಬದ್ರಿ ಸಾಹೇಬ್ ಬಂದರು ಅಂದರೆ ಜಿಲೇಬಿ ಬಂದಿದೆ ಅಂತ ಆಯಿತು. ಆ ಥರ ಆಯ್ತು ಅಲ್ಲಿ ಮಂಟಪದಲ್ಲಿ. ಹಂಗಾಗಿ ಅಷ್ಟೊಂದು ಹುಡುಗರು ಆಸೆ ಪಡ್ತಾ ಇದ್ದೆ ನನಗೆ. ಹಾಗಾಯಿತು, ನಾನು ಮಾಡ್ತಾಯಿದ್ದೆ. ಪ್ರತಿಯೊಂದು ಸ್ಟೇಜಲ್ಲಿ ಹೇಳ್ಬೇಕು ಮಾಡ್ಕೊಂಡು ಬಂದೆ ಅದನ್ನು. ಆ ಟೈಮಲ್ಲಿ ನಾನು ಹೇಳಿದೆ, ಸುಮ್ಮನೆ ಹೇಳಿದೆ, ನೋಡು ನಾನು ಲೈಟಿಂಗ್ ಮಾಡ್ತೀನಿ ನಾನು ಅಂತಂದೆ. ಇಲ್ಲ ಅದು ಇದು ಅಂತೇನೋ ಅಂತಂದೆ. ಸರಿ ಇನ್ನಾರು ಮಾಡೋವ ಇಲ್ಲ ಅಂತಿಲ್ಲ, ಆದರೆ ನನಗೆ ಮಾಡಬೇಕು ಅಂತ ತುಂಬ ಆಸೆ ಆಯ್ತು. ಯಾಕೆಂದರೆ ಒಂಥರ ಹೊಸ ಇದು ಥೀಮು, ಹೊಸ ಟೈಪು ಇದೆ, ಹಾಗೆ ಮಾಡೋಣ ಅಂತ ಅನಿಸ್ತಾ ಇದೆ. ಈಗ ಮೂಮೆಂಟು ತುಂಬ ಚೆನ್ನಾಗಿದೆ, ಅದೇ ಮಾಡೋಣ ಅಂತ ಅನಿಸ್ತಾ ಇದೆ ಅಂತಂದೆ. ಗ್ಯಾರಂಟಿ ಮಾಡ್ತೀನಿ ನಾನು ಅಂತಂದೆ. ಅದಾದಮೇಲೆ ಆಯಿತು ಮಾಡಿ ಸರ್ ಅಂತ ಒಪ್ಕೊಂಡು ಆಮೇಲೆ ಅದಕ್ಕೆಲ್ಲ ಸುಮಾರು ಮಧ್ಯೆ ಎಲ್ಲ ಪ್ಯಾನಲ್ಸ್ ಎಲ್ಲ ಯೂಸ್ ಮಾಡಿದ್ವಿ. ಆ ಪ್ಯಾನಲ್ಗೂ ಅದೇನೆ ಬ್ಯಾಕ್ ಲೈಟಿಂಗ್ ಮಾಡಿ ಅದರದ್ದು ಇದು ಕೊಟ್ಟು ಅದ್ರ ಇಮೇಜ್ ಬಂದು ಅದನ್ನು ಫ್ರಂಟ್ ಮಾಡಿ ಅದೊಂಥರ ಡಿಫ್ರೆಂಟಾಗಿ ಮಾಡಿದ್ವಿ. ಲೈಟಿಂಗ್ ಪೂರ್ತಿ ಮುಂದ್ಗಡೆಯಿಂದ ಎಷ್ಟು ಪ್ರೊಜೆಕ್ಟ್ ಆಗುತ್ತೋ ಹಿಂದ್ಗಡೆಯಿಂದ ಅಷ್ಟೇ ಪ್ರೊಜೆಕ್ಟ್ ಆಗ್ತಾ ಮಾಡಿದ್ವಿ. ಅದನ್ನು ಮಾಡಿ ಇದು ಮಾಡಿದ್ವಿ. ದಟ್ ವಾಸ್ ರಿಯಲಿ ಸಕ್ಸಸ್ಫುಲ್, ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ಎಲ್ಲರೂ ಫಸ್ಟ್ ಶೋ ಅಂತೂ ಇದ್ರೂ ಮಾಡಿದ್ದು ನಾವು KH ಕಲಾಸಂಘದಲ್ಲಿ. ಅಲ್ಲಿ ಇರೋ ಲಿಮಿಟೇಷನಲ್ಲಿ ನಾವು ಮಾಡಿದ್ದು ನೋಡ್ಬಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಇವನ್ ಅಲ್ಲಿ ರೆಗ್ಯುಲರ್ ಬರೋರು ಕೂಡ ತುಂಬ ಚೆನ್ನಾಗಿ ಒಂದು ಲೈಟಿಂಗ್ ಮಾತ್ರ ತುಂಬಾ ಅಪ್ರಿಷಿಯೇಟ್ ಮಾಡೋದು. ಅದ್ರಾಗೆ ಒಂದಷ್ಟು ಒಂದು ಸೈಡಿಗೆ ಎತ್ತು ಸ್ವಲ್ಪ ಡಿಫ್ರೆಂಟ್ ಯೂಸ್ ಮಾಡಿದ್ದೆ ನಾನು. ಅಂದರೆ ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆ ಈ ಕಡೆ ಒಂಥರ ಡಿಫ್ರೆಂಟ್ ಯೋಚನೆ ಮಾಡಿದ್ದೆ. ಅದು ಬ್ಯಾಕ್ ಲೈಟಿಂಗ್ ಎಲ್ಲ ಮಾಡಿದ್ದೆ. ಅದು ತುಂಬಾ ಇಷ್ಟಪಟ್ಟರು, ಎಲ್ಲರೂ ಇಷ್ಟಪಟ್ಟರು. ಎರಡನೇ ಶೋಗೆ ಇನ್ನೊಬ್ಬರು ಲೈಟಿಂಗ್ ಅವರು ಮಾಡ್ತಾರೆ ಅಂತ ಅಂದರು. ಅವ್ರಿಗೆ ಕೆಲವು ನನಗೆ ಇಷ್ಟ ಆಗಲಿಲ್ಲ, ಆದ್ರೂ ಕೆಲವು ಯೂಸ್ ಮಾಡಬೇಕಾಯ್ತು. ಅದ್ರ ಬಗ್ಗೆ ರಿಪೋರ್ಟ್ ನಾನು ಅಷ್ಟೊಂದು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಫಸ್ಟ್ ಶೋನಲ್ಲಿ ಖುಷಿ ತಗೊಂಡ್ಬಿಟ್ಟಿರಲ್ಲ, ನಂಗೆ ಸಾಕಾಗಿತ್ತು. ನನಗೆ ಅದನ್ನು ಬಿಟ್ಬಿಟ್ಟೆ ಅದನ್ನು. ಅದಾದಮೇಲೆ ತಿರ್ಗಾ ಶೋಗಳು ಆಗಲಿಲ್ಲ. ಶೋಗಳಾಗಿ ನಾನೇ ಮಾಡ್ತಿದ್ದೆ ಲೈಟಿಂಗ್ ಡಿಫ್ರೆಂಟ್ ಗೊತ್ತಿರಲಿಲ್ಲ ನಾನು, ಬಟ್ ಏನೋ ಆಗಲಿಲ್ಲ ಅದು ಮುಂದಕ್ಕೆ. ನಂತರ ಅದಾದಮೇಲೆ ಬಂದಿದ್ದು ಅಂತಂದರೆ ಹರಿಶ್ಚಂದ್ರ ಕಾವ್ಯನ ಮಹಾಬಲೇಶ್ವರ ಅಂತ ಅಂದ್ಬಿಟ್ಟು ಅವರು ಹರಿಶ್ಚಂದ್ರ ಕಾವ್ಯ ಪೂರ್ತಿ ತಗೊಂಡು ಅದರೊಳಗೆ ಪದ್ಯಗಳನ್ನ ಆರಿಸ್ಕೊಂಡು ಅದು ಇದು ನಾಟಕಕ್ಕೆ ಹೆಂಗೆ ಹೋಗುತ್ತೋ ಹಾಗೆ ಮಾಡಿಕೊಂಡು ಅದನ್ನ ಮೇಲೆ ನಾಟಕ ಮಾಡೋದು ಅಂತ ಬಂತು. ಅದನ್ನು ಏನು ಮಾಡೋದು, ಆ ಟೈಮಲ್ಲಿ ಮಹಾಬಲೇಶ್ವರ ಹೇಳಿದ್ರು ಬನ್ನಿ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಕೂತ್ಕೊಂಡೆಲ್ಲ ಮಾಡಿದ್ವಿ. 700 ಚಿಲ್ಲರೆ ಇದಿದೆ ಪದ್ಯಗಳಿದೆ. ಅದ್ರಾಗ ಏನು ಮಾಡೋದು, ಎಲ್ಲ ಹುಡ್ಕೊಂಡು ಏನು ಮಾಡಿದ್ವಿ 120 120 130 ಇಳಿಸಿದ್ವಿ ನಾವು. ಅಂದರೆ ಕಥೆಗೆ ಪೂರಕವಾಗಿ ಚೆನ್ನಾಗಿ ಬರಬೇಕು ಅನ್ನೋ ಥರ ಮಾಡಬೇಕು, ಅಷ್ಟೇ ಹುಡ್ಕೊಂಡ್ವಿ. ಹಾಗೆ ಮಧ್ಯೆ ಎಲ್ಲ ಒಂದಷ್ಟು ಬರೀ ಎಕ್ಸ್ಪ್ಲನೇಷನ್ಸ್ ಇದೆ. ಆ ಎಕ್ಸ್ಪ್ಲನೇಷನ್ ಬಿಟ್ಬಿಟ್ಟು ಅದನ್ನು ಕಥೆಗೆ ಬರಬೇಕು ಆ ಥರ ಮಾತ್ರ ಆರಿಸ್ಕೊಂಡು ಏನು ಮಾಡಿದ್ವಿ, ಹಳೆಗನ್ನಡ ಬೇರೆ ಏನು ಮಾಡೋದು ತುಂಬಾ ಯೋಚನೆ ಆಯ್ತು ನಮ್ಗೆ, ಏನು ಮಾಡೋದು ಊಟಕ್ಕೆ ಪರಿಣಾಮ ಹೇಳಿದೆ, ಏನು ಮಾಡೋದು ಅಂತ ಕೇಳ್ತಿದ್ದೆ. ಅಂತ ಯೋಚನೆ ಮಾಡಿದೆ ನಾನು. ನನ್ನ ಸ್ನೇಹಿತರು ಕನ್ನಡ ಪ್ರೊಫೆಸರ್ಗಳು ಇದ್ದಾರೆ, ಅವ್ರನ್ನ ಇದನ್ನು ಮಾಡ್ರೆ ಹೇಗೆ ಅವ್ರ ಕೈಲಿ ಕರೆಸ್ಬಿಟ್ಟು ಸುಮ್ಮನೆ ಪಾಠ ಮಾಡಿಸೋಣ, ಅಂದರೆ ಪದವಿ ಭಾಗ ಮಾಡೋದು ಹೇಗೆ ಅಥವಾ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದು ಹೇಳಿಸ್ಬಿಟ್ಟು ಏನು ಮಾಡೋಣ, ಅದನ್ನು ಚೆನ್ನಾಗಿ ಬರುತ್ತೆ ಅಂತ ಅನ್ಸುತ್ತೆ ಬರೋಣ ಅಂತಂದೆ. ಯಾರಿದ್ದಾರೆ, ಯಾರು ಕರ್ಕೊಂಬರ್ತೀಯ, ಯಾರನ್ನ ಕರ್ಕೊಂಬರ್ತೀನಿ, ನೀನು ಎಸ್ ಅಂತ ನೀನು ಮಾಡೋದು. ಅದಕ್ಕೆ ಎಲ್ಲರೂ ಯೋಚನೆ ಮಾಡಿ ಆಯಿತು ಮಾಡು ಕರಿ ನೋಡೋಣ ಅದನ್ನು
ನಾನು ಏನು ಮಾಡಿದೆ, ಸ್ಕ್ರಿಪ್ಟ್ ಎಲ್ಲ ಸೆಲೆಕ್ಟ್ ಮಾಡಿದ್ವಿ, ಅದನ್ನು ಇಟ್ಕೊಂಡು ಇದು ಮಾಡಿದ್ವಿ. ಅದನ್ನು ಅವ್ರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಹೇಳಿದೆ, ಚಂದ್ರಶೇಖರ್ ಹುಷಾರ್ ಅಂದ್ಬಿಟ್ಟು, ಈ ವಾಸ್ ದಿ ಪ್ರೊಫೆಸರ್ ಆಫ್ ಕನ್ನಡ ಇನ್ JSS ಕಾಲೇಜು. ಅವ್ರಿಗೆ ಹೇಳಿದೆ, ಚಂದ್ರು ನೋಡಿ, ಅಂದರೆ ಚಂದ್ರು ನನಗೆ ಹೆಂಗೆ ಅಂದರೆ ಫ್ಯಾಮಿಲಿ ಫ್ರೆಂಡ್, ಅವ್ನು ತುಂಬಾ ಫ್ರೆಂಡು, ಹಾಗೆ ಆಲ್ಮೋಸ್ಟ್ ನನ್ನ ವಯಸ್ಸಿನವನೇ. ಹಂಗಾಗ್ಬಿಟ್ಟು ಅವನಿಗೆ ಚಂದ್ರು ಹಿಂಗಿದೆ, ಏನು ಮಾಡೋಣ ಅಂತ ಕೇಳಿದೆ. ಮಾಡೋಣ ಬದ್ರಿ ಏನಂತೀಗ ಅಂತ. ನೀವು ಬಂದು ಮಾಡ್ತೀಯಾ? ಗ್ಯಾರಂಟಿ ಮಾಡ್ತೀನಿ, ಹೇಳಲೇ ಮಾಡೋದು, ನನಗೂ ಪಾಠ ಹೇಳೋದು ಇಷ್ಟನೇ, ಬರ್ತೀನಿ ಅಂತ. ಸರಿ ಬಂದು ಕರೆದ್ಬಿಟ್ಟು ಅವನು 2 ಸಲ 3 ಸಲ ಬಂದ ಅಂತ ಕಾಣ್ತಲ್ಲ, 2 ಸಲ ಬಂದಿತ್ತು. 2-3 ಸಲ ಬಂದ್ಬಿಟ್ಟು ಒಂದು ಐಡಿಯಾ ಕೊಟ್ಟ, ಯಾವ ಪದವಿ ಆ್ಯಡ್ ಮಾಡೋದು ಅಂತಂದ್ಬಿಟ್ಟು ಒಂದಷ್ಟು ಕೊಟ್ಟ. ಅದಾದಮೇಲೆ ಆಯಿತು, ನಾನು ಯೋಚನೆ ಮಾಡಿದೆ, ಅಷ್ಟೇ ಮಾಡಿ ಸಾಕಾಗುತ್ತಾ, ಒಂದು ಪೂರ್ತಿ ಡೈಲಾಗ್ ಕನ್ವರ್ಟ್ ಮಾಡೋಕ್ಕಾಗುತ್ತಲ್ವಾ ಅಂತ ಅನಿಸ್ತು. ನಾವು ಯೋಚನೆ ಮಾಡಿದ್ದು ತಿರ್ಗಾ ಇನ್ನೊಬ್ಬರು ಡೀಟೇಲ್ಸ್ ಮಾಡೋಣ ಅಂತಂದ್ಬಿಟ್ಟು ಹೇಳಿ ಯೋಚನೆ ಮಾಡಿದಾಗ ಇನ್ನೊಬ್ಬರು ನನಗೆ ಬಂದಿದ್ದು, ತಾನೇ ಡಾಕ್ಟ್ರೇಟ್ ಪಡೆದಿದ್ದ ಸಂಧ್ಯಾ ಅವರು NMKRUನಲ್ಲಿ ಲೆಕ್ಚರ್ ಆಗಿದ್ದಾರೆ. ಅವ್ರನ್ನ ಕೇಳಿದೆ, ನಮಗೆ ಸಂಧ್ಯಾ ಹೇಗಿದೆ, ಮಾಡ್ತೀರಾ ಅಂತಂದ್ಬಿಟ್ಟು. ಅವರು ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಪಾಠ ಮಾಡೋದು ಖುಷಿ ಬದಲಿದೆ, ಆ ಹುಡುಗರು ಮಾಡೋದು ದೊಡ್ಡವರು ನೋಡಿದ್ದಾರೆ, ಆ್ಯಕ್ಟರ್ಗಳು ಮಾಡೋದು ಅಂತ ನಾನು ನೋಡ್ತೀನಿ, ಪ್ರಯತ್ನ ಪಡ್ತೀನಿ, ನಾನು ಮಾಡ್ತೀನಿ ಅಂತ. ಸುಮಾರು ಒಂದು ವಾರ ಕಾಲ ಅಂತ ಒಂದು 8 ದಿವಸ 7 ದಿನ 8 ದಿನ ಅಂತ ಕಾಣುತ್ತೆ. 8 ದಿನ ಪ್ರತಿ ದಿವಸ ಸಂಜೆ ಬಂದು ಒಂದಷ್ಟು ಪದ್ಯಗಳು, ಅದನ್ನು ಹೆಂಗೆ ಪದವಿವಾಗ ಮಾಡೋದು, ಹೆಂಗೆ ಉಚ್ಚಾರಣೆ ಮಾಡೋದು ಅಂತೆಲ್ಲ ಕ್ಲೀನಾಗಿ ಹೇಳ್ಕೊಟ್ಟು. ಎಲ್ಲ ಹೇಳ್ಕೊಟ್ಮೇಲೆ ಆಯಿತು. ಆಮೇಲೆ ಮಹಾಬಲೇಶ್ವರ ಬಂದರು ಆ್ಯಕ್ಟ್ ಮಾಡಿಸೋದಕ್ಕೆ. ಅವರ ಇದು ಗೈಡೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಪ್ರತಿಯೊಂದು ಕ್ಲೀನಾಗಿ ಒಂದು ಪದ್ಯನ ಹೆಂಗೆ ಬಿಡಿಸೋದು, ಅದರ ಛಂದಸ್ಸು ಆಗಿರುತ್ತೆ, ಅದ್ರ ಬಗ್ಗೆ ಎಲ್ಲ ಫುಲ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು. ಹಾಗೆಲ್ಲ ಮಾಡಿ ಅಂತ ಹುಡುಗರಿಗೆ ಏನಾಯಿತು, ಎಲ್ಲರಿಗೂ ಚೆನ್ನಾಗೇ ಬಂತು. ಅದೇನೆಲ್ಲ ಅವರೆಲ್ಲ ಹೊಸ ಹುಡುಗರು ಅಂದರೆ ಆಗ್ತಾನೆ ಬಾಪಾಯಿಂದ ಅವರು ಎಲ್ಲ ತೊಗೊಂಡಿದ್ದವರು, ಏನೋ ಟ್ರೈನಿಂಗ್ ತೊಗೊಂಡಿದ್ದವರು, ಆ್ಯಕ್ಟಿಂಗ್ ಟ್ರೈನಿಂಗ್ ತೊಗೊಂಡಿದ್ದವರು. ಸೊ ಹಂಗಾಗಿದ್ದಾಗ ಬಂದರು. ಮಾಡಿದಾಗ ಅದೆಲ್ಲ ನೋಡಿದ್ರು, ಅವ್ರು ಹುಡುಗರು ಚೆನ್ನಾಗಿ ಮಾಡ್ಕೊಂಡ್ರು. ಅದು ಎಲ್ಲರೂ ಇಷ್ಟ ಆಯಿತು. ಆಮೇಲೆ ಮಹಾಬಲೇಶ್ವರ ಬಂದ್ಬಿಟ್ಟು ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಇಷ್ಟೆಲ್ಲ ಮಾಡ್ಬಿಟ್ಟು ಏನೋ ಸುಮಾರು ಮಾಡೇ ಬಿಟ್ಟಿದ್ರೆ ನೀವು ಅಂತಂದ್ರು. ಅಂದರೆ ಏನು ಬೆಸ್ಟ್ ಅಂತಂದರೆ, ಇಲ್ಲ ಚೆನ್ನಾಗಿ ಹೇಳಿ ಹುಡುಗರು ಟ್ರೈನ್ ಮಾಡ್ಕೊಂಡು ಮಾಡೇ ಬಿಟ್ಟಿದ್ದೀರಾ, ಒಂದು ಸ್ವಲ್ಪ ಮಾತ್ರ ಟೀಮ್ ಮಾಡಿದ್ರೆ ಅದೆಲ್ಲನೂ ಅಂತಂದ್ರು. ಹೌದು, ಹಾಗಿದೆ, ಮಾಡಿ ಪ್ರಯತ್ನ ಪಟ್ಟಿದ್ದೀವಿ ನಾವು, ನೋಡಿ ಹೇಗೆ ಅಂತಂದ್ಬಿಟ್ಟು ಅವ್ರು ಮಾಡಿದ್ರು. ಆಮೇಲೆ ಅದನ್ನೆಲ್ಲ ಮಾಡ್ತಾ ಇದ್ದಾಗ ಮೂಮೆಂಟ್ ಬಂದಾಗ ಅವಾಗ ಹೇಳ್ತಾ ಇದ್ರು, ಏನು ಮಾಡೋದು, ಯಾರು ಸರಿಯಾಗಿ ಮೂಮೆಂಟ್ ಕೊಡೋದು ಸರಿಯಾಗಿ ಗೊತ್ತಾಗ್ತಿಲ್ಲ, ನನಗೇನು ಗೊತ್ತಾಗ್ತಿಲ್ಲ, ಯಾಕೆ ಯಾರು ಕೇಳಬೇಕಾಯ್ತು ಇದಕ್ಕೆ, ಹೆಂಗೆ ಕೇಳಲಿ ಹೇಗೆ ಅಂತ ಇದು ಮಾಡ್ತಾಯಿದ್ರು. ಆ ಟೈಮಲ್ಲಿ ಯಾರು ಅವಿನಾಶ್ ಇದೇ ನಾಟಕನ ಇದಕ್ಕೆ ನೀನಾಸಂ ಮಾಡಿದ್ದಂತೆ. ಸೊ ಅವ್ರೇನು ಮಾಡಿದ್ರು, ನಾನು ಡೈರೆಕ್ಟ್ ಮಾಡಿದ್ದಲ್ಲ, ಅದಕ್ಕೆ ಮಾಡ್ತೀನಿ ಅಂತ ಕೇಳಿದೆ. ಆಯಿತು ಅವಿನಾಶ್ ಹಾಗೆ ಬನ್ನಿ ಮಾಡಿ ಅಂತಂದ್ಬಿಟ್ಟು ಅಂದೆ. ಬಂದಾಗ ಏನು ಮಾಡಿದ್ರು, ಫಸ್ಟು ಎಲ್ರಿಗೂ ಮೂಮೆಂಟ್ಸ್ ಸರ್ಕಸ್, ಅಂದರೆ ಸರ್ಕಸ್ಸು ಅಥವಾ ಎಕ್ಸರ್ಸೈಸ್ ಏನಾರು ಆಗ್ಬೋದು, ಅದನ್ನು ಫುಲ್ ಹೇಳ್ಕೊಟ್ವಿ ಎಲ್ರಿಗೂ. ಹೆಂಗಿರಬೇಕು, ಯಾವ ಥರ ಮೂಮೆಂಟು ಯಾವ ಥರ ಇರಬೇಕು, ಅದರ ಇದು ಹೆಂಗಿರಬೇಕು, ಅದ್ರ ಮೂಮೆಂಟ್ ಎಷ್ಟು ಲೂಸ್ ಬಿಡಬೇಕು ಬಾಡಿನ, ಪ್ರತಿಯೊಂದು ಹೇಳ್ಕೊಡ್ಬೇಕು ಅಂತ. ಹಾಗೇನೇ ಹೇಳ್ಕೊಡ್ತಾ ಇದ್ದಾಗ ಒಂದಷ್ಟು ಮೂಮೆಂಟ್ಸ್ ಕೊಡಬೇಕು, ಕಲರ್ ಇಫೆಕ್ಟು ಅದೆಲ್ಲ ಕೊಡಬೇಕು. ಅದಕ್ಕೊಬ್ಬರು ಟ್ರೈನರ್ ಕರೆದ್ವಿ, ಬಂದರು. ಅವರು ಬಂದು ಆ ಮೂಮೆಂಟ್ಗಳನ್ನೆಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಕಲರ್ ಇಫೆಕ್ಟ್ ಆಗಲಿ ಅಥವಾ ಇದ್ರದ್ದು ಹೆಂಗೆ ಅಂತೆಲ್ಲ ಕೊಟ್ಟರು. ಅದೆಲ್ಲ ಮಾಡಿದ ಮೇಲೆ ಇದರ ಶೇಪೇ ಡಿಫ್ರೆಂಟ್ ಆಗಿಬಿಡ್ತು ನಾಟಕದ್ದು. ಹಾಗೆಯೇ ಅದು ತುಂಬಾ ಚೆನ್ನಾಗ್ಬಿಟ್ಟು ಫುಲ್ ತುಂಬಾ ಬ್ಯೂಟಿಫುಲ್ ಆಗಿಬಿಡ್ತು. ಅದಂತೂ ಪ್ರತಿಯೊಂದು ಮೂಮೆಂಟು, ಹರಿಶ್ಚಂದ್ರ ಕಾಡಿಗೆ ಹೋಗೋದಾಗಲಿ ಅಥವಾ ಅಲ್ಲಿಂದ ಕಾಡಲ್ಲಿ ಒದ್ದಾಡೋದಾಗಲಿ, ಅದನ್ನೆಲ್ಲ ಒಂಥರ ಡಿಫ್ರೆಂಟಾಗೇ ಮಾಡೋದು. ಲೈಟಿಂಗ್ ಕೂಡ ಅಷ್ಟೇ, ಸ್ಟೇಜ್ ಕೂಡ ತುಂಬ ಪ್ಲೇನ್ ಸ್ಟೇಜೇ ಮಾಡ್ಕೊಂಡಿದ್ದೀನಿ, ಅದು ಉಪಯೋಗ ನಾನು ಮಾಡ್ಕೊಂಡಿದ್ವಿ ಕ್ಲೀನಾಗಿ. ಹಾಗೆಲ್ಲ ಮಾಡಿದ್ಮೇಲೆ ಅದರ ಕೊನೆಯ ಸೀನು ಒಂಥರ ಅಬ್ರಪ್ಟಾಗೆ ಎಂಡ್ ಮಾಡೋದು ಅಂತ ತೋರಿಸಿದ್ರು ಯಾರೋ ಮಹಾಬಲೇಶ್ವರ. ಅದಕ್ಕೆ ಏನು ಮಾಡೋದು, ಬಾಣ ಇದ್ದವನು ಇಲ್ಲ ಇದು ಸ್ವಲ್ಪ ಚೇಂಜ್ ಮಾಡಿ ಹೆಂಗಿರುತ್ತೆ ಅಂತ ಹೇಳಿ ನಾನು ಕೇಳೋಣ. ಆಮೇಲೆ ಮಾಡ್ಬೋದು ಅಂತ ಹೇಳ್ತೀವಿ, ಮಾತಾಡೋಣ ಅಂತಂದೆ. ಸೊ ನಾನು ಆಲ್ಮೋಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ವರ್ಕ್ ಮಾಡ್ತಿದ್ದರಿಂದ ಅವ್ರನ್ನ ಕೇಳಿದೆ ಹೇಗೆ ಮಾಡೋದು ಅಂತ. ಅವ್ರು ಹೇಳಿದ್ರು ಮಾಡ್ಬೋದು, ಏನು ಮಾಡ್ಬೇಕು ಹೇಳಿ ಹೀಗೆ ಅಂತಂದ್ಬಿಟ್ಟು. ಅದಕ್ಕೆ ಅವರು ಇಷ್ಟಪಟ್ಟರು, ಹೌದು ಮಾಡೋಣ ಹಾಗೇನೆ ಅಂದ್ಬಿಟ್ಟು ಹೇಳಿ ತಿರ್ಗಾ ಅವನು ಬಂದು ಅವನ ರೀಪ್ಲ್ಯಾಂಟ್ ಮಾಡೋ, ಅಂದರೆ ರಾಜ ಕೂತ್ಕೊಳ್ಳೋದನ್ನ ತೋರಿಸೋದು ಮಾಡೋದು. ಸೊ ಹಂಗಾಗ್ಬಿಟ್ಟು ಏನಾಯಿತು, ಅದರ ಚಾರವೇ ಡಿಫ್ರೆಂಟ್ ಆಗಿಬಿಡ್ತು, ಚೆನ್ನಾಗೂ ಬಂತು. ಅದೊಂಥರ
ಅಂದರೆ ಒಂದು ಗ್ರೇಟ್ನೆಸ್ ಅಂದರೆ ಎಲ್ಲರೂ ಡೈಲಾಗ್ನ ಕನ್ನಡದಲ್ಲಿ ಹೇಳಿದ್ದಾರೆ. ಅದು ಮೇಯ್ನ್ ಪ್ಲಸ್ ಪಾಯಿಂಟ್ ಆಗಿದ್ದಲ್ಲಿ ಸುಮಾರು ಶೋಗಳಾಗಿದ್ದು. ಅಂದರೆ ಇವತ್ತಿಗೂ ಅದೊಂಥರ ನಿಲ್ಲಬಹುದಂಥ ನಾಟಕ ಅಂತ ನನಗೆ ಇವತ್ತಿಗೂ ಅನಿಸುತ್ತೆ. ಅದನ್ನು ಟ್ರೈ ಮಾಡಿದ್ರೆ ಒಳ್ಳೆಯದು. ಅಂದರೆ ಸ್ಟಾರ್ ಕ್ಯಾಶ್ ಜಾಸ್ತಿ ಇದೆ, 30-35 ಜನ ಸ್ಟೇಜ್ ಮೇಲೆ ಬರ್ತಾ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲ ಇದೆ ನಿಜ. ಆ ತೊಂದರೆಗಳು ಇದ್ದರೂ ಕೂಡ ತುಂಬ ಚೆನ್ನಾಗಿ ಬರ್ತಾರೆ ಅಂತ ಅನಿಸುತ್ತೆ ನನಗೆ. ಅದು ನನ್ನ ಅನಿಸಿಕೆ. ನಂತರದ್ದು ಭೀಮಾಯಣ ಶ್ರೀಪಾದ್ ಭಟ್ರು ಅವರು ಒಂಥರ ಕಾನ್ಸೆಪ್ಟ್ ಕ್ಲೀನಾಗಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೇ ಬಂತು. ಅಂದರೆ ಮೂಮೆಂಟ್ಗಳಾಗಲಿ ಅಥವಾ ಇದಾಗಲಿ ಅದ್ರ ಬಗ್ಗೆ ನಾವು ಯಾರು ತಲೆ ಕೆಡ್ಸ್ಕೋಬೇಕು ಅನ್ನೋ ಸ್ಥಿತಿನೇ ಇರಲಿಲ್ಲ. ಅಷ್ಟು ನೀಟಾಗೆಲ್ಲ ಮಾಡ್ತೀವಿ. ಬರೀ ನಮಗೇನೋ ಲೈಟಿಂಗ್ ಸ್ವಲ್ಪ ಏನೋ ನೋಡ್ಕೋಬೇಕಾ ಅಥವಾ ಸ್ಟೆಟ್ ಮಾಡಬೇಕಾ ಅದು ಅಂದ್ಬಿಟ್ಟು ಎಲ್ಲರೂ ತುಂಬ ನೀಟಾಗಿ ಇಟ್ಕೊಳ್ತಿರೋ. ಹಂಗಾಗ್ಬಿಟ್ಟು ಅದನ್ನು ಫುಲ್ ನೀಟಾಗಿ ಮಾಡಿದ್ವಿ ಅದನ್ನು. ಅಂದರೆ ಅವರ ಡೈರೆಕ್ಷನ್ ಮೇಲೆ ಪೂರ್ತಿ ಅವರ ಮ್ಯೂಸಿಕ್ ಅವರೇ ಮಾಡಿದ್ದಿತ್ತು. ನಂತರ ಆ ಮೂಮೆಂಟ್ಗಳಾಗಲಿ ಅದು ಆ್ಯಕ್ಚುಲಾಗಿ ಭೀಮಾಯಣದಲ್ಲಿ ಭೀಮನ್ ವರ್ಷನ್ ಆಫ್ ಮಹಾಭಾರತ ಅದು. ಅಂದರೆ ಭೀಮನೇ ಗ್ರೇಟ್ ಅಲ್ಲಿ ಅಂತ ತೋರಿಸ್ತಾರೆ ಅವರು. ನಂತರದ ಇದು ಪ್ರಯತ್ನ ಅಂತಂದರೆ ಬಾಬಾಕಾರ ಅಂತ, ಅಂದರೆ ಬಯೋಪಿಕ್ ಆಫ್ ಬಿ ವಿ ಕಾರಂತರ ಅಂತ ಹೇಳ್ಬೋದು ಅದನ್ನು. ಯಾಕೆಂದರೆ ಅವರ ಜೀವನದಲ್ಲಿ ಆದ ಘಟನೆಗಳನ್ನು ಆದಷ್ಟು ಉಪಯೋಗಿಸ್ಕೊಂಡು ಒಂದು ನಾಟಕ ಅಂತ ಮಾಡಿದ್ವಿ. ಅದಕ್ಕೆ ಕೃಷ್ಣ ಪ್ರಸಾದ್ ನನ್ನ ಸ್ನೇಹಿತನೇ, ಅವನೇ ಸ್ಕ್ರಿಪ್ಟ್ ಎಲ್ಲ ಮಾಡ, ಅವನು ಮತ್ತು ಶ್ರೀಪತಿ ಮಂಜನ್ ಬೈದ ಅವರಿಬ್ಬರನ್ನು ಸ್ಕ್ರಿಪ್ಟ್ ಮಾಡಿದ್ರು. ಅದನ್ನು ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಮಾಡಿದ್ವಿ. ಅದನ್ನು ಯಾರು ನಿರ್ದೇಶನ ಮಾಡೋದು ಯಾರು ಹಾಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ ಬರೋಣಕ್ಕೆ, ನೀನೇ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ನೀವು ಮಾಡು ಅಂತಂತಾನೆ. ಆವಾಗ ಯೋಚನೆ ಮಾಡಿ ಆಯಿತು ಮಾಡೋಣ, ನಾನೇ ಮಾಡ್ತೀನಿ ಬಿಡು ಅಂತಂದ. ಸರಿ ಮಾಡಪ್ಪ ಅಂತಂದ್ಬಿಟ್ಟು ನಾನು ನಮ್ಮ ಸ್ವಲ್ಪ ಇದ್ದೇ ಇದೆ ಅಂತ ಅಂದ್ಬಿಟ್ಟು ಆ ಟೈಮಲ್ಲೂ ಕೂಡ ಅಷ್ಟೇ ಒಂಥರ ತುಂಬ ಚೆನ್ನಾಗಿ ಬಂತು. ಅದನ್ನು ಅಲ್ಲೂ ಬೇಸರಗಳಿದೇನು, ಸ್ಟೇಜ್ ಜಾಸ್ತಿ ಇರಬಾರ್ದು, ಎಲ್ಲೋದ್ರೂ ಯಾರೋ ಮಾಡೋಗಿರ್ಬೇಕು ಅಂತೆಲ್ಲ ಮಾಡ್ಕೊಂಡು ಮಾಡಿದ್ವಿ ನಾವು. ಆಮೇಲೆ ಬಾಬಾಕಾರ ಅಂದ್ರೆ ಪ್ರತಿ ಹುಡುಗ ಚಿಕ್ಕನ ಹುಡುಗ, ಆ ಹುಡುಗನಾಗಿ ಏನು ಮಾಡ್ತಿದ್ದ, ಅವನೇನು ಮಾಡ್ತಿದ್ದ, ಅವನ ಪ್ರತಿಯೊಂದು ಹಾವಭಾವಗಳು. ಆಮೇಲೆ ಅದರೊಳಗೆ ಒಂದಷ್ಟು ಖುಷಿ ಕೊಡೋದು ಅಂದರೆ ಒಂದು ಹಂಡೆ ಬಗ್ಗೆ ಬರುತ್ತೆ. ಆ ಹಂಡೆ ಬಗ್ಗೆ ನಿಜಕ್ಕೂ ಎಷ್ಟು ಚೆನ್ನಾಗಿ ಯೂಸ್ ಆಯಿತು ಅಂದರೆ, ಅದು ಅದನ್ನು ಬರೀ ಜನ ಕೂತಿರ್ತಾರೆ, ಅದನ್ನು ಹಂಡೆ ಮಾಡಿದ್ದೀವಿ. ಸೊ ಅದ್ರೊಳಗೆ ಹುಡುಗ ಹಿಂಗೆ ಕೂತ್ಕೊತಾನೆ, ಅಲ್ಲೂ ಹೇಳ್ತಾನೆ ಹೇಳಿದಾಗ ಅದೆಲ್ಲ ರಿಕೋಶೇಟ್ ಆಗೋದು. ಅದ್ರ ಬಗ್ಗೆ ಒಂಥರ ಡಿಫ್ರೆಂಟ್ ಎಫೆಕ್ಟೇ ಕೊಟ್ಟರು. ಅದು ನೋಡಿದಾಗ ತುಂಬ ಖುಷಿ ಕೊಡ್ತದೆ. ಅವನು ಹುಡುಗ ಎಷ್ಟು ಖುಷಿ ಕೊಡ್ತಾನೋ ಅವನು ಅಷ್ಟೇ ಚೆನ್ನಾಗಿ ಮಾಡ್ದ, ಅಷ್ಟೇ ಖುಷಿ ಕೊಡ್ತದೆ ಆ್ಯಕ್ಚುಲಾಗಿ. ಅದು ಹಾಗೆ ಈ ಥರ ಪ್ರತಿಯೊಂದು ಸ್ಟೇಜಲ್ಲೂ ಇದಾಗಲಿ. ಆಮೇಲೆ ಏನೋ ಬೆಂಕಿ ಸುಟ್ಟಾಗ ಹೆಣ ತರದಾಗಲಿ ಅಥವಾ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಕೊಡ್ತಾರೆ ಒಂದು, ಅದನ್ನು ಆಗಲಿ ಹೀಗೆ ಈ ಥರ ಇದೆ ಈ ಥರ ಉಂಟೋದ ಅದೆಲ್ಲ ಒಂಥರ ನೀಟಾಗಿ ಚೆನ್ನಾಗಿ ಬಂತು. ಅದಕ್ಕೆಲ್ಲ ನಾನು ಆದಷ್ಟು ಕ್ರಾಸ್ ಲೈಟ್ಸ್ ಮಾಡಿದ್ದೆ. ಆಮೇಲೆ ಅಲ್ಲಿ 3 ಕ್ಯಾರೆಕ್ಟರ್ಗಳು ಬೇಸಿಕಲಿ ಹೇಳ್ತೀವಿ. ಅಂದರೆ ಅವರ ಒಂದೊಂದು ಪಾರ್ಟಲ್ಲಿ ಅದನ್ನು ಹೇಳುತ್ತೆ. ಅಂದರೆ ಈಗ ಅವ್ರ ಅಮ್ಮಂದಾಗಲಿ ಅಥವಾ ಇನ್ನೊಂದಾಗಲಿ, ಅಮ್ಮ ಹೇಳ್ತಾಳೆ ಅವನ ಈ ಥರ ಹುಡುಗ, ಇನ್ನೊಂದು ಆ ಥರ ಅವರ ಡಿಫ್ರೆಂಟ್ ವೇಸ್ ಹೇಳ್ತಾರೆ. ಅದು ಹೇಳಿದಾಗ ಏನಾಯಿತು, ಅದನ್ನು ಒಂದೊಂದು ಸ್ಪಾಟ್ ಮಾಡ್ಕೊಂಡು ಯೂಸ್ ಮಾಡಿದ್ವಿ. ಅದರೊಳಗೆ ತುಂಬ ಯೂಸ್ ಕೊಡೋದು ಅಂತಂದರೆ ವೈದೇಹಿ ಕ್ಯಾರೆಕ್ಟ್ರು ಮತ್ತು ಕಾರಂತರ ಇದು ಆ ಒಡನಾಟ ತುಂಬ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಇಲ್ಲಿ ಯೂಸ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಮೂಮೆಂಟು ಅದೆಲ್ಲ ತುಂಬಾ ನೀಟಾಗಿ ಬಂದಿದೆ. ಅದು ತುಂಬಾ ಖುಷಿ ಕೊಡ್ತು. ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಅದನ್ನು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ಪ್ರತಿಯೊಂದೂ ಖುಷಿ ಕೊಡ್ತಾ ಇದ್ದ ಬಂದ್ಕೊಂಡ್ಬಿಡ್ತಾರೆ. ಹಂಗೇನೇನು ಮಾಡ್ಕೊಂಬಂದಾಗ ಬರೋಣ ಹಿಡ್ದ ನೀನು ಲೈಟ್ ಮಾಡೋ, ಹಿಂಗೆ ನೀನು ಲೈಟ್ ಮಾಡೋ ಅಂತಂದ. ಆಯಿತು ನಾನು ಮಾಡ್ತೀನಪ್ಪ ಅಂತಂದು. ಅದಕ್ಕೂ ಅಷ್ಟೇ ಭಾಳ ಖುಷಿ, ಸಾಕಷ್ಟು ತಲೆ ಕೆಲ್ಸ್ಕೊಂಡೆ ಯೋಚನೆ ಮಾಡಿದ್ದು ಲೈಟಿಂಗು. ಆಮೇಲೆ ಅದಕ್ಕೆ ಬೇಸಿಕಲಿ ಒಂದು 3 ಏರಿಯಾ, 1, 2, 3, 4 ಏರಿಯಾನ ಯೂಸ್ ಮಾಡ್ಕೊಂಡು 4-5 ಏರಿಯಾ ನೋಡ್ಕೊಂಡಿದ್ದೆ. ಆ ಏರಿಯಾನ ಕ್ಲೀನಾಗಿ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಂಡು ಮಾಡಿದ್ವಿ ಅದನ್ನು. ಅದೇ ನಾಟಕನ ನಾವು ಡೆಲ್ಲಿಗೂ ತೊಗೊಂಡೋಗಿದ್ವಿ. ಡೆಲ್ಲಿ ಅಲ್ಲಿ ಅದ್ರ ನಂತರ ಈ ನಾಟಕ ಆದಮೇಲೆ ಸತ್ತವರನ್ನೆರಡು ರಿವೈವಲ್ ಅಂತ ಮಾಡಿದ್ವಿ. ರಿವೈವಲ್ ಅಂದರೆ ಹೊಸ ಹುಡುಗರು ಇಟ್ಕೊಂಡು ಹಳೆ ನಾಟಕನೇ ಎಲ್ಲ ಕ್ಯಾರೆಕ್ಟರ್ ಹೊಸಗಳು, ಲೈಕ್ ಸ್ವಾಮಿಗಳಾಗಿರ್ಬೋದು ಅಥವಾ ಇದಿರ್ಬೋದು ಅಥವಾ ಏನೋ ಕೋರಸ್ ಇರ್ಬೋದು, ಇದು ಏನೋ ಕ್ಯಾರೆಕ್ಟರ್ಗಳಾಗ್ಬೋದು, ಎಲ್ಲ ಕ್ಯಾರೆಕ್ಟರ್ ಹೊಸ ಮಾಡ್ಕೊಂಡು ಮಾಡಿದ್ವಿ. ಅದು ಮಾಡಿದಾಗೂ ಅಷ್ಟೇ ಒಂಥರ
ಒಂಥರ ಖುಷಿ ಕೊಡ್ತು, ಒಂಥರ ಮನಸ್ಸಲ್ಲಿ ಬೇಜಾರು. ಯಾಕೆಂದರೆ ನಮ್ದು ಇರೋ ಜಾಗ ಬಿಟ್ಟು ಕೊಡ್ತಾ ಇದೀವಲ್ಲ ಬೇರೆಯವರಿಗೆ ಅಂತ ಅಂದ್ಬಿಟ್ಟು. ಆದರೆ ಅಷ್ಟೇ ಇನ್ನೊಬ್ಬರು ಬರಬೇಕಲ್ಲ, ಒಬ್ಬರೇ ಇಟ್ಕೊಂಡ್ರೆ ಇರೋದು ಅರ್ಥನೇ ಇಲ್ಲ. ನನ್ನ ಅಪ್ಪನೇ ಬೆಳಿ ನನ್ನ ಮತ್ತು ಬೆಳಕಾಗಿ ಬೆಳೆಯುತ್ತೆ, ಬೆಳಕ ಬೆಳಿಬೇಕಾದ್ರೆ ಇದೆಲ್ಲ ಬೇಕೇ ಬೇಕಲ್ವ. ಸೊ ಅದಕ್ಕೋಸ್ಕರ ಏನು ಮಾಡೋದು, ಆಯಿತು ಅಂತ ನಾವು ಜಾಗ ಬಿಟ್ಟು ಕೊಟ್ಟು ಮಾಡಿದ್ರು. ಅದು ಒಂಥರ ಖುಷಿ ಕೊಡ್ತು. ಆದರೆ ಇವತ್ತಿಗೂ ಪಾಪ ಹೊಸದು ಮಾಡೋದು ಹೊಸಗೆ ನಾವು ಹಳಗೆ ನಾವು ಇದ್ದೇ ಇರ್ತೀವಿ. ನಾಲ್ಕು ಅಕಸ್ಮಾತ್ ಬೇಕಾದಾಗ ಅವ್ರುಗಳು ಮಾಡೋಕ್ಕೆ ಸಿಗ್ತಾ ಇದೆ. ಅದೇ ನಾಟಕನ ನಾವು ಡೆಲ್ಲಿ ತೊಗೊಂಡೋಗಿದ್ವಿ, ಸತ್ತಮಿಳ್ನಾಡು ಮತ್ತು ಬಾಲಾಕಾರ್. ಅಲ್ಲೂ ಅಷ್ಟೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬಾ ಚೆನ್ನಾಗಾಯಿತು. ಅಲ್ಲಿ ಆ ಲೈಟಿಂಗು ಪಚಿತಿ, ಏನೋ ಪಚಿತಿ, ಅದೆಲ್ಲದನ್ನು ಮಾಡ್ಕೊಂಡು ಮಾಡಿದ್ದು ನನಗೆ ಒಂಥರ ಖುಷಿ ಕೊಡ್ತು. ಏಕೆ ಅಂದರೆ ಅಲ್ಲಿ ಇದೇ ಕನ್ಸೋಲೆ ಬೇರೆ ಕಡೆ ಇತ್ತು, ಬೇಸಿಕ್ ಲೈಟ್ ಇದು ಕನೆಕ್ಷನ್ ಬೇರೆ ಕಡೆ ಇತ್ತು. ಸೊ ಮಧ್ಯೆ ಅವತ್ತೇನೋ ಶೋಗೆ ಏನಾದ್ರು ಪ್ರಾಬ್ಲಮ್ ಆದಾಗ ಇಲ್ಲಿಂದ ಅಲ್ಲಿ ಕೂಡ ಚೇಂಜ್ ಮಾಡಿ ಟ್ರೇಲ್ ಬಂದ್ ಮಾಡಬೇಕು, ಹಂಗಾಗ್ಬಿಡ್ತು. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ಸ್ಟಿಲ್ ಅಲ್ಲಿ ಜನ ತುಂಬಾ ಇಷ್ಟಪಟ್ಟರು. ಅದರ ಎಫೆಕ್ಟೇ ಬೇರೆ, ತುಂಬಾ ಕಾರಂತರ ಇದ್ರದ್ದು ಕೂಡ ತುಂಬ ಜನ ಇದು ಮಾಡೋದು. ಯಾಕೆಂದರೆ ಅದರೊಳಗೆ ಅದು ಒಂದು ಕೊನೆಗೆ ನಾಯಿ ಬರುತ್ತೆ, ಅಂದರೆ ಕಾರಂತರ ನಾಯಿ, ಅದು ಕಾರಂತಲ್ಲಿತ್ತು, ಒಂದು ಬೀದಿ ನಾಯಿನ ಇಟ್ಕೊಂಡಿದ್ದದು ಅವರು, ಅದಿತ್ತು. ಅದರ ಕ್ಯಾರೆಕ್ಟರ್ ಒಂದು ಅಂಥದ್ದು ಇದೆ. ಆ ಕ್ಯಾರೆಕ್ಟರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಅನಿಸ್ತು. ಅದಂತೂ ಇದು ಗೋವಿಂದ ಮುರ್ರ ಗೋವಿಂದ ಹೇಳಿದಾಗ ಅದು ಹಂಗಂಗೆ ಹೋಗುತ್ತೆ, ಅದು ಆ ಥರ ಮಾಡ್ತೀವಿ. ಅದು ಅಲ್ಟಿಮೇಟ್ ಅನ್ನಿಸ್ತೀವಿ ನಿಜವಾಗ್ಲೂ. ಜನ ಕೂಡ ಅದಕ್ಕೆ ಒಂಥರ ಎಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಅಂತಂದರೆ, ಒಂಥರ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ ಪೂರ್ತಿ ಹತ್ರ ಅಳೋ ಥರ ಒಂದು ಬಾಕಿ ಅಷ್ಟು ಕೊಟ್ಟು, ಆಮೇಲೆ ಒಳ್ಳೆ ಸ್ಟ್ಯಾಂಡಿಂಗ್ ಓವೇಷನ್ ಸಖತ್ತ ಅನ್ನೋ ಥರ. ಆ ಖುಷಿ ಮತ್ತು ನಿಜಕ್ಕೂ ಮರೆಯೋಕ್ಕಲ್ಲ, ಅದು ಜೀವನದಲ್ಲಿ ಅದು ಯಾವುದೋ ಒಂದು ದಿವಸ ಸಿಗೋತದ್ದು. ಒಬ್ಬ ನಟ ಅಥವಾ ನಾಟಕಕಾರ ಅಥವಾ ಅದರ ಖುಷಿ ಎಲ್ಲೂ ಸಿಗೋ ಚಾನ್ಸೇ. ಹಯವದನ ನಾಟಕಕ್ಕೆ ತುಂಬ ಡಿಮಾಂಡ್ ಜಾಸ್ತಿ ಆಯಿತು ನಮಗೆ. ಯಾಕೆಂದರೆ ಒಂದು ಶೋ ಮಾಡಿದಾಗ ಇಟ್ ವಾಸ್ ಎ ಹೌಸ್ಫುಲ್ ಶೋ, ಅದೇ ಸೆಕೆಂಡ್ ಶೋ ಮಾಡ್ತಿದ್ದಾಗ ಅದು ಹೌಸ್ಫುಲ್ ಶೋ ಆಯಿತು. ಆ ಟೈಮಲ್ಲಿ ಸುಮಾರು ಜನ ಡಿಮಾಂಡ್ ಮಾಡೋದಕ್ಕೆ ಏನು ಮಾಡ್ತೀವಿ, ಮಂಜುನ ಮತ್ತು ಪೂರ್ಣನ್ನ ಮತ್ತು ವಿದ್ಯೆಯನ್ನು ಕೇಳಿದ್ವಿ. ವಿದ್ಯಾ ಮದುವೆ ಮಾಡಿಕೊಂಡು ಅವ್ರು ಹೊರಟೋಗಿದ್ರು. ಆ ಜಾಗಕ್ಕೆ ನಿಖಿಲ ಮಾಡ್ತಿದ್ರು. ಅವಾಗಲೂ ಏನಾಯ್ತು, ಒಬ್ಬರೆಲ್ಲ ಒಬ್ಬರು ಸಿಗದೇ ಇರೋ ಚಾನ್ಸ್ ಇಲ್ಲ ಆಗ್ಬಿಟ್ಟೆ ಆಯಿತು. ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಇನ್ನೊಂದು ಗುಂಪಿಗೆ ಚೆನ್ನಾಗಿರ್ತಿದ್ದೇನೋ ಅಂತ ಅನ್ಸ್ಬಿಟ್ಟು ಏನು ಮಾಡಿದ್ವಿ, ಹೊಸ ಕ್ಯಾಸ್ಟ್ ಮಾಡಿ ಇನ್ನೊಂದು ಮಾಡಿದ್ವಿ. ಆಗದ್ರೊಳಗೆ ಶೃಂಗ ಮಾಡ್ತಾಯಿದ್ದ, ಮತ್ತು ಪನ್ನಗಾವರಣ, ಆಮೇಲೆ ಇವಳು ಅನನ್ಯ, ಅವ್ರು ಮಾಡ್ತಾಯಿದ್ರು 3 ಜನ. ಮಾಡ್ದೇನಂತ ಅದನ್ನು ಅವರು ಟ್ರೈನಿಂಗ್ ಕೊಟ್ಟು ಅದು ಮಾಡಿ ಅದು ಮಾಡಿಸಿದ್ವಿ. ಅದು ದಟ್ ವಾಸ್ ಆಲ್ಸೋ ಗುಡ್ ಸಕ್ಸಸ್. ಆಮೇಲೆ ಅದೇನೇ ರಿಪೀಟು ಮಾಡಿದ್ವಿ ಅವರುಗಳಿಂದಾನೆ. ಈಗೇನಾಗಿದೆ ಅಂದರೆ ನಮಗೆ 2 ಟೀಮ್ ಸಿಕ್ಕಿದೆ. ಅಕಸ್ಮಾತ್ ಬೇಕು ಅಂತಂದರೆ ಹಳೇ ಟೀಮು ಅಂದರೆ ಸುಂದರ ಅವ್ರು ಮಾಡ್ತಿದ್ದು ಅದು, ನಂತರ 2ನೇದು ಮಂಜೂರದು, ಈಗ 3ನೇದು ಪನ್ನಗ ಅವ್ರದ್ದು. ಸೊ ಹೀಗೆ ನಮ್ಗೆ 3 ಗ್ರೂಪ್ ಇದೆ. ಅಕಸ್ಮಾತ್ ಡಿಮಾಂಡ್ ಬಂದಾಗ ಯಾವುದ್ರಲ್ಲಿ ಇವರೆಲ್ಲ ಅವ್ರು ಯಾರು ಸಿಗ್ತದೋ ಅವ್ರು ಮಾಡ್ಕೊಂಡು ತಂದ್ಬಿಟ್ಟಾಯಿತು. ಹಂಗಾಗ್ಬಿಟ್ರೆ ಅಂತಂದು ನಮಗೆ ತುಂಬ ಅನುಕೂಲ ಆಗ್ತಿದೆ ಅದು. ದಟ್ ವಾಸ್ ಅವರ್ ಮೇಯ್ನ್ ಇಂಟೆನ್ಷನ್ ಆಲ್ಸೋ. ಹಳಬರನ್ನೇ ಇಟ್ಕೊಂಡು ಅವ್ರು ಸಿಗದೆ ಅದಕ್ಕೋಸ್ಕರ ನಾಟಕ ಆಗಲಿಲ್ಲ ಅನ್ನೋದಕ್ಕೆ ಬದಲು ಹೊಸಬರು ಇಟ್ಕೊಂಡು ಅಕಸ್ಮಾತ್ ಅದೇ ಜಾಗ ಇನ್ನೂ ಮಾಡ್ಬೋದಲ್ಲ ಅನ್ನೋ ಒಂದು ದೃಷ್ಟಿ ಬಂತು. ಆ ದೃಷ್ಟಿಯಿಂದ ನಾವು ಹೊಸ ನಾಟಕಗಳಿಗೆ ಇಂಪಾರ್ಟೆನ್ಸ್ ಕೊಟ್ವಿ. ಹೊಸಬರ ಕೈಲಿ ಮಾಡಿಸಿದ್ವಿ ಇದನ್ನು. ಹಂಗಾಗ್ಬಿಟ್ಟು ಅದು ಒಂಥರ ಸಕ್ಸಸ್ಫುಲ್ ಅಂತಲೇ ಅನ್ನಿಸ್ತು ನಮ್ಗೆ ಬೇಕಾದ ಪ್ರಕಾರ. ಮೊದಲು ನಾವು ನಾಟಕ ಮಾಡಿದಾಗ ನಮ್ಮ ಓನ್ ಫಂಡ್ಸಿಂದ ನಾವು ಮಾಡಬೇಕಾಯಿತು. ಧನ ಸಹಾಯ ಗೌರ್ಮೆಂಟಿಂದ ಬರ್ತಾ ಇರಲಿಲ್ಲ, ನಮ್ಗೆ ಯಾವುದೂ ಇರಲಿಲ್ಲ, ಅನುದಾನಗಳಿಲ್ಲ, ಇದೆಲ್ಲ ಇರಲಿಲ್ಲ. ಅವಾಗೇನಾಗಬೇಕಂದ್ರೆ ಒಂದು ಶೋ ಮಾಡಿದಾಗ ಏನೋ ದುಡ್ಡು ಬರ್ತಿತ್ತು. ಆ ದುಡ್ಡು ಇಟ್ಟುಕೊಂಡು ನೆಕ್ಸ್ಟ್ ಶೋಗೆ ಖರ್ಚು ಮಾಡ್ಕೊಂಡು ತಿರ್ಗಿ ಅದನ್ನು ರೀಇನ್ವೆಸ್ಟ್ ಮಾಡೋ ಆ ಥರ ಇತ್ತು ನಮಗೆ. ಆ ಟೈಮಲ್ಲಿ ಕೆಲವೊಮ್ಮೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತೀವಿ ಅಂತ ಅನಿಸುತ್ತೆ ನಮಗೆ. ಅದೇನಾಯ್ತು ಅಂದರೆ ಆ ಟೈಮಲ್ಲಿ ಅನುಭವಿಸಿದಾಗ ಏನು ಮಾಡೋದು ಯೋಚನೆ ಮಾಡಿದಾಗ ಹೇಗಾರು ಮಾಡ್ಕೋಬೇಕಲ್ಲ. ಈಗ ಒಂದು ಶೋ ಬಂದಿದೆ, ಅದು ಮಾಡ್ಬೇಕನ್ನ ಖರ್ಚುಗಳು ಮಾಡ್ಕೋಬೇಕು. ಅದು ಆಮೇಲೆ ದುಡ್ಡು ಬರುತ್ತೆ, ಬೇರೆ ಪ್ರಶ್ನೆ ಅದು. ಬರೋಕ್ಕೆ ಮುಂಚೆ ಏನು ಮಾಡಬೇಕಾಯ್ತು, ಬೇಕಾಗಿಲ್ವಾ? ನಾವೇನು ಮಾಡೋದು? ಅದಕ್ಕೇನು ಮಾಡಿಕೊಂಡು ಮೊದಲೇ ಹೇಗಿದ್ರು ಫ್ಯಾಮಿಲಿ, ಬೆನಗ ಇಸ್ ಎ ಫ್ಯಾಮಿಲಿ. ಸೊ ಅದಕ್ಕೆ ಸುಂದರ ಆಗಲಿ ಒಂದು ಸುಂದರ ಕೊಡೋದು, ಅಥವಾ ಬಾಣ ಕೊಡೋದು, ಅಥವಾ ಗೋಪಿ ಕೊಡೋದು, ಅಥವಾ ಚಂದ್ರು ಕೊಡೋದು, ಅಥವಾ ನಾನು ಕೊಡ್ತಾಯಿದ್ದೆ. ಹೀಗೇನಾಗ್ತಿತ್ತು ಅಂದರೆ ಅದನ್ನು ಫ್ಯಾಮಿಲಿ ಅಂತ ಅಂದ್ಕೊಂಡು ನಾವು ಕೊಟ್ಟೆ ಅಂತ ಎಲ್ಲೂ ಹೇಳ್ತಿರ್ಲಿಲ್ಲ. ಸಮಯಕ್ಕೆ ಪ್ರೋಗ್ರಾಮ್ ಆಗಬೇಕು, ಅದು ಮುಖ್ಯ ಆಯ್ತು ನಮಗೆ. ಹಂಗಾಗಿ ಏನು ಮಾಡ್ತಿದ್ವಿ ನಾವು,
ಯಾರೋ ನಮ್ಮ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಏನು ಮಾಡಿ ಎಲ್ಲ ಒಬ್ಬರಲ್ಲೂ ಮಾಡ್ತಾಯಿದ್ವಿ, ಒಬ್ರು ಕೊಟ್ಟಿದ್ದು ಅಂತಲ್ಲ. ಸೊ ಫ್ಯಾಮಿಲಿ ಅಂತ ಮಾಡಿದಾಗ ಹಾಕ್ತಿದ್ವಿ, ಆಮೇಲೆ ತೊಗೊಳ್ತಿದ್ವಿ, ಬೇರೆ ಪ್ರಶ್ನೆ ಅದು. ಅದರಿಂದ ಅದನ್ನು ಹೇಳ್ಕೊಳ್ಳೋವಂಥ ದೊಡ್ಡ ವಿಷಯ ಅಲ್ಲ ಅಂತ ಕೆಲವು ಅನಿಸುತ್ತೆ. ಯಾಕೆಂದರೆ ಎಲ್ಲರದ್ದು ಆರ್ಥಿಕ ಪರಿಸ್ಥಿತಿ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಳುಗಳಿರುತ್ತೆ, ಬೀಳುಗಳಿರುತ್ತೆ, ಎಲ್ಲ ಥರ ಇರುತ್ತೆ. ಸೊ ಬೀಳುಗಳಿದ್ದಾಗ ಏಳು ಮಾಡಬೇಕಾದ್ರೆ ನಾವು ಏನು ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಫ್ಯಾಮಿಲಿ ಅಂತಂದಾಗ ಈಗ ನಮ್ಮ ಮನೇಲೇ ಆಯಿತು ಅಂತಂದರೆ ಅಣ್ಣ ತಮ್ಮ ಯಾರೋ ಒಬ್ಬರು ಏನು ಹೆಚ್ಚು ಕಮ್ಮಿ ಆದರೆ ತಮ್ಮ ಅಣ್ಣ ಕೊಡ್ತಾನೆ, ಅಣ್ಣ ಏನೋ ಕೊಡ್ತಾನೆ ಅಲ್ವಾ. ಹಾಗೆ ಇದನ್ನು ಬಿಟ್ಟು ಅದನ್ನು ಹೇಳ್ಕೊಡೋದ್ರ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ. ಕೆಲವರು ಅದನ್ನು ದೊಡ್ಡದು ಅಂತ ಹೇಳ್ಕೊತಾರೆ, ಬಟ್ ನನಗೆ ಸರಿಯಾಗಿಲ್ಲ ಅಂತ ಅನಿಸುತ್ತೆ. ಬಟ್ ಅವರವ್ರದ್ದು ಅವ್ರಿಗೆ ಬಿಟ್ಟಿದ್ದು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ಹೇಳ್ತೀವಲ್ಲ, ಹಾಗೆ ಅವರು ಬಿಟ್ಟಿದ್ದು. ಬಟ್ ಆದರೆ ನನ್ನ ದೃಷ್ಟಿನಲ್ಲಿ ಅದು ಹೇಳ್ಕೊಳ್ಳೋವಂಥ ವಿಷಯ ಅಲ್ಲವೇ ಅಲ್ಲ ಅಂತ ನನಗನ್ಸುತ್ತೆ. ಹೀಗೆ ನಾಟಕಗಳು ಎಲ್ಲ ಮಾಡ್ತಾ ಇದ್ದಾಗ ಕಾರಂತರ ವಿಭಿನ್ನ ರೂಪಗಳನ್ನ ಬೇಕಾಷ್ಟು ಕಡೆ ನೋಡಿದ್ವಿ. ಅವರ ಸಂಗೀತ ಮಾತ್ರ ಅವಿಸ್ಮರಣೀಯ. ಯಾಕೆ ಅದಕ್ಕೋಸ್ಕರ ಏನು ಮಾಡಿದ್ವಿ, ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬಾರ್ದು ನಾವು, ಒಂದು ಕಾರಂತರ ಗೀತೋತ್ಸವ ಯಾಕೆ ಮಾಡಬಾರ್ದು ಅಂತ ಒಂದು ಅನಿಸಿಕೆ ಬಂತು. ಅವಾಗ ಯೋಚನೆ ಮಾಡಿದ್ವಿ, ಬಹಳ ಮಾಡ್ಬೋದು, ಹೆಂಗೆ ಮಾಡ್ಬೋದು, ಯಾವ ಥರ ಮಾಡ್ಬೋದು, ಬರೀ ಇಲ್ಲಿದ್ದೊಂದು ಆದ ಕರದೇನ ಮಾಡಿಸೋದಾ ಅಥವಾ ಬೇರೆ ಏನಾದ್ರು ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಒಂದು ಅನ್ನಿಸ್ತು, ಸ್ಟೇಟ್ ಲೆವೆಲ್ ಒಂದು ಕಾನ್ಫರೆನ್ಸ್ ಯಾಕೆ ಮಾಡಬಾರ್ದು ನಾವು ಅಂತ. ಅದು ಮಾಡಿದಾಗ ಹೇಗೆ ಮಾಡೋದು, ಯಾವ ಥರ ಅದು ರೂಪುರೇಖೆಗಳೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಆ ರೂಪುರೇಖೆಗಳು ಹೇಳ್ತಾ ಇದ್ದಾಗ ಸಾಕಷ್ಟು ಇದು ಪ್ರಪೋಸಲ್ಗಳು ಬಂದು, ಆ ಪ್ರಪೋಸಲ್ ಬಂದಾಗ ಯೋಚನೆ ಮಾಡ್ತಿದ್ವಿ, ಏನು ಮಾಡ್ಬೋದು ಅಂತ ಮಾಡ್ತಾ ಇದ್ದಾಗ ಒಂದು ಕೆಲಸ ಮಾಡೋಣ, ಪ್ರತಿಯೊಂದು ಡಿಸ್ಟ್ರಿಕ್ಟಿಂದ ಒಂದೊಂದು ದಿವಸ ಅಲ್ಲಿಗೆ ನಮ್ಮ ಹುಡುಗರನ್ನ ಯಾರು ಕಳಿಸಿ, ಅಂದರೆ ನಮ್ಮ ಟ್ರೈನ್ಡ್ ಯಾರು ಇರ್ತಾರಲ್ಲ ಅವ್ರಿಗೆ ಯಾರನ್ನ ಕಳಿಸಿ, ಅದರೊಳಗೆ ಯಾರ್ಯಾರು ಕಂಪೀಟ್ ಮಾಡ್ತಾರಲ್ಲ ಅವ್ರಿಗೆ ಬೆಸ್ಟ್ ಇರೋದನ್ನ ನಾವು ಬೆಂಗಳೂರು ಕಳಿಸ್ಬಿಟ್ಟು ಬೆಂಗಳೂರು ಶೋ ಮಾಡೋಣ ಅಂತ ಒಂದು ಅದು ಯೋಚನೆ ಮಾಡ್ತಾ ಇದ್ದಾಗ ಹಾಗೆ ಮಾಡಿದ್ವಿ. ಹಾಗೆ ಅದಂತೂ ಪ್ಲ್ಯಾನು ಚೆನ್ನಾಗಾಯಿತು, ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ವಿ. ಅದನ್ನು ಕಾರಂತರ ಹಾಡುಗಳನ್ನೆಲ್ಲನೂ ಒಂದು ಫುಲ್ಲು ಒಂದು ಗುಚ್ಛ ಮಾಡಿ, ಅಂದರೆ ಒಂದು ಕಡೆ ಕಲೆ ಹಾಕಿ ಎಲ್ಲ ಏನು ಮಾಡಿದ್ವಿ, ಒಂದೊಂದು ಸೆಲೆಕ್ಟ್ ಮಾಡಿ ಇಂತಿಂತ ಅವರು ಇಂಥ ಡಿಸ್ಟ್ರಿಕ್ಟ್ ಅಂತಂದ್ಬಿಟ್ಟು ಏನು ಮಾಡಿದ್ವಿ, ಅದನ್ನು ಡಿವೈಡ್ ಮಾಡಿ ಅಲ್ಲಿಗೆ ಒಂದಷ್ಟು ನಾಟಕಗಳು ಅದು ಹಾಡುಗಳು ಕಳಿಸ್ತೀವಿ. ಅದು ಸೆಲೆಕ್ಟ್ ಮಾಡಿಕೊಂಡು ಅದ್ರೊಳಗೆ ಯಾರು ಹಾಡ್ಬಿಟ್ಟು ಏನು ಮಾಡ್ತಾರೆ, ಅದ್ರೊಳಗೆ ಯಾರು ಚೆನ್ನಾಗಿ ಹೇಳ್ತಾರ ಡಿಸ್ಟ್ರಿಕ್ಟಲ್ಲಿ ಅವ್ರನ್ನೇನು ಮಾಡ್ತಾರೆ ಬೆಂಗಳೂರಿಗೆ ಬಿಡು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ವಿ ನಾವು. ಹಂಗಾಗ್ಬಿಟ್ಟು ಸಾಕಷ್ಟು ಕಡೆ ಹೋದರೂ ಎಲ್ಲ ಕಡೆಗೆಲ್ಲ ಮಾಡ್ಕೊಂಡ್ಬಂದ್ವಿ. ಮೈಸೂರಾಗಲಿ ಅಥವಾ ಮಂಡ್ಯ, ಹಾಗೆ ಎಲ್ಲ ಕಡೆ ಮಾಡಿದ್ರು. ಹಾಗೆ ಅದೇ ಥರ ಗುಲ್ಬರ್ಗ ಅದು ಬೀದರ್ ಆ ಕಡೆಯವರು ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ನಮ್ಮಲ್ಲಿ ಅಲ್ಲಿ ಕಳಿಸಿ ಸೆಲೆಕ್ಟ್ ಮಾಡ್ಕೊಂಡ್ಬರೋದು ಹೇಗೆ ಅಂತ ಭಾಳ ಯೋಚನೆ ಮಾಡಿದ್ವಿ ನಾವು. ಆ ಟೈಮಲ್ಲಿ ನಾನು ಫ್ರೀ ಇರಲಿಲ್ಲ. ಆ ಟೈಮಲ್ಲಿ ಏನಾಯ್ತು ಅಂದರೆ ನೀನು ಹೋಗೋದು ನೋಡುವ ಅಂತಂತ ಬರೋಣ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದೆ ಯಾಕೆ ಮಾಡ್ಬೋದು, ನೋಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ಅಲ್ಲೊಂದು 4-5 ಗ್ರೂಪ್ಗಳು ಬಂದಿದ್ರು. ಅಲ್ಲಿ ಬಂದಾಗ ಅಷ್ಟೇ ನೋಡಿದೆ, ಇಬ್ಬರು ಕುರುಡರು ಪೂರ್ತಿ ಟೋಟಲ್ ಬ್ಲೈಂಡ್ ಅವರು ಹಾಡಿದ್ರು. ನಮ್ಗೆ ಅದು ತುಂಬಾ ಮನಸ್ಸು ಮನೆ ಬಿಡಿತು. ಯಾಕೆಂದರೆ ಅವರ ಪ್ರತಿಯೊಂದು ರಿದಮ್ ಹೇಳಿದಾಗಲಿ ಇದು ಏನೋ ಕೀಗಳು ಹೇಳಿದಾಗಲಿ ಎಲ್ಲ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಆಯಿತು. ಬಂದ್ರಪ್ಪ ಹ್ಯಾಕರ್ ಮಾಡ್ಕೊಂಡು ಬನ್ನಿ ನೀವು ಅಂತ ಅಂದ್ಬಿಟ್ಟು ಅಂತಾನೆ. ಅದೇ ಥರ ಇನ್ನೊಂದು ಗ್ರೂಪು ಅವರು ಅಷ್ಟೇ ತುಂಬ ಚೆನ್ನಾಗಿ, ಅಂದರೆ ತುಂಬಾ ಇನ್ವಾಲ್ವ್ ಆಗಿ ಮಾಡಿ ಟ್ರೈ ಮಾಡಿ ಹಾಡ್ತಾರೆ. ಅದನ್ನ ಕೇಳಿದಾಗ ಅನ್ನಿಸ್ತು ನನಗೆ, ಹೌದು ಇದೆಲ್ಲ ಸುಮ್ಮನೆ ಕೇಳಿದ್ದೆ ನಾನು. ಅದು ಕೇಳಿದಾಗ ಅನ್ನಿಸ್ತು, ಹೌದು ಅವರಿಗೆ ಪ್ರೈಸ್ ಬರೋ ಚಾನ್ಸ್ ಜಾಸ್ತಿ ಇದೆಯಲ್ಲ ಅಂತ ತುಂಬ ಅನ್ನಿಸ್ತು. ಯಾಕೆಂದರೆ ಅಷ್ಟು ಪರ್ಫೆಕ್ಟಾಗಿ ಹಾಡ್ತಾ ಇದ್ದಾರೆ ಹಾಡುಗಳು. ಅದಕ್ಕೆ ಹೇಳಿದೆ ಆಯಿತು ಹಾಗಿದ್ರೆ ಬನ್ನಿ ನೀವು ಅಂತಂದ. ಇಲ್ಲ ಅದು ಅಂತಂದು ಅದ್ರ ಬಗ್ಗೆ ನೀವು ಯೋಚನೆ, ಟ್ರಾನ್ಸ್ಪೋರ್ಟ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ದಯವಿಟ್ಟು ನೀವು ಬನ್ನಿ. ಯಾಕೆಂದರೆ ಪ್ರೈಸ್ ಬರೋ ಚಾನ್ಸಸ್ ಗ್ಯಾರಂಟಿ ಇದು ತುಂಬಾ ಇದೆ. ನಿಮಗೆ 1, 2, 3 ಬರ್ಬೋದು, ಬರದೇ ಅಲ್ಲ, ಗ್ಯಾರಂಟಿ ಬಂದೇ ಬರುತ್ತೆ, ದಯವಿಟ್ಟು ಬನ್ನಿ ಅಂತ ಹೇಳಿದೆ. ಅವ್ರು ಯೋಚನೆ ಮಾಡಿದ್ರು, ಆಯಿತು ಅಂದು ಬಂದು ಇಲ್ಲಿ ಧೂಳೆ ಬಿಸ್ಬಿಟ್ರು. ನಿಜಕ್ಕೂ ನನಗೆ ಯೋಚನೆ ಇರಲಿಲ್ಲ ಅಷ್ಟು ಆಡ್ತಾರೆ ಅಂದ್ಬಿಟ್ಟು. ಯಾಕೆಂದರೆ ಅಲ್ಲಿ ಹಾಡಿದ್ರು ಚೆನ್ನಾಗಿ ಹಾಡಿದ್ರು ನಿಜ, ಬಟ್ ಇಲ್ಲಿ ಹಾಡಿದವ್ರು ನೋಡ್ಬಿಟ್ಟು ಇವ್ರು ಏನು ಮಾಡ್ತಾರೋ ಅಂತ ಅನ್ನಿಸ್ತಿದ್ದೆ ನನಗೆ. ಅವ್ರಿಗೆ ಅಂತ ಹೇಳ್ಬಿಟ್ಟಿದ್ದೆ ನಾನು ಚೆನ್ನಾಗಿ ಆಡ್ತೀರಾ ಬರ್ತೀರಾ ಅಂಥದ್ದು ಯೋಚನೆ ಮಾಡಿದೆ. ಇರಲಿ ದುಡ್ಡು ಬಂದು ಹೇಳಿದ್ರು. ನೋಡಿದಾಗ ನನಗೆ ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ಬ್ಲೈಂಡ್ ಇಬ್ಬರನ್ನ ಹೇಳಿದಾಗಂತೂ ನಾಗೇಶ್ ಜಯಕುಮಾರ್ ಒಂದು ಮೊದಲೇ ಮುಂಚೆ ಇಟ್ಕೊಟ್ಟ, ಏನೋ ಒಂದು ಅದು ಏನೋ ರಿಹರ್ಸಲ್ ಮಾಡ್ಕೊಳಕ್ಕೆ ಅಂತ ಇದು ಮಾಡಿಕೊಟ್ಟ. ಆ ಟೈಮಲ್ಲಿ ಹೇಳ್ದ, ಏನು ಗ್ರೇಟ್ ಹುಡ್ಕೊಂಬಂದೆ ಕೊಡೋ ನೀನು ಅಂತ ನನಗೆ ಅಂತಿದ್ದ. ನಾನು ಹುಡುಕಿದ್ದಲ್ಲಪ್ಪ, ಅವ್ರು ಬಂದಿದ್ದಾರೆ, ಅವ್ರದಂತೂ ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ, ನಂದೇನಿಲ್ಲ. ಅದಕ್ಕೆ ಅಲ್ಲಿ ಹೋಗಿದ್ದೆ ನಂಗೆ ಸಿಕ್ತು ಅಷ್ಟೇ ಅಂದ್ಬಿಟ್ಟು
ಅವ್ರು ಬಂದು ಆಮೇಲೆ ಇನ್ನೊಬ್ಬರದಂತ ಅವ್ರಿಗೂ ತೋರಿಸಿದೆ. ಅವರು ಇವೆರಡು ಒಂದು ಕ್ಯಾರೆಕ್ಟರ್ ಪ್ರೈಸ್ ಕೊಡೋ ಅಂತ ಅವನಲ್ಲೇ ಹೇಳ್ಬಿಟ್ಟೆ ನಾಗೇಶ. ಆಯಿತು ಇರ್ಬೋದು ಅನ್ಬೋದ್ರೆ ಹಾಡಿಸ್ತು. ಬಟ್ ತುಂಬಾ ಚೆನ್ನಾಗಿ ಹಾಡು, ತುಂಬಾ ಇನ್ವಾಲ್ವ್ ಆಗಿ ಹಾಡೋದು. ರೇಖಾ ಅಪ್ಪರ ಸೂದಿ ಮತ್ತು ಅವರ ಇನ್ನೊಬ್ಬ ಜೊತೆಗೆ ಹಾಡಿದ್ರು. ಅವರಿಬ್ಬರು ತುಂಬ ಚೆನ್ನಾಗಿ ಆಡ್ತಿದ್ರು. ಅವ್ರದ್ದು ಕೂಡ ಅಂತೂ ಇವೆರಡು ಕ್ಯಾರೆಕ್ಟರ್ ಪ್ರೈಸ್ ಕೊಡೋಣ ಹೀಗೆ ಅಂತ ಜಯಕುಮಾರ್ ಕೂಡ ಅಂತ ನಂಗೆ ಅನಿಸಿತ್ತು. ನನಗೆ ಅಂತ ನಂಗಲ್ಲಪ್ಪ ಅವರು ಕೊಡ್ತೀರ ಹೇಗೆ ಅಂತ ಹೇಳಿದೆ ನಾನು. ಅದಾಯಿತು, ಮಾಡೋದು ಕಾಂಪಿಟೇಷನ್ ಆಯಿತು. ಕಾಂಪಿಟೇಷನ್ ಆಡಿದಾಗ ಲೈಟಿಂಗ್ ಅವ್ರನ್ನ ಏನಾದ್ರು ಒಂದು ಪ್ರೊಜೆಕ್ಟ್ ಮಾಡಲೇಬೇಕು ಅಂತ ಮಾಡಿದೆ. ನನಗೆ ಎಲ್ಲ ಹುಡುಗರು ನಾನು ಕೇಳಿದ್ದಕ್ಕೆ ಒಂದು ಕನ್ಸಲೇಷನ್ ಪ್ರೈಸ್ ಗ್ಯಾರಂಟಿ ಕೊಡೋಣ ಅಂತ ಯೋಚನೆ ಮಾಡ್ತು. ಹಂಗಾಗ್ಬಿಟ್ಟು ಏನು ಮಾಡೋದು, ಒಂದು ಕನ್ಸಲೇಷನ್ ಪ್ರೈಸ್ ಅಂತ ಕೊಟ್ವಿ ನಾವು. ಹಂಗಾಗ್ಬಿಟ್ಟು ಅಲ್ಲಿ ಮೊದಲನೇ ಪ್ರೈಸ್ ಅವ್ರಿಗೆ ಬಂತು. ನಂತರ ಎರಡನೇ ಪ್ರೈಸು ಮಂಡ್ಯದವ್ರು ಅಂತ ಕಾಣುತ್ತೆ, ಮೂರನೇ ಮೈಸೂರವರು, ಹಾಗೆ ಆಯಿತು. ಬಟ್ ನನಗೇನೆಂದರೆ ನಾನು ಹೋಗಿ ಹುಡ್ಕೊಂಡ್ಬಂದಿದ್ದಲ್ಲ, ಅವರಿಂದ ಪ್ರೈಸ್ ಬಂತಲ್ಲ ಅಂತ ನನಗೊಂಥರ ಖುಷಿ ಆಯಿತು. ಬಟ್ ನಿಜಕ್ಕೂ ಅವ್ರು ತುಂಬ ಚೆನ್ನಾಗಿ ಹಾಡಿದ್ರು, ತುಂಬಾ ಇನ್ವಾಲ್ವ್ ಆಗಿ ಹಾಡಿದ್ರು, ಏನು ಮಾಡಿದ್ರು, ಅದರಿಂದ ಅವ್ರಿಗೆ ಪ್ರೈಸ್ ಬಂತು. ಅದು ಬೇರೆ ಪ್ರಶ್ನೆ ಇದು. ಬಟ್ ಅದ್ರ ಕಷ್ಟಗಳು ಬೇಕಾದಷ್ಟಿತ್ತು ನಮಗೆ. ಅಂಥದ್ರಲ್ಲಿ ಏನು ಮಾಡಿದ್ವಿ ಇದನ್ನು. ಆಮೇಲೆ ಇವ್ರಿಗೆ ಪ್ರೈಸ್ ಕೊಡಬೇಕು ಅಂತ, ಅದು ಕನ್ಸಲೇಷನ್ ಕೊಡಬೇಕು ಅಂತಂದಾಗ ಯೋಚನೆ ಮಾಡಿ ಒಂದು ಕನ್ಸಲೇಷನ್ ಪ್ರೈಸ್ ಅಂತ ಕೊಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ವಿ ಗೇವ್ ಒಂದು ಕನ್ಸಲೇಷನ್ ಪ್ರೈಸ್ ಆಲ್ಸೋ ಫಾರ್ ದೆಮ್. ಅಂದರೆ ಒಂಥರ ಓನ್ಲಿ ಟು ಪ್ರೊಜೆಕ್ಟ್ ಅದೇನು ಬೇರೆ ಅಂತಲ್ಲ ಅಂದ್ಬಿಟ್ಟು ಮಾಡಿದ್ವಿ. ಹಂಗಾಗ್ಬಿಟ್ಟು ದಟ್ ವಾಸ್ ಎ ಗ್ರೇಟ್ ಸಕ್ಸಸ್. ತುಂಬ ಚೆನ್ನಾಗಿ ಬಂತು. ಆ ಅನುಭವಗಳೇ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರೋಂಥ ಅನುಭವಗಳು. ಇಷ್ಟೆಲ್ಲ ವಿದ್ಯಮಾನಗಳ ನಡುವೆ ಕಾರಂತ 91, ಬೆನಕ 45 ಇದನ್ನು ಮಾಡಬೇಕು ಅನ್ನೋ ಇದಿದೆ. ಅದನ್ನು ಮಾಡಿಸ್ಕೊಟ್ಟಂದು ಮಾಡಿಕೊಡ್ತಾರೋ ಎಲ್ಲರಿಗೂ ಇದು ಮಾಡ್ತಾ ಇದ್ದೀವಿ. ಅದನ್ನು ಸಕ್ಸಸ್ಫುಲ್ ಆಗಲಿ ಅಂತ ನಮ್ಮ ದೃಷ್ಟಿ. ಯಾಕೆಂದರೆ ಆ ದೃಷ್ಟಿಯಿಂದಲೇ ನಾವೇನು ಮಾಡಿದ್ದೀವಿ, ಕಾರಂತ ಬಿ ವಿ ಕಾರಂತ BVK ಟಾಕ್ಸ್ ಅಂತ ಬೇರೆ ಮಾಡಿದ್ವಿ. ಆ BVK ಟಾಕ್ಸಲ್ಲಿ ಏನು ಮಾಡಿದ್ವಿ, ನಾಟಕಗಳ ದಿಗ್ಗಜಗಳು ಅಂದ್ಕೊಂಡವ್ರ ಅಂಥವ್ರದ ಅವ್ರ ಕೈಲಿ ಟಾಕ್ಸ್ ಅಬೌಟ್ BV ಕಾರಂತ ಅದನ್ನ ಅರೇಂಜ್ ಮಾಡಿದ್ವಿ. ಅದು ರೆಗ್ಯುಲರ್ ಆಗಿ ಲಾಸ್ಟ್ ಇಯರಲ್ಲೂ ಆನ್ಲೈನ್ ಇದ್ರಾಗ ರೆಗ್ಯುಲರ್ ಮಾಡಿದ್ವಿ. ಆಮೇಲೆ ಈ ವರ್ಷ ಮಾತ್ರ ಫುಲ್ ಆನ್ಲೈನ್ ಮಾಡಿದ್ವಿ. ಆನ್ಲೈನ್ ಮಾಡಿ ಅದನ್ನು ಬೆನಕ ಇದರೊಳಗೆ ಯೂಟ್ಯೂಬ್ ಚಾನಲ್ ರೆಗ್ಯುಲರ್ ಬಂತು. ಅದನ್ನು ಮಾಡ್ಕೊಂಡ್ವಿ. ಹಾಗೆಯೇ ಯೂಟ್ಯೂಬ್ ಚಾನಲ್ ನಮ್ಮ ನಾಟಕಗಳನ್ನೂ ಕೂಡ ಹಾಕಿದ್ವಿ ಆಗಿದ್ದಾನೆ. ಹಂಗಾಗ್ಬಿಟ್ಟೆ ಅಂತಂದರೆ ಬೆನಕ ಒಂದು ವರ್ಷ ಏನು ಮಾಡಲಿಲ್ಲ ಅನ್ನೋದಿರಲಿಲ್ಲ, ಸಾಕಷ್ಟು ಮಾಡಿದ್ದೀವಿ. ಅಂದರೆ ಸ್ಟೇಜ್ ಮೇಲೆ ಮಾಡಿದ್ದೇ ಇರ್ಬೋದು, ಸ್ಟೇಜ್ ಹಿಂದೆ ಮಾಡಿದ್ದೀವಿ. ಸ್ಟೇಜ್ ಹಿಂದೆ ಅಂದರೆ ಕ್ಯಾಮ್ರಾ ಹಿಂದೆ ಮಾಡಿದ್ದೀವಿ ಅಷ್ಟೇ. ಹಂಗಾಗ್ಬಿಟ್ಟು ಅದನ್ನು ಪ್ರೊಜೆಕ್ಟ್ ಮಾಡಿದ್ದೀವಿ. ಸೊ ಐ ವಿಶ್ ಬೆನಕ ಆಲ್ ದಿ ಬೆಸ್ಟ್ ಇನ್ ಆಲ್ ದಿ ನ್ಯೂ ಆ್ಯಂಡ್ ಎಂಡೆವರ್ಸ್ ಥಿಂಗ್ಸ್. ಎಲ್ಲ ಚೆನ್ನಾಗಿ ಬರಲಿ, ತುಂಬ ಚೆನ್ನಾಗಿರಲಿ. ಬೆನಕದ ಫ್ಯಾಮಿಲಿ ಹಿಂಗೆ ಬೆಳೀತಾ ಹೋಗಲಿ ಅನ್ನೋದು ನನ್ನ ಅನಿಸಿಕೆ. ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ, ಗೋವಿಂದ ಮುರಹರ ಗೋವಿಂದ. ಮೂಲೋಕದಯ್ಯ ದೇವಾನೆ ಜಿಯ, ಮೂಲೋಕದಯ್ಯ ದೇವಾನೆ ಜಿಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ.